ಎಲ್ಲ ವರ್ಗದ ಎಲ್ಲ ಜನರು ಒಂದು ಸೇರಿಬಿಟ್ಟು ಅನುಭವ ಮಂಟಪ ಎಂದ ಮಹಾ ವಿಶ್ವವಿದ್ಯಾಲಯದಲ್ಲಿ ತಮ್ಮ ವಿಚಾರಗಳನ್ನ, ತಮ್ಮ ಅನುಭವಗಳನ್ನ, ತಮ್ಮ ಅನುಭವವನ್ನ ಭಾಷೆಯ ಮೂಲಕ ಕಟ್ಟಿಕೊಟ್ಟುವಂತಹ ಕೆಲಸವನ್ನ ಮಾಡಿದ್ರು. ಅಂತಹ ಒಂದು ವೈಚಾರಿಕವಾಗಿರ್ತಕ್ಕಂಥ 350-400 ಜನ ವಚನಕಾರರು ಸೃಷ್ಟಿ ಮಾಡಿರ್ತಕ್ಕಂತಹ ಸಾಹಿತ್ಯ ಪ್ರಪಂಚದ ಯಾವ ಭಾಷೆಯಲ್ಲೂ ಯಾವ ಸ್ಥಳದಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಇದು ವಚನ ಸಾಹಿತ್ಯದ ಶ್ರೇಷ್ಠತೆ. ಓ ಮಲ್ಲಿಗೆ ಕಾಕಡ, ನೀನು ಅದೆಷ್ಟು ಪಾಕಡ, ಕಣ್ಣ ಬಿಟ್ಟೆ ಗಡಗಡ, ಕೆಳಗೆ ಬಿದ್ದೆ ಪಡಬಡ, ಒಂದೇ ದಿನದ ಜೀವನ ಆದರೂ ಪಾವನ. ಓ ಮಲ್ಲಿಗೆ ನಂದನ, ನಿನಗಿದೋ ವಂದನ, ನಿನಗಿದೋ ವಂದನ. ಪ್ರಾಶ ನಾವೇನಾದ್ರೂ ತಂದು ಬುದ್ಧಿರ ಪಾದಕ ಹೂವಿಟ್ಟು ಬಿಟ್ರೆ ಅದೊಂದು ದೊಡ್ಡ ಕಾಣಿಕೆ ಆಗುತ್ತಲ್ರಿ. ಆ ಬುದ್ಧಿರು ಏನಾರ ತಿರುಗಿ ಪ್ರಸಾದ ನಮ್ ಕೈಗೆ ಕೊಟ್ಬಿಟ್ರು ಹೂವನ್ನ, ಅದೊಂದು ಪ್ರಸಾದ ಸ್ವೀಕಾರ ಮಾಡ್ತೀವಲ್ರಿ. ಆ ಹೂವನ್ ತಗೊಂಡಾಗ ಏನಾದ್ರು ನಾವು ಶಿವ ಮಂಡೆ ಮೇಲೆ ಇಟ್ಬಿಟ್ರೆ ಆ ದೇವ್ರಿಗೆ ಅರಕೆ ಅಂತೇಳಿ ಪೂಜೆ ಮಾಡ್ತೀವಲ್ರಿ. ಏನೆಲ್ಲ ಪಾತ್ರ ನಿರ್ವಹಣೆ ಮಾಡುತ್ತಲ್ಲಪ್ಪ. ಮಕ್ಕಳುಗಳ ಮುಂದೆ ಇಂದಿನ ಒಂದು ಸಂಸ್ಕಾರವನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥವ್ರು ಯಾರು ಅಂತ ನೋಡಿದಾಗ ಬರೀ ನಾವು ವಿದ್ಯೆಯಿಂದ ಜೊತೆ ಹೋಗ್ತದೆ ಹೊರತು, ವಿದ್ಯೆಯ ಜೊತೆಗೆ ಅಂಕೆಗಳನ್ನ ಗಳಿಸ್ಬೇಕು ಅಂತಕ್ಕಂಥ ಹೋಗ್ತದೆ ಹೊರತು, ಮಕ್ಕಳನ್ನ ಯಾವ ರೀತಿ ಸಂಖ್ಯೆಯಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಯೋಚನೆ ಮಾಡಬೇಕಾಗಿದೆ. ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ, ಬಹುದಿನಗಳು ಹೇಳಿದರು ಆಗಿರಬೇಕು. ಕಾಕಬುದ್ಧಿ ಕಡಿ ಹಾಯಿಸದೆ, ಕಾಕಬುದ್ಧಿ ಕಡಿ ಹಾಯಿಸದೆ ಲೋಕದಾಗಬೇಕು. ಜಗದಳು ಭಾಗ್ಯಾಗಿರಬೇಕು. ಜಗದ ನೋವು ನೀಗಲು ಹೊತ್ತೂರೇ ಸಿದ್ದಯ್ಯ, ಒಪ್ಪೇಗೌಡನ ಪುರಕ್ಕೆ ಹೋದರೆ ಬೇಡಿಪಾನಿ ಬಂದರು ನಮ್ಮೂರಿಗೆ. ಕಂದಾಯ ಹೊತ್ತು ಕತ್ತಿ ಕೊಡುವ ಕಂದಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ. ಧರೆಗೆ ಬೆಳಕ ತಂದರು ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ. ಕಂದಾಯ ಆ ನಿಟ್ಟಿನಲ್ಲಿ ಈ ವರ್ಷದಲ್ಲಿ ಈ ದಿನ 6ನೇ ದಿನ ನಮ್ಮನೆಗೆ ಶ್ರಾವಣ ಮಾಸ, ಆಷಾಢ ಶ್ರಾವಣ ಮಾಸ ನಮ್ಮನೆಗೆ ಬಂದಿರತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ನಾನು ದೂರವಾಣಿ ಮೂಲಕ ಮಹೇಶಣ್ಣನವರು ನನಗೆ ಕರೆ ಮಾಡಿದರು, ಪ್ರಕಾಶ್ ನಿಮ್ಮನೆಗೂ ಒಂದು ದಿವಸ ಇಟ್ಕೊತಿದ್ದೀನಿ, ತುಂಬ ಕಾರ್ಯಕ್ರಮಗಳಿದ್ದಾವೆ ಅಂದಾಗ ನಾನು ಆಯ್ತಣ್ಣ ಇಟ್ಕೊಳ್ರಿ ತುಂಬ ಸಂತೋಷ ಅಂದಾಗ ಒಪ್ಪಿ ಅವರು ನಮಗೆ 6ನೇ ದಿನದ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು ನನಗೆ, ನನ್ನ ಕುಟುಂಬಕ್ಕೆ, ನಮ್ಮ ಸಿದ್ದರಾಮಣ್ಣನವರ ವಂಶಸ್ಥರಿಗೆ ಸಿಕ್ಕ ಒಂದು ಒಳ್ಳೆಯ ಅವಕಾಶ ಅಂತ ನಾನಾದರೂ ಭಾವಿಸಿದೆ. ಧರ್ಮ ಒಂದೇ ಭಾರತದ ಪ್ರಾಣ. ಎಷ್ಟೇ ರಾಜಕೀಯ ಸುಧಾರಣೆಗಳು, ಎಷ್ಟೇ ಧಾರ್ಮಿಕ ಸುಧಾರಣೆಗಳು, ಎಷ್ಟೇ ಶೈಕ್ಷಣಿಕ ಸುಧಾರಣೆಗಳು ನಡೆದರೂ ಕೂಡ ಆ ಕುಬೇರನು ಪ್ರತಿ ಮಗುವಿನ ಮೇಲೆ ಐಶ್ವರ್ಯವನ್ನು ಸುರಿಸಿದ್ರೂ ಕೂಡ ಧರ್ಮ ಮತ್ತು ಸಂಸ್ಕೃತಿ ಇಲ್ಲದ ಭಾರತ ಸಾಯುತ್ತದೆ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದ ಹೇಳಿದರು. ಆ ನಿಟ್ಟಿನಲ್ಲಿ ಈ ನಮ್ಮ ಭಾರತ ಹಿಂದೂ ದೇಶದಲ್ಲಿ ಏನೋ ಇಂದಿನ ನಾಗರಿಕ ನಾಗಾಲೋಟದಲ್ಲಿ ನಾವು ಏನೋ ಸಾಧಿಸ್ತಾ ಇದೀವಿ ಅಂತಕ್ಕಂಥ ಬರದಲ್ಲಿ ನಾವೆಲ್ಲ ಭ್ರಮೆಯಲ್ಲಿದ್ದೀವಿ. ಆದರೆ ಹಿಂದೆ ಶಿಕ್ಷಣ ಇರಲಿಲ್ಲ, ಮೌಲ್ಯ ಇತ್ತು. ಇವತ್ತು ಮೌಲ್ಯಗಳು ಕುಸಿತಾ ಇದ್ದಾವೆ, ಶಿಕ್ಷಣ ಇದೆ. ಹಾಗಾಗಿ ಇಂದಿನ ಮೌಲ್ಯಗಳು ಕುಸಿತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಮಹೇಶಣ್ಣಂತವರು ಈ ಒಂದು ಐಸರಿ ಫೌಂಡೇಶನ್ ಟುಡೇ ಮಾಧ್ಯಮ ಸಂಸ್ಕೃತಿ ಪ್ರಧಾನ ಪ್ರತಿಷ್ಠಾನದ ವತಿಯಿಂದ ಮತ್ತು ಲಯನ್ಸ್ ಕ್ಲಬ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂಥದ್ದೊಂದು ಮಹತ್ವದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಇಷ್ಟೇ, ಇಂದಿನ ಯುವ ಜನತೆ ಮಕ್ಕಳಲ್ಲಿ ನೈತಿಕ ಮತ್ತು ಸಂಸ್ಕಾರ ಸಂಸ್ಕೃತಿಯನ್ನು ತುಂಬತಕ್ಕಂಥದ್ದು ಅವರ ಉಪನ್ಯಾಸದಲ್ಲಿ ತುಂಬಿರ್ತಕ್ಕಂಥ ವಿಷಯ. ನೀವು ಈಗಾಗಲೇ ಈ ಆಹ್ವಾನ ಪತ್ರಿಕೆಯನ್ನು ಗಮನಿಸಿದ್ದೀರಿ. ಈ ಆಹ್ವಾನ ಪತ್ರಿಕೆಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನು, ಇರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ. ಅದೇ ರೀತಿ ನಾವು ಕಳೆದ 2014ರಿಂದ ಶರಣ ಸಾಹಿತ್ಯ ಪರಿಷತ್ ಕಡೂರು ಮತ್ತು ಚಿಕ್ಕಮಗಳೂರು ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ನಾವು ಇಲ್ಲಿಯವರೆಗೆ ಸುಮಾರು 380 ಹಳ್ಳಿಗಳನ್ನು ತಲುಪಿ ಈ ಶರಣ ಬೆಳದಿಂಗಳು ಮತ್ತು ಶ್ರಾವಣ ಸಂಜೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಕಾರ್ಯ ನಮ್ಮ ಜಿಲ್ಲೆಯ ರವೀಶ್ ಬಸಪ್ಪ ಮತ್ತು ತಾಲೂಕಿನ ನಮ್ಮ ವೀರಪಾಕ್ಷಪ್ಪ ಮತ್ತು ಎಲ್ಲ ನಮ್ಮ ತಂಡದವರು ಮತ್ತು ನಮ್ಮ ಪುಟ್ಟರಾಜಣ್ಣ ನಡೆಸ್ಕೊಂಡು ಬರ್ತಾ ಇದ್ವಿ. ಅದು ಸಹ ಇವತ್ತು ಬೆಳದಿಂಗಳ ಕಾರ್ಯಕ್ರಮದಲ್ಲಿ
ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಇಂಥ ಒಂದು ಹೆಚ್ಚು ನಾನು ಸಮಯ ತಗೊಳಕ್ಕಾಗೋದಿಲ್ಲ, ಯಾಕಂದ್ರೆ ಬಹಳ ವೇಳೆ ಆಗಿದೆ. ಹೀಗಾಗಿ ಈ ಒಂದು ಸುಸಂದರ್ಭದ ಸಂಪನ್ನ ಭರಿತವಾದ ವೇದಿಕೆಗೆ ನಮ್ಮ ಜ್ಞಾನಪ್ರಭು ಸಿದ್ದರಾಮ ದೇಸಿ ಕೇಂದ್ರದ ಮಹಾಪೂಜ್ಯರು ಆಗಮಿಸಿದರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಐಸಿರಿ ಫೌಂಡೇಶನ್ ಶರಣರ ನುಡಿಯನ್ನ ಕೇಳಿ ನಾವೆಲ್ಲರೂ ಕೂಡ ಪಾವನವಾಗುವಂತಹ ಈ ಶರಣರ ಶ್ರಾವಣ ಸಂಜೆ ಶರಣರ ಸಂದೇಶ 2026 ಕಲ್ಯಾಣವನ್ನು ಬಯಸಿದ್ದು. ಇಂತಹ ಶರಣರ ವಚನಗಳನ್ನ, ಶರಣರ ವಿಚಾರಗಳನ್ನ ಜನಮನಕ್ಕೆ ಬಿತ್ತುವ ಸಂಸ್ಥೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು. ಅದರ ಜೊತೆಯಲ್ಲಿ ಇವತ್ತು ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಇವುಗಳ ಸಂಯುಕ್ತಾಶ್ರಯ ಮತ್ತು ನಮ್ಮ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಈ ಒಂದು ವೈಚಾರಿಕ ವೈಜ್ಞಾನಿಕ ಸತ್ವಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಅರ್ಪಿಸಿ, ವೇದಿಕೆಯ ಮೇಲಿರ್ತಕ್ಕಂತಹ ಸರ್ವ ಗೌರವಾನ್ವಿತ ಶರಣ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ಬಂದಿರತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು, ಜೊತೆಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ನಮ್ಮನ್ನೆಲ್ಲ ಸೇರಿಸಿರ್ತಕ್ಕಂತಹ ನನ್ನ ಮಿತ್ರ, ನಮ್ಮೆಲ್ಲರ ಆತಿಥೇಯರಾಗಿರ್ತಕ್ಕಂತಹ MR ಪ್ರಕಾಶ್ ಅವರೇ, ಆತ್ಮೀಯರೇ, ಕನ್ನಡ ಸಾಹಿತ್ಯವೆಂಬ ಒಂದು ದಟ್ಟ ಅಡವಿಯಲ್ಲಿ ನಾವು ಸಂಚರಿಸುತ್ತಾ ಬಂದ್ರೆ ಒಂದು ಸುಂದರವಾದ ಹೂತೋಟ ಕಾಣುತ್ತೆ. ಅದೇ 12ನೇ ಶತಮಾನದಲ್ಲಿ ಬಂದಿರತಕ್ಕಂತಹ ವಚನ ಸಾಹಿತ್ಯ ಅಥವಾ ಶರಣ ಸಾಹಿತ್ಯ. ಜಾತಿ, ಮತ, ವರ್ಗ, ವರ್ಣ ರಹಿತರಾಗಿ ಎಲ್ಲರೂ ಒಂದಾಗಿ ಕನ್ನಡ ಭಾಷೆಯನ್ನೇ ದೇವ ಭಾಷೆಯನ್ನಾಗಿಸಿ ಬಿಟ್ಟು ಬದುಕಿಗೆ ಬೇಕಾಗಿರ್ತಕ್ಕಂತಹ ಧಾರ್ಮಿಕ, ಆಧ್ಯಾತ್ಮಿಕ, ಸಾಹಿತ್ಯಿಕ ವಿಚಾರಗಳನ್ನ ಕನ್ನಡದಲ್ಲಿ ಹೇಳ್ತಕ್ಕಂತಹ ಕೆಲಸವನ್ನ ಮಾಡಿದ್ರು. ಅದು ಕನ್ನಡದ ಬೆಳಕಾಯ್ತು. ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯವನ್ನು ಹೊರತುಪಡಿಸಿ ಹೇಳಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತ ಒಂದು ಮೈಲಿಗಲ್ಲಾಗಿ 12ನೇ ಶತಮಾನ ನಿಂತುಕೊಳ್ಳಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಸಮಾಜದ ಎಲ್ಲ ವರ್ಗದ ಎಲ್ಲ ಜನರು ಒಂದು ಸೇರಿಬಿಟ್ಟು ಅನುಭವ ಮಂಟಪ ಎಂದ ಮಹಾ ವಿಶ್ವವಿದ್ಯಾಲಯದಲ್ಲಿ ತಮ್ಮ ವಿಚಾರಗಳನ್ನ, ತಮ್ಮ ಅನುಭವಗಳನ್ನ, ತಮ್ಮ ಅನುಭವವನ್ನ ಭಾಷೆಯ ಮೂಲಕ ಕಟ್ಟಿಕೊಟ್ಟುವಂತಹ ಕೆಲಸವನ್ನ ಮಾಡಿದ್ರು. ಅಂತಹ ಒಂದು ವೈಚಾರಿಕವಾಗಿರ್ತಕ್ಕಂಥ 350-400 ಜನ ವಚನಕಾರರು ಸೃಷ್ಟಿ ಮಾಡಿರ್ತಕ್ಕಂತಹ ಸಾಹಿತ್ಯ ಪ್ರಪಂಚದ ಯಾವ ಭಾಷೆಯಲ್ಲೂ ಯಾವ ಸ್ಥಳದಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಇದು ವಚನ ಸಾಹಿತ್ಯದ ಶ್ರೇಷ್ಠತೆ. ಜೊತೆಗೆ ಇದು ನಮ್ಮೆಲ್ಲರ ಕನ್ನಡಿಗರ ಸಾಹಿತ್ಯ ಅಂತ ಹೇಳ್ಕೊಳ್ಳಿಕ್ಕೆ ನಾವೆಲ್ಲರೂ ಸಂತೋಷವನ್ನ ಪಡಬೇಕು. ಇಂತಹ 12ನೇ ಶತಮಾನದಲ್ಲಿ ಸಮಾಜದ ಎಲ್ಲರನ್ನ ಒಟ್ಟುಗೂಡಿಸಿ ಸಮಾನತೆಯ ನೆಲೆಗಟ್ಟಿನಲ್ಲಿ ಕನ್ನಡ ಭಾಷೆಯಲ್ಲಿ ಹೃದಯದ ಭಾಷೆಯನ್ನಾಗಿಸಿ ಜನಮನಕ್ಕೆ ತಲುಪುವಂತಹ ಕೆಲಸ ಮಾಡಿರ್ತಕ್ಕಂತಹ ವಚನ ಸಾಹಿತ್ಯವು ಕಲ್ಯಾಣದ ಕ್ರಾಂತಿಯ ನಂತರ ವಚನಕಾರರ ಕಗ್ಗೋಲೆಯಾಗುತ್ತದೆ. ಎಲ್ಲ ಶರಣರು ದಿಕ್ಕಾಪಾಲ ಓಡಿ ಹೋಗ್ತಾರೆ. ಬಸವಣ್ಣವರು ಲಿಂಗೈಕ್ಯರಾಗ್ತಾರೆ. ಅಕ್ಕಮಾದೇವಿ ಮತ್ತು ವಲ್ಲಭಪ್ರಭುಗಳು ಕದಳಿ ವನಕ್ಕೆ ಹೋಗ್ತಾರೆ. ಸಿದ್ದರಾಮೇಶ್ವರರು ಸೊಲ್ಲಾಪುರಕ್ಕೆ ಹೋಗ್ತಾರೆ. ಚನ್ನಬಸವೇಶ್ವರರು ಉಳಿವಿಗೆ ಹೋಗ್ತಾರೆ. ವಚನ ಸಾಹಿತ್ಯವನ್ನ ತಾಡೋಲೆಗಳನ್ನ ಸುಟ್ಟಾಕ್ತಾರೆ. ಇಂಥ ಕಗ್ಗೋಲೆಗೆ ಉಂಟಾಗಿರ್ತಕ್ಕಂತಹ ವಚನ ವೈಚಾರಿಕ ವೈಜ್ಞಾನಿಕ ಧಾರ್ಮಿಕ ಸಾಹಿತ್ಯವು 19ನೇ ಶತಮಾನದ ತನಕ ಯಾವುದೋ ಮಠಗಳ ಯಾವುದೋ ಮನೆಯ ಗೂಡಿನಲ್ಲಿ ಪೂಜೆಗೆ ಅರ್ಹವಾಗಿರ್ತಕ್ಕಂಥ ವಸ್ತುಗಳಾಗಿ ಕೂತಿತ್ತು. ಆ ಸಾವಿರಾರು ಜನ ವಚನಕಾರರು ಬರೆದಿರ್ತಕ್ಕಂತಹ ವಚನಗಳನ್ನ ಮತ್ತೆ ಹೊರಗೆ ತರಲಿಕ್ಕೆ 19ನೇ ಶತಮಾನದಲ್ಲಿ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ ಅವರು ಬರಬೇಕಾಯ್ತು. ಯಾಕಪ್ಪ ಅಂದ್ರೆ ಪಾಗು ಅಳಕಟ್ಟಿಯವರು ಧಾರವಾಡದಲ್ಲಿ ಜನಿಸ್ತಾರೆ. ತಮ್ಮ ಶಿಕ್ಷಣವನ್ನು ಅಲ್ಲೇ ಪಡ್ಕೊಂತಾರೆ. ನಂತರ ಮುಂಬೈಯಲ್ಲಿ ಹೋಗ್ಬಿಟ್ಟು ಲಾಯರ್ ಪದವಿನ BA ಮತ್ತು ಲಾಯರ್ ಪದವಿ ಪಡ್ಕೊಂತಾರೆ. ನಂತರ ಮತ್ತೆ ಅವರು ಬೆಳಗಾವಿಗೆ ಬಂದ್ಬಿಟ್ಟು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಬೆಳಗಾವಿಯನ್ನ ಮಾಡ್ಕೊಳ್ತಾರೆ. ಅನಂತರ ಅವರು ವಿಜಯಪುರಕ್ಕೆ ಹೋಗ್ತಾರೆ. ವಿಜಯಪುರದಲ್ಲಿ ಅವರು ಶಿವಲಿಂಗಪ್ಪ ಎಂಬವರ ಮನೆಗೆ ಹೋದಾಗ ಅವರಿಗೆ ಒಂದು ತಾಡೋಲೆಗಳ ತಾಳೆಗರಿಗಳ ಪುಸ್ತಕಗಳು ಸಿಗುತ್ತೆ, ವಸ್ತುಗಳು. ಅವುಗಳನ್ನು ತಂದುಬಿಟ್ಟು ಇವರು ಅಧ್ಯಯನವನ್ನ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗತ್ತೆ ಇದು 12ನೇ ಶತಮಾನದಲ್ಲಿ ವಚನಕಾರರು ಕೊಟ್ಟಿರ್ತಕ್ಕಂತಹ ಕನ್ನಡದ ಶ್ರೇಷ್ಠವಾಗಿರ್ತಕ್ಕಂತಹ ಸಾಹಿತ್ಯ ಅಂತ. ಆಗ ಅವರು ತಿರುಗದ ಕೇರಿಗಳಿಲ್ಲ, ಹುಡುಕದ ಊರುಗಳಿಲ್ಲ, ಮಠಗಳಲ್ಲಿ, ಮನೆಗಳಲ್ಲಿ, ಗೂಡುಗಳಲ್ಲಿ
ಅಡಗಿದ್ದಂತಹ ತಾಡೋಲೆಗಳನ್ನೆಲ್ಲ ಸಂಗ್ರಹಿಸಿ ಬಿಟ್ಟು ಅವುಗಳನ್ನ ನೂರಾರು ಶರಣರು ಬರೆದಿರ್ತಕ್ಕಂತಹ ತಾಡೋಲೆಯ ಆ ವಚನಗಳನ್ನ ಸಂಗ್ರಹಿಸಿ ಪ್ರತ್ಯೇಕಿಸಿ ಮತ್ತೆ ತಾವು ಬರೀತಾರೆ. ಎಂತಹ ಅದ್ಭುತ ವ್ಯಕ್ತಿ ಪಾಗು ಒಳಕಟ್ಟಿಯವರು ಅಂದ್ರೆ ಆ ವಚನಗಳನ್ನ ಬರೆದು 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 ಅವ್ರ ಕೈಗಳು ಬೊಬ್ಬೆ ಬಂದಿತ್ತಂತೆ. ಬರ್ಲಿಕ್ಕಾಗದೇ ಇದ್ರೂ ಸಹ ಇಂತಹ ಅದ್ಭುತವಾದ ಕನ್ನಡದ ಸ್ವತ್ತನ್ನ ಜನಮನಕ್ಕೆ ತಲುಪಿಸಬೇಕು ಎಂಬ ಸದಾಶಯದಿಂದ ಪಾಗು ಒಳಕಟ್ಟಿಯವರು ಅವುಗಳನ್ನ ಪ್ರತಿಗಳನ್ನ ತಯಾರಿಸ್ತಾರೆ. ಕನ್ನಡ ಆಗ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮುದ್ರಣಾಲಯ ಇದ್ದದ್ದು ಮಂಗಳೂರಿನಲ್ಲಿ ಬಾಸೆಲ್ ಮಿಷನ್ ಅವರು ಒಂದು ಮುದ್ರಣಾಲಯ ಇಟ್ಕೊಂಡಿದ್ರು. ಅಲ್ಲಿಗೆ ಆ ಹಸ್ತಪ್ರತಿಯನ್ನ ಕಳಿಸ್ತಾರೆ 1920ರಲ್ಲಿ. ಆ ಹಸ್ತಪ್ರತಿಯನ್ನು ಓದಿರ್ತಕ್ಕಂತಹ ಬಾಸೆಲ್ ಮಿಷನ್ ಅವರು ಅಲ್ಲಿವರೆಗೆ ಜೈನ ಸಾಹಿತ್ಯವನ್ನು ಪ್ರಿಂಟ್ ಮಾಡಿರ್ತಾರೆ, ಕನ್ನಡದ ವೀರಶೈವ ಅನೇಕ ಸಾಹಿತ್ಯಗಳನ್ನ ಪ್ರಿಂಟ್ ಮಾಡಿರ್ತಾರೆ. ಆದ್ರೆ ವಚನಗಳನ್ನ ನಾವು ಪ್ರಿಂಟ್ ಮಾಡೋದಿಲ್ಲ ಅಂತ ಅವ್ರು ಕಳಿಸಿರ್ತಕ್ಕಂಥ 500 ರೂಪಾಯಿನೊಂದಿಗೆ ಹಿಂದಕ್ಕೆ ಕಳಿಸ್ತಾರೆ. ಬಾಸೆಲ್ ಮಿಷನ್ ಅವರ ಉದ್ದೇಶ ಏನು? ಮುದ್ರಣಾಲಯದ ಜೊತೆಯಲ್ಲಿ ತಮ್ಮ ಧರ್ಮವನ್ನ ಪ್ರಸಾರ ಮಾಡ್ತಕ್ಕಂತಹ ಉದ್ದೇಶ ಇಟ್ಕೊಂಡಿದ್ರು. ಇಂಥ ವೈಚಾರಿಕ ನೆಲೆಗಟ್ಟಿನಲ್ಲಿ ಇದ್ದಂತಹ ಜನಮನಕ್ಕೆ ಬೆಳಕನ್ನು ನೀಡ್ತಕ್ಕಂತಹ ವಚನ ಸಾಹಿತ್ಯವನ್ನ ಪ್ರಿಂಟ್ ಮಾಡಿ ನಾವು ಜನಮನಕ್ಕೆ ಕೊಟ್ರೆ ನಮ್ಮ ಧರ್ಮದ ಪ್ರಸಾರ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ ಅಂತ ಆ ಪುಸ್ತಕವನ್ನ ಪ್ರಿಂಟ್ ಮಾಡೋದಿಲ್ಲ ಅಂತ ಹಿಂದೆ ಕಳಿಸ್ತಾರೆ. ಆಗ ಪಾಗು ಅಳಕಟ್ಟಿಯವರು ತಮ್ಮ ವಾಸಕ್ಕಿದ್ದಂತಹ ಮನೆಯನ್ನ ಮಾರಿಬಿಟ್ಟು ಹಿತಚಿಂತನ ಮುದ್ರಣಾಲಯ ಅಂತ ತಾವೇ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ಸ್ಥಾಪನೆ ಮಾಡಿಬಿಟ್ಟು, ಈಗ ನಂಗೆ ಟೆಕ್ನಾಲಜಿ ಮುಂದುವರೆದಿರ್ಲಿಲ್ಲ, ಮಳೆಗಳನ್ನ ಜೋಡಿಸ್ಬೇಕಾಗಿತ್ತು. ತಾವೇ ಮುದ್ರಕ, ತಾವೇ ಪ್ರಕಾಶಕ, ತಾವೇ ಮಳೆ ಜೋಡಿಸೋರು, ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಆ ಪುಸ್ತಕವನ್ನ ಹೊರಗೆ ತರ್ತಾರೆ. 1925ರಲ್ಲಿ ವಚನ ಸಾಹಿತ್ಯ ಸಾರ ಎಂಬ ಪುಸ್ತಕ ಪ್ರಕಟವಾಗ್ತದೆ. 250 ಜನ ವಚನಕಾರರನ್ನ ಪರಿಚಯಿಸಿಕೊಡ್ತಾರೆ. ಇಂತಹ 700 ವರ್ಷಗಳ ಕಾಲ ಎಲ್ಲೋ ಇದ್ದಂತಹ ಎಲ್ಲ ವೈಚಾರಿಕ ಶರಣರು ಬರೆದಿರ್ತಕ್ಕಂತಹ ವಚನ ಸಾಹಿತ್ಯವನ್ನ ಮತ್ತೆ ಬರೆದು ಬಿಟ್ಟು ಮುದ್ರಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಒಬ್ಬ ಧೀಮಂತ ಪಾಗು ಒಳಕಟ್ಟಿಯವರು. ಪಾಗು ಒಳಕಟ್ಟಿಯವರ ತಂದೆಯವರು ಶಿಕ್ಷಕರಾಗಿದ್ರು. ಅವರು ಸಾಹಿತ್ಯದ ಒಂದು ಒಡನಾಟವನ್ನ ಹೊಂದಿದ್ರು. ಪಾಗು ಒಳಕಟ್ಟಿಯವರಿಗೆ ಶ್ರೀಮಂತಿಕೆ ಇರಲಿಲ್ಲ, ಹೃದಯ ಶ್ರೀಮಂತಿಕೆ ಇತ್ತು, ಸಾಹಿತ್ಯ ಶ್ರೀಮಂತಿಕೆ ಇತ್ತು, ಸಮಾಜಕ್ಕೆ ಏನನ್ನಾದರೂ ಕೊಡಬೇಕೆಂಬ ಸದಾಶಯ ಇತ್ತು. ಸೈಕಲ್ ಹಾಕೊಂಡು ಹಳ್ಳಿ ಹಳ್ಳಿಗಳಿಗೆ ಸುತ್ತಿ, ಕೆಲವು ಮನೆಗಳಲ್ಲಿ ನಿಮ್ಮನೆಯಲ್ಲೂ ಯಾವ್ದಾರ ತಾಡೋಲೆ ಗ್ರಂಥ ಇದ್ರೆ ಪೂಜೆ ಮಾಡ್ತಿರ್ತೀರಾ, ಕೊಡ್ರಿ ಅಂದ್ರೆ ಕೊಡಲ್ಲ. ಯಾಕೆ ನಮ್ಮ ಅಜ್ಜಿನ ಕಾಲದಲ್ಲಿ ಪೂಜೆ ಮಾಡ್ಕೊಂಡ್ ಬಂದರೆ ಇದ್ರಲ್ಲಿ ಏನೋ ಶಕ್ತಿ ಇದೆ, ಇದ್ರಲ್ಲಿ ಏನೋ ಮಹತ್ವದಿದೆ ಅಂತ ಕೊಡಕ್ ಭಯ ಪಡ್ತೀವಿ. ಅಂತ ಮನೆಗಳಿಗೆ ಏನ್ ಮಾಡಿರು ಅಂದ್ರೆ ಮತ್ತೆ ತಾಡೋಲೆಗಳನ್ನು ಕಟ್ಟನ್ನ ಇಟ್ಕೊಂಡ್ ಪೂಜೆ ಮಾಡ್ತೀರಿ ಅಂತ ಹೇಳಿ ಅದನ್ನ ಸ್ಕ್ರಿಪ್ಟ್ ಅನ್ನ ನಾನು ಬರೆದ್ಬಿಟ್ಟು ಕೊಡ್ತೀನಿ ಅಂತ ಜನರ ಮನವೊಲಿಸ್ಬಿಟ್ಟು ಆ ಗೂಡುಗಳಲ್ಲಿದ್ದಂತಹ ವಚನ ಸಾಹಿತ್ಯವನ್ನ ನಾಡಿಗೆ ತಂದಂತಹ ಮಹಾ ವ್ಯಕ್ತಿ ಪಾಗು ಒಳಕಟ್ಟಿಯವರು. ಹಾಗಾದ್ರೆ ಇವರು ದೊಡ್ಡ ಶ್ರೀಮಂತರ ಇಲ್ಲ, ತಮ್ಮ ಆ ಒಂದು ಕಾನೂನು ವಕೀಲ ವೃತ್ತಿಯ ಜೊತೆಯಲ್ಲಿ ಬಿಜಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ BLD ಶಿಕ್ಷಣ ಸಂಸ್ಥೆಯನ್ನು ಕೊಡ್ತಾರೆ. ಸಾಹಿತ್ಯ, ಸಹಕಾರ, ಸಂಸ್ಕೃತಿ ಎಲ್ಲ ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅವರ ಆ ಕಾಯಕವನ್ನ ಮೆಚ್ಕೊಂಡ್ಬಿಟ್ಟು ಅವಾಗ ಆ ಪ್ರದೇಶ ಮುಂಬೈ ಸರ್ಕಾರಕ್ಕೆ ಸೇರಿತ್ತು. ಅವರನ್ನ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾರೆ. ಇಷ್ಟೆಲ್ಲ ವಚನ ಸಾಹಿತ್ಯ ಇವತ್ತು ಕನ್ನಡದ ಆಸ್ತಿಯಾಗಿ 15 ಸಂಪುಟಗಳಲ್ಲಿ 12-14 ವಚನಗಳೆಲ್ಲ ನಮಗಿದೆ ಅಂದ್ರೆ, ವಚನಗಳ ಆಡ್ತೀವಿ ಅಂದ್ರೆ ಅದಕ್ಕೆ ವಚನವನ್ನು ಬರೆದಿರ್ತಕ್ಕಂತಹ ಶರಣರ ಕಾರ್ಯಕರ್ತರಾದ್ರೆ ಅದನ್ನ ಮತ್ತೆ ಮುದ್ರಿಸಿ ಜನಮನಕ್ಕೆ ನೀಡಿರ್ತಕ್ಕಂತಹ ಪಾಗು ಒಳಕಟ್ಟಿಯವರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದಕ್ಕಾಗಿ ಪಾಗು ಒಳಕಟ್ಟಿಯವರನ್ನ ನಾವು ಹಾಗೂ ವಿಶ್ವಗುರು ಅಣ್ಣ ಬಸವಣ್ಣನವರು, ಅಕ್ಕ ನಾಗಕ್ಕರವರನ್ನ ಹಾಗೂ ವಿಶ್ವದ ಎಲ್ಲಾ ದಾರ್ಶನಿಕರನ್ನ ನೆನೆಯುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಹಾಗೂ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ ಶ್ರೀ ಪೂಜ್ಯ ಜ್ಞಾನಪ್ರಭು ಸಿದ್ದರಾಮ ದೇಸಿ ಕೇಂದ್ರ ಮಹಾಸ್ವಾಮಿಗಳು, ಯಲನಾಡು ಮಠ ಮಹಾಸಂಸ್ಥಾನದ ಮಠ ಕಡೂರು, ಇವರಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯಮಾನ್ಯರಿಗೂ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಒಂದೆರಡು ಮಾತು ಆರಂಭ ಆಗೋಕ್ಕಿಂತ ಮುಂಚೆ ಈ ಸಂಜೆಯಲ್ಲಿ ನಾವೆಲ್ಲರೂ ಸೇರಿದ್ವಿ.
ಒಂದು ಘೋಷಣೆಯ ಮೂಲಕ ಈ ಒಂದು ಪ್ರಾಸ್ತಾವಿಕ ಅಥವಾ ನಮ್ಮ ಉದ್ದೇಶದ 2 ನಿಮಿಷದ ಮಾತು, ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, 2 ನಿಮಿಷದ ಮಾತಾಡ್ತೀನಿ. ನಾನು ಜಯ ಭಾರತ ಅಂತೀನಿ, ನೀವು ಜಯ ಬಸವೇಶ ಅಂತ ಕೂಗಬಹುದಾ? 2 ಕೈಯನ್ನು ಮುಷ್ಟಿಯನ್ನ ಬಿಗಿ ಮಾಡಿ ಕೈ ಎತ್ತಿ. ನಾನು 3 ಸಲಿ ಜಯ ಭಾರತ ಅಂತೀನಿ, ನೀವು ಜಯ ಬಸವೇಶ ಅಂತ ಎಷ್ಟು ಜೋರಾಗಿ ಹೇಳ್ಬೋದು ಅಷ್ಟು ಜೋರಾಗಿ ಹೇಳೋಕೆ ಪ್ರಯತ್ನ ಪಡೋಣ. ಜಯ ಭಾರತ, ಜಯ ಭಾರತ, ಜಯ ಭಾರತ. ಶರಣು ಶರಣಾರ್ಥಿಗಳು. ಒಂದು ವೇಳೆ ಐಸಿರಿ ಫೌಂಡೇಶನ್, ಐಸಿರಿ ಟುಡೇ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಇವರ ಸಹಯೋಗದಲ್ಲಿ ಸಾಹಿತಿಗಳಾದ ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ ಅನ್ನೋ ಒಂದು ಅಭಿಯಾನದ 6ನೇ ದಿನದಲ್ಲಿದೆ. 3ನೇ ವರ್ಷದ 6ನೇ ದಿನದಲ್ಲಿ ನಾವೆಲ್ಲರೂ ವೈ ಮಲ್ಲಾಪುರದಲ್ಲಿ ನಮ್ಮ ಪ್ರಕಾಶ್ ಅಣ್ಣನವರ ಮನೆ ಅಂಗಳದಲ್ಲಿದ್ದೀವಿ. ಈ ಕಾರ್ಯಕ್ರಮ ಹೇಗೆ ಅಂದ್ರೆ, ನೀವು ನೋಡ್ಬೋದು ಆ ಸಂಸ್ಥೆಗಳು ಸಾಮಾಜಿಕ, ಶೈಕ್ಷಣಿಕ, ಪರಿಸರ ಪರವಾದ ಮತ್ತು ಎಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಕೆಲಸ ಮಾಡ್ತಿರುವಂತಹ ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಒಂದೊಂದು ಮನೆಗೆ ಒಂದೊಂದು ವಿಚಾರಧಾರೆಯನ್ನ ಇಟ್ಕೊಂಡು ಒಂದೊಂದು ಸಂದೇಶವನ್ನ, ಒಂದು ಜ್ಞಾನ ಗಂಗೆಯ ರೂಪವಾಗಿ ರಾಜ್ಯದೆಲ್ಲೆಡೆ ಅಂದ್ರೆ ನಮ್ಮ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ನಾವು ನಡೆಸಬೇಕು ಅಂತ ಒಂದು ಸಂಕಲ್ಪದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಇದಕ್ಕೆ ಇವತ್ತು ಸೇರಿರುವಂತವರು ನಮ್ಮ ಶರಣರ ಬೆಳದಿಂಗಳ ಉಪನ್ಯಾಸ ಮಾಲಿಕೆ ಕೂಡ ಜೊತೆಯಾಗಿದೆ. ಇನ್ನು ಬುದ್ಧಿಯರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಏನಂದ್ರೆ, ನಮಗೆ ಕೊನೆ ಬಾರಿ ನಮ್ಮ ಸಮಾರೋಪ ಸಮಾರಂಭದಲ್ಲಿ ಚಟ್ನಳ್ಳಿ ಮಹೇಶಣ್ಣನವ್ರ ಫಾರ್ಮ್ ಅಲ್ಲಿ ನಾವೊಂದು ಶ್ರಾವಣ ಸಂಜೆಯ ಸಮಾರೋಪ ಸಮಾರಂಭ ಮಾಡಿದ್ವಿ. ಅಲ್ಲಿಗೂ ಬುದ್ಧಿಯರು ಬಂದಿದ್ರು. ಈ ತರ ಈ ಜ್ಞಾನ ಗಂಗೆಗೆ ಒಂದು ಮಹಾನದಿ ನಮ್ಮ ಜೊತೆಗೆ ಸೇರಿದಂತ ಒಂದು ಅನುಭವ ನಮಗೆ ಆಗ್ತಾ ಇದೆ. ಅದು ಬುದ್ಧಿಯವರ ಮತ್ತೆ ನಿಮ್ಮೆಲ್ಲರ ಒಂದು ಉಪಸ್ಥಿತಿಯಿಂದ. ಅದಲ್ದಲೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು 5 ಸಾಗಳ ಮೂಲಕ, 5 ಪಂಚ ಸಾಗಳು ನಮ್ಮ 5 ಪಂಚೇಂದ್ರಿಯಗಳಿಗೆ ಒಂದು ಮುದ ನೀಡುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿದೆ. ನೋಡ್ಬೋದು ನೀವು, ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ, ಕನಕದಾಸರ ಸಾಮಾಜಿಕ ಬದ್ಧತೆ, ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್, ಹಾಗೂ ಕುವೆಂಪುರವರ ಸರ್ವ ಧರ್ಮದ ಹಾಗೂ ಸರ್ವ ಜನಾಂಗದ ಶಾಂತಿಯ ತೋಟ, ಅದಲ್ದಲೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಸಮಾನತೆಯ ವಿಚಾರವನ್ನ ಇಟ್ಕೊಂಡು ಒಂದೊಂದು ಮನೆಯಲ್ಲಿ, ಅನೇಕ ಹಳ್ಳಿಗಳಲ್ಲಿ, ನಿಡಘಟ್ಟ, ಸಕ್ರಪಟ್ಟಣ, TB ಕಾವಲು, ಕಲ್ಯಾಣ ನಗರ, ನಮ್ಮ ಮಲೆನಹಳ್ಳಿ ಬಿಂಡಿಗಾ ದೇವಾಲಯ, ಇವತ್ತು ವೈ ಮಲ್ಲಾಪುರ, ನೆಕ್ಸ್ಟ್ BM ಕೊಪ್ಪಲಲ್ಲಿ ಒಂದಿದೆ. ಈ ತರ ಒಂದು ಸಾಂಸ್ಕೃತಿಕವಾಗಿ ನಾವೆಲ್ಲರೂ ಸೇರ್ಬೇಕು, ಸಾಮಾಜಿಕವಾಗಿ ನಾವೆಲ್ಲರೂ ಒಕ್ಕೂಡ್ಬೇಕು. ಈ ಒಂದು ಸಂಘಟನೆ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ನಮ್ಮ ಸಮಾಜವನ್ನ ಒಂದುಗೂಡ್ಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಮಹೇಶ್ ಅಣ್ಣನವರ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸಂಸ್ಥೆಯ ಉದ್ದೇಶಗಳು 3 ತತ್ವಗಳು, ತತ್ವಾದರ್ಶಗಳು ಈ ಭಾರತದಲ್ಲಿ ಅನೇಕ ಇದೆ, ತ್ವಾಗಳಿದಾವೆ. ಈ ಒಂದು ಸಮೂಹದಿಂದ ಒಬ್ಬ ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ, ಅಥವಾ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುತ್ತೆ. ಅದಕ್ಕೆ ಮೊದಲನೇ ನಾವು ರೂಢಿಸ್ಕೊಂಡಿರೋದು ವ್ಯಕ್ತಿತ್ವ. ಈ ವ್ಯಕ್ತಿತ್ವ ರೂಪಣೆಯಿಂದ ನಾವು ಸಮಾಜದಲ್ಲಿ ಒಂದು ಮನುಕುಲದ ಉಳಿವಿಗಾಗಿ ಒಂದು ಮನುಷ್ಯತ್ವ, ಇನ್ನೊಬ್ಬರಿಗೆ ಆಗುವಂತಹ, ನಾವು ಅಕ್ಕಪಕ್ಕದಂತವರಿಗೆಲ್ಲ ಆಗುವಂತಹ, ನಮ್ಮ ಕಷ್ಟಕ್ಕೆ ಸುಖಕ್ಕೆ ಎಲ್ಲ ಆಗುವಂತಹ ಆ ಮನುಷ್ಯತ್ವ, ಈ ವ್ಯಕ್ತಿತ್ವ ಮನುಷ್ಯತ್ವ 2 ಬಿಗಿಯಾಗಿದ್ದರೆ ಸಂವಿಧಾನದ ಆಶಯಗಳಾದ ಈ ಭಾರತೀಯತ್ವ ಉಳಿಯುತ್ತೆ. ಹಾಗಾಗಿ ವ್ಯಕ್ತಿತ್ವ, ಮನುಷ್ಯತ್ವ, ಭಾರತೀಯತ್ವದ ವಿಚಾರಧಾರೆಯನ್ನ ಆಧುನಿಕ ಸ್ಪರ್ಶ ನೀಡಬೇಕು ಅಂತ ನಿಮ್ಮೆಲ್ಲರಿಗೂ ಒಂದು ಕಾರ್ಡ್ ಬಂದಿದೆ ಕೂಡ. ಈ ವಿಚಾರ ನಮ್ಮಷ್ಟಿಗೆ, ಇಲ್ಲಿರುವಷ್ಟು ಜನಕ್ಕೆ ಮಾತ್ರವಲ್ಲದೆ ಲಕ್ಷಾಂತರ ಜನರಿಗೆ ವಿಷಯ ಮುಟ್ಟೋಕೆ selfiebook.ai ಹಾಗೂ ಐಸಿರಿ ಮಾಧ್ಯಮದಲ್ಲಿ ನಾವು ಇದನ್ನ ಜಾಹೀರಾತನ್ನ ಕೂಡ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಕೈಯಲ್ಲಿ ಒಂದು ಕಾರ್ಡ್ ಇದೆ. ಆ ಕಾರ್ಡ್ ಅಲ್ಲಿ ಒಂದು ಸ್ಕ್ಯಾನರ್ ಇದೆ, ನೀವು ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಲ್ಫಿ ಬುಕ್ ನಮ್ಮ ಸ್ವದೇಶದ ಆಪ್. ನಮ್ಮ ಚಿಕ್ಕಮಗಳೂರಿನ ನಂಜೇಶ್ ಬೆನ್ನೂರ್ ಅವರು ಒಂದು ಆಧುನಿಕವಾಗಿ ಒಂದು ಸಾಮಾಜಿಕ ಜಾಲತಾಣವನ್ನ ಕಂಡಿಡಿದಿದ್ದಾರೆ. ಆ ಆಧುನಿಕ ಸ್ಪರ್ಶದ ಜೊತೆ ಗ್ರಾಮೀಣ ಆಹಾರ ಪದ್ಧತಿಯ ಉಳಿವಿನ ಸಂದೇಶವನ್ನು ಕೂಡ ಕೊಡ್ಬೇಕು ಅಂತ ನೀವಿಲ್ಲಿ ನೋಡ್ಬೋದು. ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ಉಳ್ಳವರು ಕೊಳ್ಳಲಿ, ಉಳುವವರು ಉಳಿಯಲಿ ಅನ್ನೋ ಒಂದು ಧ್ಯೇಯದೊಂದಿಗೆ ಚಟ್ನಳ್ಳಿ ಫುಡ್ಸಿನ ಕಿಲ್ಸ, ಮಾಲ್ದಿ, ನಿಪ್ಪಟ್ಟು, ಈ ತರ ಅನೇಕ ಆಹಾರ ಪದ್ಧತಿಗಳು, ನಮ್ಮ ಮಣ್ಣಿನ ಆಹಾರ ಪದ್ಧತಿ, ನಮ್ಮ ಅಜ್ಜಿಯರ ಕಾಲದ ಒಂದು ಆಹಾರ ಪದ್ಧತಿಗಳು ಕೂಡ ಈ ಒಂದು ಔತಣಕೂಟದಲ್ಲಿ ಮತ್ತೆ ಈ ಒಂದು ಆತಿಥ್ಯದಲ್ಲಿ ರೂಢಿಗತವಾಗಿದೆ. ಈ ತರ ಕೇವಲ ಒಂದು ಮಾತು, ಕೇವಲ ಒಂದು ಹಾಡು, ಕೇವಲ ಒಂದು ಇದಲ್ದಲೆ ಅಂದ್ರೆ ಒಂದು ಕೇಳೋಕೆ ಇಂಪಲ್ದಲ್ಲದೆ ಒಂದು ಆಸ್ವಾದಿಸೋಕೆ ಒಂದು ಆರೋಗ್ಯಕರವಾದ ಆಹಾರದ ಪದ್ಧತಿಯನ್ನು ಕೂಡ ನಮ್ಮ ಅಭಿಯಾನದಲ್ಲಿ ಜೋಡಿಸ್ಕೊಂಡಿದ್ದೇವೆ. ಇದಿಷ್ಟು ನಮ್ಮ ಕಾರ್ಯಕ್ರಮದ ಒಂದು ಸಣ್ಣ ಪರಿಚಯ.
ವೇದಿಕೆ ಮೇಲೆ ಅನೇಕ ಅನುಭವಸ್ಥರು ಮತ್ತೆ ಹಿರಿಯರಿದ್ದಾರೆ. ಅವರೆಲ್ಲರ ಮುಂದೆ ನನಗೆ ಒಂದು ಮಾತಾಡೋಕೆ ಅವಕಾಶ ಕೊಟ್ಟಿದಂತ ಈ ವೇದಿಕೆ ಮತ್ತೆ ಈ ವೇದಿಕೆಯನ್ನ ಸೃಷ್ಟಿಸಿದಂತಹ ನಮ್ಮ ಪ್ರಕಾಶ್ ಅಣ್ಣನವರು ಮತ್ತೆ ಎಲ್ಲಾ ಬಳಗದವರು, ಇನ್ನು ನಮಗೆ ವಿಜಯಕ್ ಅವರು ಮತ್ತೆ ಇನ್ನು ಹಿರಿಯರು ಎಲ್ಲ ನಾವು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಜೊತೆ ಸೇರಿದ್ವಿ. ಮತ್ತೆ ನಿಮ್ಮೆಲ್ಲರನ್ನ ನೋಡಿ ಮತ್ತೆ ನಿಮ್ಮೆಲ್ಲರ ಜೊತೆ ಸಂಪರ್ಕ ಮಾಡಿದ ಅಷ್ಟೇ ಆನಂದ ತಂದಿದೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಹಾಗೂ ಶರಣು ಅಂತ ಅಂತೀನಿ, ನೀವೆಲ್ಲರೂ ಶರಣಾರ್ಥಿ ಅಂತ ಜೋರಾಗಿ ಹೇಳ್ಬೋದಾ? ಓಕೆ, ಶರಣು ಶರಣು ಶರಣು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಬಸವೇಶ್ವರ. ಧನ್ಯವಾದಗಳು. ಪರಮಪೂಜ್ಯರ ದಿವ್ಯ ಪಾದಗಳಿಗೆ ನಮಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸ್ತಾ, ಈ ಶ್ರದ್ಧೆಯ ಸಾರ್ಥಕವಾದಂತಹ ಅರ್ಥಪೂರ್ಣ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಾಹಿತ್ಯದ ಜಿಜ್ಞಾಸುಗಳಿಗೆ, ಎಲ್ಲ ಸಾಹಿತ್ಯದ ಪ್ರೇಮಿಗಳಿಗೆ, ಎಲ್ಲ ಶರಣ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಶಿರವಾಗಿ ನಮಿಸಿ, ಇಂತಹ ರಸಗಳಿಗೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಸನ್ಮಿತ್ರರಾಗಿರ್ತಕ್ಕಂಥ ಪ್ರಕಾಶ್ ಮಾಸ್ಟರ್ ಅದ್ಭುತವಾದಂಥ ಒಂದು ಕ್ಷಣವನ್ನು ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ನ ಕೈಜೋಡಿಸಿಕೆಯೊಂದಿಗೆ ನಮ್ಮ ಸಮಾಗಮ ಆಗಿದೆ ಅಂತಕ್ಕಂಥದ್ದು ಅತ್ಯಂತ ಖುಷಿಯ ಸಂಗತಿ ಅಂತೇಳಿ. ಬಂಧುಗಳೇ, ಇವತ್ತಿನ ದಿನಮಾನದ ಬದುಕಿನಲ್ಲಿ ಸಹಜವಾಗಿ ಮಾತನ್ನು ಹೇಳ್ತಾ ಇರ್ತೀವಿ ಅಂತೇಳಿ. ಭೌತಿಕವಾದಂಥ ಬೆಳವಣಿಗೆ ಭಾರಿ ಆಗಿದೆ. ಪ್ರಾಯಶಃ ಮೂರು ಚೆನ್ನಾಗಿದೆ, ಬಿಲ್ಡಿಂಗ್ ಚೆನ್ನಾಗಿದೆ, ಕಟ್ಟಡಗಳು ಚೆನ್ನಾಗಿದೆ, ಮನೆ ಚೆನ್ನಾಗಿದೆ, ಅದ್ರ ಜೊತೆಗೆ ರಸ್ತೆ ಚೆನ್ನಾಗಿದೆ. ನಾವೇನು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಭೌತಿಕವಾದಂತಹ ಸವಲತ್ತು ಡೆಫಿನೆಟ್ ಆಗಿ ನಮ್ಮ ಅಪ್ಪ ಇದ್ದ ಕಾಲಕ್ಕೆ ಅಜ್ಜನ ಕಾಲಕ್ಕೆ ಹೋಲಿಸಿದ್ರೆ ದೊಡ್ಡದಾದಂತಹ ಪ್ರಗತಿ ಆಗಿದೆ, ಸತ್ಯ. ಆದ್ರೆ ವಾಸ್ತವ ಸುಮ್ಮನೆ ಗಮನಿಸಿ ಇರ್ತಕ್ಕಂಥ ಹಿರಿಯರಾದಿಗೆ ನಾವು ನೀವು ನಮ್ಮ ಅಪ್ಪನ ಸ್ವಲ್ಪ ಬದುಕನ್ನು ಹಿಂದಕ್ಕೆ ಹೋದ್ರೆ ಇಂಥ ಏನು ಮನೆ ಇರಲಿಲ್ಲ. ಯಾವುದೋ ಒಂದೇ ಮನೆ ಇತ್ತು, ಒಂದೇ ನಡುಮನೆ, ಒಂದೇ ಅಡಿಗೆ ಕೋಣೆ. ಆದ್ರೆ ವಿಶೇಷ ಅಂದ್ರೆ ಇವತ್ತಂತ ಮನೆಗಳು ದೊಡ್ಡದಾಗಿ ನಿರ್ಮಾಣ ಆಗ್ಬಿಟ್ಟಿದೆ. ಆ ನಿರ್ಮಾಣ ಆದಂತ ಮನೆ ಇದೆಯಲ್ಲ, ಮನೆ ಒಂದೊಂದು ಪೋರ್ಟಿಕೋ ಇದೆ, ಅದ್ರ ಕೆಳಗಡೆ ಒಂದು ಕಾರ್ ಇದೆ, ಅದರೊಳಗಡೆ ಒಂದು ಫರ್ನಿಚರ್ ಇದೆ, ಸುಸಜ್ಜಿತವಾದಂತ ಮನೆ ನಿರ್ಮಾಣ ಮಾಡಿದೀವಿ. ಆದ್ರೆ ಖಚಿತವಾಗಿ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಆ ಸಣ್ಣ ಮನೆಯಲ್ಲಿ ನಮ್ಮ ಅಪ್ಪನ ಜೊತೆ ಅಜ್ಜಿ ಜೊತೆ ಕೂತು ಊಟ ಮಾಡ್ತಾ ಇದ್ದಾಗ ಸಿಗ್ತಾ ಇದ್ದಂತ ನೆಮ್ಮದಿ, ನಮ್ಮ ಅಜ್ಜಿ ತೊಡೆ ಮೇಲೆ ಮಲಗ್ತಾ ಇದ್ದಾಗ ಸಿಗ್ತಾ ಇದ್ದಂತ ನೆಮ್ಮದಿ, ನಾವೆಲ್ಲ ಆ ಸಹಪಂಕ್ತಿ ಭೋಜನದಲ್ಲಿದ್ದಂತ ಸುಖ ಇವತ್ತು ಇದೆಯಾ ಅಂತೇಳಿ ಚಿಂತನೆ ಮಾಡಿದ್ರೆ ಡೆಫಿನೆಟ್ ಆಗಿ ಹೇಳ್ಬೋದು. ಭೌತಿಕವಾಗಿ ನಾವು ಬೆಳೆದ್ರು ಕೂಡ ಭೌತಿಕವಾಗಿ ಎಲ್ಲೋ ಒಂದು ರೀತಿ ನೆಮ್ಮದಿ ಅಂತಕ್ಕಂಥದ್ದು ಮರೀಚಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 12ನೇ ಶತಮಾನ ನಮ್ಮ ಶರಣ ಪರಂಪರೆ ಕಂಡುಕೊಂಡಂತ ಸತ್ಯ ಅಂದ್ರೆ, ಈ ಸಮಾಜದಲ್ಲಿ ನೆಮ್ಮದಿ ಇರಬೇಕು ಅಂದ್ರೆ, ಈ ಸಮಾಜದಲ್ಲಿ ಅಂತ ಒಂದು ಸಮಾಧಾನ ಸ್ಥಾಪನೆ ಆಗಬೇಕು ಅಂದ್ರೆ ಎರಡು ಮೂಲಭೂತವಾಗಿ ರಿಪೇರಿ ಆಗಬೇಕು ಅಂತೇಳಿ. ಯಾವ್ಯಾವ್ದು? ಈ ಜಗತ್ತಿನ ಮೂಲ ಘಟಕ ಆಗಿರ್ತಕ್ಕಂಥ ಮನೆ ಚೆನ್ನಾಗಬೇಕು, ಅದ್ರ ಜೊತೆಗೆ ಮನೆ ವಾಸ ಮಾಡ್ತಕ್ಕಂಥ ಮನಸ್ಸುಗಳು ಚೆನ್ನಾಗಬೇಕು ಅಂತೇಳಿ. ಈ ಮನೆ ಮತ್ತು ಮನವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಪರಂಪರೆಗೆ ನಾವು ವಾರಸ್ದಾರರಾಗಿದ್ದೀವೋ, ಯಾವ ಬಸವ ಪರಂಪರೆಗೆ ನಾವು ಅಧಿಕೃತವಾದಂತಹ ಒಂದು ಜನ ಅಂತಕ್ಕಂಥ ಒಂದು ಪ್ರೌಡ್ ಫೀಲ್, ಹೆಮ್ಮೆ ಇದೆಯೋ, ಅವರೆಲ್ಲರೂ ಯೋಚನೆ ಮಾಡಬೇಕಾದಂತ ಸತ್ಯ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ರಿಂಗಣಿಸ್ತದೆ ಎಲ್ಲದೂ ಕೂಡ. ನಮ್ಮ ಪ್ರಕಾಶ್ ಹೇಳಿದ್ದಾಗ್ಲಿ, ಪುಟ್ಟರಾಜು ಮಾತಾಡಿದ್ದಾಗ್ಲಿ, ಅದ್ರ ಜೊತೆಗೆ ನಮ್ಮ ಪಕ್ಷಿಯವರ ಸಂಕಲ್ಪ, ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ಸಾಹಿತ್ಯ ಸೇವೆಯನ್ನ ಗಮನಿಸ್ತಾ ಇರ್ತಕ್ಕಂಥ ಅನೇಕರಿದ್ದೀವಲ್ಲ, ಡೆಫಿನೆಟ್ ಆಗಿ ಹೇಳ್ತೀನಿ, ನಾವು ಆ ಪರಂಪರೆಗೆ, ಆ ವಚನಕಾರ ಬಯಸಿದಂತ ಆ ನಿಲುವುಗಳಿಗೆ ನ್ಯಾಯ ಒದಗಿಸ್ತಾ ಇದ್ದೀವಿ ಅಂತಕ್ಕಂಥ ಖುಷಿ ಸಮಾಧಾನ ಇಂತಹ ಸಮಾರಂಭಗಳು ಸಾಕ್ಷೀಕರಿಸ್ತಾ ಇದ್ದೇವೆ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ಅಂತೇಳಿ. ಏನ್ ಹೇಳ್ತಾರೆ ಬಸವಣ್ಣವರು? ಎಸ್ ಅಂತ ನೆಮ್ಮದಿ ಬರಬೇಕು ಅಂದ್ರೆ ನಾನಾಯ್ತು, ನನ್ನ ಹೆಂಡತಿ ಆಯ್ತು, ನನ್ನ ಮಕ್ಕಳಾಯ್ತು, ಇಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ ಮನಸ್ಸನ್ನು ಕಟ್ತಕ್ಕಂಥವ್ರು ಯಾರು, ಸಮಾಜ ಕಟ್ತಕ್ಕಂಥವ್ರು ಯಾರು, ರಾಷ್ಟ್ರ ಕಟ್ತಕ್ಕಂಥವ್ರು ಯಾರು ಅಂತಕ್ಕಂಥ ಒಂದು ಆಳವಾದಂತ ಒಂದು ಸಂಶೋಧನೆ ಅಂತ ಅದ್ಭುತವಾದಂತ ಕಮಿಟ್ಮೆಂಟ್ ಬಸವಣ್ಣವ್ರಿಗೆ ಇತ್ತಲ್ರಿ. ಅವರು ಅವತ್ತೇ ಒಂದು ಆದೇಶ ಕೊಡ್ತಾರಲ್ಲ ಅವರು, ಎಸ್ ನಿನಗೋಸ್ಕರ ದುಡಿಯೋದಲ್ಲ, ನಿಂದೆ ಅಲ್ಲ, ಒಂದು ನಾಡಿನ ಮಹಾಮಂತ್ರಿ ಆಗಿದ್ದಂಥವ್ರು ಬಸವಣ್ಣವ್ರು. ಏನ್ ಹೇಳ್ತಾರೆ? ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತ ಎನ್ನ ಮನೆ ಎನ್ನ ಮಡದಿ ಎನ್ನ ಮಕ್ಕಳಿಗೆಂದು ಕೂದಿದ್ದಾರೆ, ತಲೆದಂಡ ಕೂಡಲ ಸಂಗಮ ದೇವ ಅಂತಾರೆ. ಹೊಲವದೇರ ಮನೆಯ ಒಕ್ಕಾದೊಡೆಯುವಾಗಲಿ, ಸಲೆ ಕೈಕೂಲಿಯ ಮಾಡಿಯಾದೊಡೆಯುವಾಗಲಿ, ನಿಮ್ಮ ಶರಣರಿಗೆ ಕುದಿವೇನಲ್ಲದೆ ಎನ್ನ ಮನೆ ಬರೀ ಎನ್ನ ಮಕ್ಕಳಿಗೆಂದು ಕುದಿದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ಕೂಡಲ ಸಂಘ ಅಂತೇಳಿ. ಪ್ರಾಯಶಃ ಈ ಪರಂಪರೆಯಿಂದ ಗ್ರಹಿಸಿರ್ತಕ್ಕಂಥ ಆ ಬಸವಣ್ಣವರ ವಚನ ಸಂದೇಶವನ್ನೇ ಬದುಕಿನಲ್ಲಿ ಒಂದು ರೀತಿ ಉಸಿರಾಗಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು. ಪ್ರಾಯಶಃ ಈಗಾಗಲೇ ನೀವು ಒಂದು ಮಾತು ಹೇಳಿದ್ರಿ, ಪ್ರಾಯಶಃ ವಿರೂಪಾಕ್ಷ ಅವರು ಮಾಡ್ತಾ ಇರ್ತಕ್ಕಂಥ ಆ ಸಂಕಲ್ಪದ ಕಾರ್ಯ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ, ಎಷ್ಟು ಮನೆಗಿಂತ ಅಭಿಯಾನ ಆಗ್ತಾ ಇದೆಯಲ್ಲ. ಇದ್ರ ಪ್ರೇರಣೆಗೆ ಅನುಗುಣವಾಗಿ ಆ ರೋಹನ್ ಅವ್ರು ಕೈ ಜೋಡಿಸಿದ್ರು, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಎಲ್ಲ ಕೈ ಜೋಡಿಸಿ 3 ವರ್ಷದಿಂದ ನಾವು 86ನೇ ಮನೇಲಿ ಇದೀವಿ ಈಗ ಅಂತೇಳಿ ನಾವು ನಿರಂತರವಾಗಿ ಹೋಗ್ತಾ ಇದ್ದೀವಿ. ಆ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ವೈಮಲ್ಲಾಪುರ ಪಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಪ್ರಕಾಶ್ ಅವ್ರಿಗಿದ್ದಂತ ಒಂದು ಸೋಷಿಯಲ್ ಕಮಿಟ್ಮೆಂಟ್ ಅಂತೇಳಿ, ಒಂದು ಸಾಮಾಜಿಕವಾದಂತ ಬದ್ಧತೆ ಅಂತೇಳಿ. ಪ್ರಾಯಶಃ ಪದ್ಧತಿಗೆ ಅನುಗುಣವಾಗಿ ಒಂದೊಂದು ವಿಷಯದ ಮೇಲೆ ಒಂದೊಂದು ಮನೆಗೆ ನಾವು ಈ ಜ್ಞಾನ ಒಂದು ರೀತಿ ಜ್ಞಾನ ಹೆಂಗಂದ್ರೆ ನಾನೇನೋ ಭಾರಿ ಜ್ಞಾನಿ ನಿಮ್ಗೆ ಹೇಳಬೇಕು ಅಂತಕ್ಕಂಥ ಭ್ರಮೆಯಿಂದ ಅಲ್ಲ. ಪ್ರಾಯಶಃ ಒಂದು ಸಾಂಸ್ಕೃತಿಕವಾದಂಥ ವಿನಿಮಯ ಆಗಬೇಕು, ಜ್ಞಾನದ ಒಂದು ಎಕ್ಸ್ಚೇಂಜ್ ಆಗಬೇಕು ಅಂತೇಳಿ
ನಮ್ಮ ಪರಂಪರೆಯ ಮೌಲ್ಯಗಳು ನಿಮ್ಮಿಂದ ನಮಗೆ ಗೊತ್ತಾಗಬೇಕು, ನಮ್ಮಿಂದ ನಿಮಗೆ ಗೊತ್ತಾಗಬೇಕು ಅಂತಕ್ಕಂಥ ಈ ವಿನಿಮಯದ ಕಾರ್ಯಕ್ರಮವನ್ನ ವಿನೂತನವಾಗಿ ಅಪ್ಲೈ ಮಾಡ್ತಾ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಯಶಸ್ಸೇನರ ಇದ್ರೆ ಅದರಲ್ಲೊಂದು ಸಣ್ಣ ಪಾಲು ನಮ್ಮ ಪ್ರವಚನದ್ದಿರ್ಬೋದು, ಒಂದು ಸಣ್ಣ ಪಾಲು ಖಚಿತವಾಗಿ ನಮ್ಮ ಗಾಯನದ್ದಿರ್ಬೋದು. ಅದ್ರ ಮೇಜರ್ ಯಶಸ್ಸಿನ ಪಾಲು ಯಾರದಪ್ಪ ಅಂದ್ರೆ ನಿಮ್ಮೆಲ್ಲರ ಅಮೂಲ್ಯವಾದಂಥ ಸಮಯ ಬಿಟ್ಟು 2 ಗಂಟೆ ನಮ್ಮ ಜೊತೆ ಕೂಡ್ತಿರಲ್ಲ, ನಿಮ್ಗೊಂದು ದೊಡ್ಡ ಹ್ಯಾಟ್ಸ್ ಆಫ್, ನಿಮ್ಗೊಂದು ದೊಡ್ಡ ವಂದನೆ. ಇದು ನಿಜವಾದಂತ ವಚನದ ಕಮಿಟ್ಮೆಂಟ್, ಇದು ನಿಜವಾದಂತ ವಚನಕಾರ ಆಶಯ ಅಂತಕ್ಕಂಥದಕ್ಕೆ ನೀವು ಕೂಡ ಪಾಲ್ದಾರಾಗಿದ್ದೀರಿ ಅಂತಕ್ಕಂಥ ಅತ್ಯಂತ ಖುಷಿಯ ಸಂಗತಿಗಳನ್ನು ಹೇಳ್ತಾ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇದನ್ನು ಕೋಟ್ ಮಾಡಿದ್ರು ಅಂತೇಳಿ. ಪ್ರಾಯಶಃ ನೀವು ಚಂದನ್ ಅವ್ರ ಹಾಡು ಕೇಳಿದ್ರಿ. ಒಂದೇ ಒಂದು ಹೇಳ್ತೀನಿ, ಈ ಮನೆಗಳಲ್ಲಿ ಆಗಬೇಕಾತು ಅಂದ್ರೆ ನಮ್ಮ ರೋಹನ್ ಮಕ್ಕಳು ಮನೇಲಿ ಹುಟ್ಟಬೇಕ್ರಿ, ನಮ್ಮ ಸಮಾಜದಲ್ಲಿ ನಮ್ಮ ಊರಲ್ಲಂತ ಯುವಶಕ್ತಿ ಬೆಳಿಬೇಕ್ರಿ, ನಮ್ಮ ಚಂದನ್ ಅಂತ ಗಾನ ಪ್ರತಿಭೆಗಳು ಬರ್ಬೇಕ್ರಿ. ಈ ಬರಬೇಕು ಅಂತಕ್ಕಂಥ ಆಶಯದಿಂದಲೇ ಇಂಥ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ಊರೂರಿಗೆ ಮನೆ ಬರ್ತಾ ಇದ್ದಾವೆ ಅಂತೇಳಿ. ಯಾವ್ದದು ನಾನು ಹೇಳ್ತಾ ಇದ್ದೀನಿ, ಕೂತಿರ್ತಕ್ಕಂಥ ಪರಿಸರ ನೋಡಿ ಸುಮ್ಮನೆ ಯೋಚನೆ ಮಾಡಿ. ಪ್ರಾಯಶಃ ಇವತ್ತಿನ ಒತ್ತಡದ ಬದುಕಿನಲ್ಲಿ ಕೆಳಗಡೆ ಒಂದು ನೆಲ ಇದೆ ಅಂತಲೇ ಗೊತ್ತಿಲ್ವಲ್ರಿ ನಮ್ಮ ಮಕ್ಕಳಿಗೆ, ಮೇಲೊಂದು ಆಕಾಶ ಇದೆ ಅಂತಲೇ ಗೊತ್ತಿಲ್ಲ ರಮಣ. ಮೇಲೊಂದು ಆಕಾಶಕಾಯ ಇದೆ, ಅಲ್ಲೊಂದು ಚಂದ್ರ ಇದ್ದಾನೆ, ಕೋಟಿ ಕೋಟಿ ನಕ್ಷತ್ರಗಳಿದೆ ಅಂತಕ್ಕಂಥದ್ದನ್ನ ಈ ನಿಸರ್ಗದ ಸವಿಯನ್ನ ಸವಿದೇ ಇರ್ತಕ್ಕಂಥ ಮಟ್ಟಕ್ಕೆ ಬದುಕು ಒತ್ತಡದಲ್ಲಿ ಸಾಕ್ತಾ ಇದೆ ಅಂತೇಳಿ. ಬದುಕೊಂದ್ ರೀತಿ ಮೆಕ್ಯಾನಿಕಲ್ ಆಗ್ಬಿಟ್ಟಿದೆ ಅಂತೇಳಿ. ಇಂಥ ಯಾಂತ್ರೀಕೃತವಾದಂಥ ಬದುಕಿನ ಸಂದರ್ಭದಲ್ಲಿ ಎಸ್ ನಮ್ಮ ಬದುಕು ಅಂದ್ರೆ 3 ಅಕ್ಷರದ ಶಬ್ದ ಅಲ್ಲ ಸರ್. ನಮ್ಮ ಬದುಕಿನ ಮುಂದೆ ಏನೇನಿದೆ? ಆ ಶರಣರ ಇತಿಹಾಸ ಇದೆ, ದಾಸರ ಸಂಸ್ಕೃತಿ ಇದೆ, ಜನಪದರ ಸೊಗಡಿದೆ, ಏನೆಲ್ಲ ಇದೆ ಅಲ್ವಾ? ಇವೆಲ್ಲಗಳನ್ನು ಪರಿಚಯ ಮಾಡಿಸ್ತಕ್ಕಂಥ ಒಂದು ಸಣ್ಣ ಹೊಣೆಗಾರಿಕೆ ಇದೆಯಲ್ಲ, ಅದನ್ನ ಈ ಸಂಘ ಸಂಸ್ಥೆಗಳು ಬರಬೇಕಾಗಿದೆ, ಮಠಮಾನ್ಯಗಳು ಬರಬೇಕಾಗಿದೆ, ಸಾಹಿತ್ಯ ಪ್ರೇಮಿಗಳು ಬರಬೇಕಾಗಿದೆ ಅಂತಕ್ಕಂಥದ್ದನ್ನ ಅರ್ಥ ನಿರಂತರವಾಗಿ ನಮ್ಮ ನಾಡಿನಲ್ಲಿ ಇಂಥ ಕಾರ್ಯಕ್ರಮಗಳು ಆಗ್ತಾ ಇದೆ ಅಂತೇಳಿ. ಸುಮ್ಮನೆ ಗಮನಿಸಿ, ನಿಮಗೆ ನಾನು ಹೇಳ್ತಾ ಇದ್ದೀನಿ, ಕೂತಾಗಿ ಪರಿಸರ ನೋಡಿದ ತಕ್ಷಣ ಖುಷಿ ಆಯ್ತು ಅಂತೇಳಿ. ಪ್ರಕಾಶನ ನಿನ್ಗೆ ಯಾಕೆ ಮತ್ತೊಂದ್ಸರಿ ಎರಡ್ಸಪ್ಪ ಅಂದ್ರೆ, ಎಲ್ಲೋ ಆಡಿಟೋರಿಯಂ ಒಳಗಡೆ ಕೂರಕ್ಕಿಂತ ಬಯಲಲ್ಲಿ ಕೂರ್ಬೇಕು ಅಂತೆ. ಈ ಬಯಲಿನ ಮೈ ಮೇಲೆ ಹರ್ತಿದ್ದಾರೆ ನಮ್ಮ ವಚನಕಾರ. ನೀವು ಹೇಳ್ತೀರಾ ಅಲ್ಲವ ಪ್ರಭು ಒಂದು ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲೊಳಗೆ ಬಯಲಾದರೂ ಕಾಣ ನಮ್ಮ ಶರಣರು ಅಂತೇಳಿ. ಏನು ಅದ್ಭುತವಾದ ಬಯಲಿನ ಶಬ್ದ ಹೆಂಗ್ ಮ್ಯಾಜಿಕ್ ಮಾಡ್ಯಾರ ನೋಡಿ ಅವರು. ಪ್ರಾಯಶಃ ಬಯಲು ಅಂದ್ರೆ ಹಂಗ್ ಓಪನ್ ಆಗ್ಬೇಕು, ಮುಕ್ತವಾಗ್ಬೇಕು. ಆ ಮುಕ್ತವಾದಂತ ಸಮಾಜದ ನಿರ್ಮಾಣಕ್ಕೆ ಆ ಬಯಲಿನ ಶಬ್ದವನ್ನು ಎಷ್ಟು ಚೆನ್ನಾಗಿ ಕ್ರೋಢೀಕರಿಸಿದಾರಲ್ವಾ. ಹಂಗಾಗಿ ಈ ಬಯಲಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಅದ್ರ ಸೊಬಗೆ ಬೇರೆ ಅಂತೇಳಿ, ಅದ್ರ ಡೆಕೋರಮೇ ಬೇರೆ ಅಂತೇಳಿ, ಅಷ್ಟು ಖುಷಿ ಕೊಡ್ತಕ್ಕಂಥ ಸಮಾರಂಭ ಸುಮ್ಮನೆ ಕಣ್ಣಾಡಿಸಿ ಅಂತೇಳಿ. ಅವ್ರ ಹಾಡನ್ನು ಕೇಳುವಾಗ ನಮಗೆ ಗೊತ್ತಿಲ್ಲ ನಮ್ಮ ಕೈಕಾಲುಗಳು ಎದುರಾಡ್ತಿತ್ತಲ್ವಾ, ನಮಗೆ ಗೊತ್ತಿಲ್ಲ ನಮ್ಮ ತಲೆಗಳು ತೂಗ್ತಾ ಇತ್ತಲ್ವಾ. ಬಂದ್ರೆ ಭಗವಂತ ನೀವು ಸುಮ್ಮನೆ ಗಮನಿಸಿ, ನಿಮಗೆ ಇಲ್ಲಿ ಇರ್ತಕ್ಕಂಥ ಮರಗಳು ನೋಡಿ, ನೀವು ಆ ತೆಂಗಿನ ಮರಗಳು ನೋಡಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಮಜ್ಞವ್ರು ಹೇಳ್ತಾ ಇದ್ರು, ಸದ್ಯ ಮಳೆ ಇಲ್ಲ ಅಂತೇಳಿ, ನನಗೇನು ಪಟ ಸೌಂಡ್ ಆದಂಗ ಆಯ್ತು ಅಂತೇಳಿ. ಆ ತೆಂಗಿನಗಳಿಗೆ ಶಬ್ದ ಮಾಡ್ಬೇಕಾದ್ರೆ, ಆ ಮರಗಳು ತೊಯ್ದಾಡ್ಬೇಕಾದ್ರೆ ಆ ಬೀಸ್ತಾ ಇರ್ತಕ್ಕಂಥ ಕಾಳಿಲು ಕೂಡ ಒಂದು ಸುನಾದ ಇದೆ ಅಂತೇಳಿ. ಪ್ರಾಯಶಃ ಮುಂದೆ ರೀತಿ ಇರ್ತಕ್ಕಂಥ ನಮ್ಮ ಮಲ್ಲಾಪುರದವ್ರ ಹಳ್ಳದಲ್ಲಿ ಕುತ್ಕೊಂಡ್ಬಿಡ್ರಿ ನೀವು. ಆ ಹಳ್ಳದಲ್ಲಿ ಕುತ್ಕೊಂಡ್ರೆ ಆ ಝರಿ ಹರಿತಾ ಇರ್ಬೇಕಾದ್ರೆ ಆ ನದಿಯ ಹರಿವಿಕೆಯಲ್ಲೂ ಕೂಡ ಒಂದು ನಾದ ಇರುತ್ತೆ ಅಂತೇಳಿ. ಬೆಳಗ್ಗೆ 5 ಗಂಟೆ ನೀವು ತೋಟಕ್ಕೆ ಹೋಗಿ ವಾಕ್ ಹೋಗ್ತಾರೆ, ಆ ಹಕ್ಕಿಗಳು ಕಲರವಾಗಿ ಕೇಳ್ತಾ ಹೋಗಿ ನೀನು, ಆ ಕಲರದಲ್ಲೂ ಕೂಡ ಒಂದು ಸುನಾದ ಇದೆ ಅಂತೇಳಿ. ಈ ನಿಸರ್ಗದ ತುಂಬಾ ಅಂತ ಸಂಗೀತ ತುಂಬಿದೆ ಸರ್, ಈ ನಿಸರ್ಗ ತುಂಬಾ ಅಂತ ನಾದ ತುಂಬಿದೆ. ಹಾಗಾಗಿ ನಮ್ಮ ಅಣ್ಣ ರಾಜ್ಕುಮಾರ್ ಹೇಳೋದು, ನಾದವೆಲ್ಲ ಈ ಲೋಕವೆಲ್ಲ ನಾದಮಯ ಅಂತಾರೆ, ಶಿಲೆಗಳು ಸಂಗೀತವಾಡಿವೆ ಅಂತಾರೆ. ಈ ಮಣ್ಣಿನ ಕಣಕಣದಲ್ಲಿ ನಿಸರ್ಗದಲ್ಲಿ ಇಂಥ ನಾದ ತುಂಬಿರ್ಬೇಕಾದ್ರೆ ಭಗವಂತ ನಮ್ಮೊಂದು ಹೃದಯ ಅಂತ ಕೊಟ್ಟಿಯಾನಲ್ವಾ, ಅದ್ರೊಳಗೆ ಭಾವನೆಗಳು ತುಂಬಿರ್ತಾನಲ್ವಾ. ಅದ್ರೊಳಗೆ ಇರ್ತಕ್ಕಂಥ ಸಂದರ್ಭದಲ್ಲೇ ನಮ್ಮ ಮನಸ್ಸು ಇಂಥ ಸಂಗೀತಕ್ಕೆ ಸೋಲ್ಬೇಕಲ್ಲ, ಇಂಥ ವಚನಗಳಿಗೆ ಸೋಲ್ಬೇಕಲ್ಲ, ಪ್ರವಚನಗಳಿಗೆ ಸೋಲ್ಬೇಕಲ್ಲ. ಹಾಗಾಗಿ ಆ ಮುಖೇನ ಪ್ರಾಯಶಃ ವ್ಯಕ್ತಿತ್ವದ ನಿರ್ಮಾಣ ಆಗಬೇಕು ಅಂತೇಳಿ, ಆ ಮುಖೇನ ಮನಸ್ಸು ಕಟ್ಟಬೇಕು ಅಂತಕ್ಕಂಥ ಸದಾಶಯವೇ ಶ್ರಾವಣ ಸಂಜೆ ಕಾರ್ಯಕ್ರಮದ ಉದ್ದೇಶ. ನಮ್ಮ ಮನದೆಡೆಗೆ ಶುದ್ಧ ನುಡಿನಡಿಗೆ ಕಾರ್ಯಕ್ರಮದ ಉದ್ದೇಶ ಅಂತಕ್ಕಂಥದ್ದನ್ನು ಹೇಳ್ತಾ ಸೂಕ್ಷ್ಮ ಗಮನಿಸಿ. ನಿಮಗೆ ಅವ್ರು ಮರದ ಬಗ್ಗೆ ಹೇಳಿದ್ರು ಪ್ರಾರಂಭದಲ್ಲಿ, ಆ ವಚನಕಾರ ವಚನಗೀತೆ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದ್ಭುತವಾದ ಗೀತೆ. ನೀವು ಹೆಂಗೆ ಅದು ಬದುಕಿನ ಸಾರ್ಥಕತೆಯನ್ನು ಕುರಿತು ಹೇಳ್ತಾರಲ್ಲ, ನಿಮ್ಮ ಮನೆ ಮುಂದೆ ಮಲ್ಲಿಗೆ ಗಿಡ ಇದೆ, ಇಲ್ಲಿ ನೋಡಿ ನಮ್ಮ ಕವಿ ಹಿಮಾ ನಾಗರಾಜಯ್ಯ ಅಂತೇಳಿ ಏನ್ ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಓ ಮಲ್ಲಿಗೆ ಕಾಕಡ ನೀನ್ ಅದೆಷ್ಟು ಪಾಕಡ. ಆ ಮಲ್ಲಿಗೆ ಒಂದ್ ಬಗ್ಗೆ ಹೇಳ್ತಾರೆ, ಓ ಮಲ್ಲಿಗೆ ಕಾಕಡ ನೀನ್ ಅದೆಷ್ಟು ಪಾಕಡ, ಕಣ್ಣು ಬಿಟ್ಟೆ ಗಡಗಡ, ಕೆಳಗೆ ಬಿದ್ದೆ ಬಡ ಒಂದೇ ದಿನದ ಜೀವನ ಆದರೂನು ಪಾವನ, ಓ ಮಲ್ಲಿಗೆ ನಂದನ ನಿನಗಿದೋ ವಂದನ ನಿನಗಿದೋ ವಂದನ ಅಂತ. ಏನ್ ಕವಿ ಸೂಕ್ಷ್ಮ ಗಮನಿಸಿದ್ದಾರೆ ಅಂದ್ರೆ, ನಾವು ಬರೀ ಹೂ ಅರಳಿದ್ ನೋಡ್ತೀವಿ, ಹೆಂಗ್ ಅರಳುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಅವರಿಗೆ. ಕಣ್ಣು ಬಿಟ್ಟೆ ಗಡಗಡ, ಕೆಳಗೆ ಬಿದ್ದೆ ಬಡ. ಎಷ್ಟು ದಿವಸ ಮಲ್ಲಿಗೆ ಹೂವಿನ ಲೈಫು? ಆ ಕಾಕಡದು ಬೆಳಗ್ಗೆ ಬಿದ್ದು ಸಂಜೆ ಬಿದ್ದು ಬಿಡುತ್ತಲ್ವಾ. ಬೆಳಗ್ಗೆ ಹುಟ್ಟಿ ಸಂಜೆ ಸಾಯೋದ್ರೊಳಗಡೆ ಅದ್ರ ಟ್ರ್ಯಾಕ್ ನೋಡಿ, ಅದ್ರ ಯಾನ ನೋಡಿ, ಹೆಂಗಿರುತ್ತೆ ಪ್ರಯಾಣ. ಪ್ರಾಯಶಃ ನಾವೇನಾದ್ರೂ ತಂದು ಬುದ್ಧಿರ ಪಾದಕ ಹೂ ಇಟ್ಟುಬಿಟ್ರೆ ಅದೊಂದು ದೊಡ್ಡ ಕಾಣಿಕೆ ಆಗುತ್ತಲ್ರಿ. ಆ ಬುದ್ಧಿರ ಏನಾರ ತಿರುಗಿ ಪ್ರಸಾದ ನಮ್ ಕೈಗೆ ಕೊಟ್ಬಿಟ್ರು ಹೂವನ್ನ, ಅದೊಂದು ಪ್ರಸಾದ ಸ್ವೀಕಾರ ಮಾಡ್ತೀವಲ್ರಿ. ಆ ಹೂವನ್ ತಗೊಂಡಾಗ ಏನಾದ್ರು ನಾವು ಶಿವನ ಮಂಡೆ ಮೇಲೆ ಇಟ್ಬಿಟ್ರೆ ಆ ದೇವ್ರಿಗೆ ಅರಕೆ ಅಂತೇಳಿ ಪೂಜೆ ಮಾಡ್ತೀವಲ್ರಿ. ಏನೆಲ್ಲ ಪಾತ್ರ ನಿರ್ವಹಣೆ ಮಾಡುತ್ತಲ್ಲಪ್ಪ. ಪ್ರಾಯಶಃ ಗಮನಿಸಿ, ನನ್ನ ಹೆಂಡತಿ ತಲೆಗೆ ಅಂದ್ರೆ ಮುಡಿಸಿದ್ರೆ ಅದೊಂದು ಶೃಂಗಾರ ಸಾಧನ ಆಗುತ್ತಲ್ವ. ಇಷ್ಟೆಲ್ಲ ಆಗ್ತಿರೋದು ಏನೂ ಆಗ್ಲಿಲ್ಲಪ್ಪ. ಬೆಳಗ್ಗೆ ಹುಟ್ಟಿದೆ ಸಂಜೆ ಬಿದ್ದಿದೆ, ಬಿದ್ದೇನಾಗತ್ತೆ? ಬೆಳಕರಿರೊಳಗೆ ಡಿಕಂಪೋಸ್ ಆಗ್ಬಿಡುತ್ತೆ.
ಆ ಮಣ್ಣಿನ ಜೊತೆ ಬೆರೆತು ಕೊಳ್ತು ಬಿಡುತ್ತೆ. ನಾಳೆ ಹುಟ್ಟತಕ್ಕಂಥ ಮತ್ತೊಂದು ಹೂವಿಗೆ ಪ್ರೇರಣೆ ಕೊಡುತ್ತಲ್ಲ, ಅದು ಹೂವಿನ ಸಾರ್ಥಕತೆ. ಈಗ ನಾವು ನೀವು ಯೋಚನೆ ಮಾಡೋಣ, ಬೆಳಗ್ಗೆ ಹುಟ್ಟಿ ಸಾಯಂಕಾಲ ಸಾಯ್ತಕ್ಕಂಥ ಒಂದೇ ದಿನದ ಲೈಫ್ ಸ್ಪ್ಯಾನ್ ಆ ಸಾರ್ಥಕತೆಯನ್ನು ಕಂಡಿದೆ. 70 ವರ್ಷ 80 ವರ್ಷ ಇರ್ತೀವಲ್ಲ, ನಾವೆಂಗ್ ಬದುಕಬೇಕು, ಸಮಾಜಮುಖಿಯಾಗಿ ಬದುಕಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದೇ ಬಸವಣ್ಣವ್ರ ಆಶಯ ಅಂತೇಳಿ. ನೀವು ಹಾಡು ಕೇಳಿದ್ರಲ್ಲ, ಅವರು ಹುಟ್ಟುತ್ತೇನು ತರಲಿಲ್ಲ, ಹೋಗೋಕೇನು ತಂಡೋರ್ಲಿಲ್ಲ, ಎಲ್ಲ ಕೇಳಿದ್ರಲ್ಲ. ಈ ಚಿಂತನೆ ನಮ್ಮ ಶರಣ ಸಾಹಿತ್ಯದಲ್ಲಿ ಆಗಿದೆಯಲ್ಲ, ಏನು ಅದ್ಭುತ ಅಲ್ಲೋ ನಿಮಗೆ. ಏನ್ ಹೇಳ್ತಾರೆ ಬಸವಣ್ಣವರು? ವ್ಯಾಧನೊಂದು ಮೊಲನ ತೊಂದರೆ ಸದುವಾಗಕ್ಕೆ ಬೆಲೆಗೈವರೆಯ, ನೆಲನಾಳದನ ಹೆಣನೆಂದರೆ ಒಂದು ಅಡಕೆಗೆ ಕೊಂಬುವರಿಲ್ಲ ನೋಡ. ಎಲ್ಲರೂ ನೋಡಿದ್ರೆ ಗಮನಿಸಿದ್ರೆ, ಇಲ್ಲಪ್ಪ ನಮ್ಮ ಚೀಫ್ ಮಿನಿಸ್ಟರ್ ನಮ್ಮ ಪ್ರೈಮ್ ಮಿನಿಸ್ಟರ್ ನಮಗೆ ಬೇಕಾದವ್ರದ್ದು ಅಂತೇಳಿ ಏನು ಭಾರಿ ದಿವಸ ಇಟ್ಕೊಳಕ್ಕಾಗತ್ತಾ ನಮಗೆ? ವ್ಯಾಧನೊಂದು ಮೊಲನ ತೊಂದರೆ ನೆಲನಾಳ್ ಒಂದು ಅಡಕೆಗೆ ಕೊಂಬುವರಿಲ್ಲ ನೋಡ, ಮೊಲಕ್ಕಿಂತ ಕರ್ಣ ಕಷ್ಟ ನರಣ ಬಾಳುವೆ ಸೊಲನಂಬು ಕೂಡಲ ಸಂಘ ಅಂತೇಳಿ. ಒಂದು ಮೊಲಕ್ಕಿರ್ತಕ್ಕಂಥ ಬೆಲೆನೂ ನಮಗಿಲ್ಲ ಸರ್. ಒಂದು ಮೊಲನ ಯಾರಾದ್ರೂ ಬೇಟೆ ಆಡ್ಕೊಂಡು ಬಂದ್ಬಿಟ್ರೆ ನಾನ್ ವೆಜ್ ತಿಂತಕ್ಕಂಥವ್ರು 100 ರೂಪಾಯಿ ಕೆಜಿ ಆಗ್ಲೇ ಕೊಂಡು ತಿಂತಾರೆ. ಇಲ್ಲಪ್ಪ ಈ ದೇಶದ ರಾಜನೇಣ, ನಮ್ಮ MP ಹಣ, ಮಂತ್ರಿ ಹಣ ಅಂದ್ರೆ ಯಾರ ತಾಂತಾರ? ಒಂದು ಅಡಕೆಗೆ ಕೊಂಬುವರಿಲ್ಲ ನೋಡ ಅಂತಾರೆ. ಕಾರಣ ಶರೀರಕ್ಕೆ ಬೆಲೆ ಇಲ್ಲ ಅಂತೇಳಿ ಅವರು ಆ ಶರೀರವನ್ನ ಅವ್ರು ಅವಕೃಪೆ ಮಾಡಿದ್ದಲ್ಲ. ಆ ಶರಣರ ಆಶಯ ಅಂದ್ರೆ ಈ ಶರೀರಕ್ಕಿಂತ ಮಿಗಿಲಾಗಿ ನಿನ್ನೊಳಗಡೆ ಒಂದು ಚೇತನ ಇದೆ, ನಿನ್ನೊಳಗಡೆ ಒಂದು ಆತ್ಮ ಇದೆ, ನಿನ್ನೊಳಗಡೆ ಒಂದು ಮನಸ್ಸಿದೆ, ನಿನ್ನೊಳಗಡೆ ಒಂದು ಕಾನ್ಶಿಯಸ್ ಇದೆ, ಪ್ರಜ್ಞೆ ಇದೆ. ಅದು ಇತರರಿಗಾಗಿ ವಿನಿಯೋಗ ಆಗಬೇಕು ಅಂತೇಳಿ, ಸಮಾಜಕ್ಕಾಗಿ ಒಂದು ಕಿಂಚಿತ್ ಸೇವೆ ಮಾಡಬೇಕು ಅಂತೇಳಿ. ಆಗ ನೋಡು ಪ್ರಾಯಶಃ ನಿನ್ನ ಬದುಕು ಚೆನ್ನಾಗುತ್ತೆ ಅಂತೇಳಿ. ನೋಡಿ, ಅವ್ರು ಹೇಳಿದಂತ ಆಧುನಿಕವಾದಂತಹ ಗೀತೆಗೆ ಯಾವ್ದಾದ್ರು ನೀವು ಧಾರ್ಮಿಕ ಚಿಂತನೆಯನ್ನ, ಯಾವುದೇ ಸಾಹಿತ್ಯಿಕವಾದಂತಹ ಗೀತೆಗಳನ್ನ, ಹಾಡುಗಳನ್ನ, ಕವನಗಳನ್ನ ಕೇಳ್ತಾ ಹೋಗಿರೋಣ, ಇವೆಲ್ಲದ್ರ ಟಚ್ ವಚನ ಸಾಹಿತ್ಯದಲ್ಲಿ ಇರುತ್ತೆ ಅಂತೇಳಿ, ಈ ಎಲ್ಲದ್ರ ಸ್ಪರ್ಶ ಇರುತ್ತೆ ಅಂತೇಳಿ. ಅವ್ರು ಹೇಳಿದ್ರಲ್ಲ, ಹಾಡಿಗೆ ಪೂರಕವಾಗಿ ಯಾರದು? ಪ್ರಾಯಶಃ ಗಮನಿಸಿ, ಕಾಶ್ಮೀರದ ಅರಸ ಅವನು ಮಹಾದೇವ ಭೂಪಾಲ, ಅಲ್ಲಿ ರಾಜಾಗಿ ಮೆರೆದಿದ್ದವನು ಅವನು. ಶರಣರ ವಚನ ಕ್ರಾಂತಿಯಲ್ಲಿ ಬಸವಣ್ಣವ್ರು ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಮನಸೋತ್ ಕಲ್ಯಾಣಕ್ಕೆ ಬಂದ್ಬಿಡ್ತಾನಲ್ಲ. ಬಂದ್ ಏನ್ ಮಾಡ್ತಾನ ಅವನು? ಅಲ್ಲಿ ಕಟ್ಟಿಗೆ ಹೊಡಿತಕ್ಕಂಥ ಕಾಯಕ ಮೋಳಿಗೆ ಮಾರಯ್ಯ ಅಂತೇಳಿ ಕಟ್ಟಿಗೆ ಹೊಡಿತಕ್ಕಂಥ ಜೀವನ ಮಾಡ್ಕೊಂಡು ಸೇವೆ ಮಾಡ್ಕೊಂಡಿರ್ತಾನಲ್ಲ ಕಾಯಕದಲ್ಲಿ. ಅವನ ವಚನ ಕೇಳಿ ಅವನಿಗೆ ಇವತ್ತೇನು ಆಧುನಿಕವಾದಂತ ಕವಿ ಬರೆದಿರ್ತಕ್ಕಂಥ ನಮ್ಮ ಚಂದನಾಡದಂತ ಹಾಡಿಗೂ ಅವತ್ತಿನ ಕಾಲದಲ್ಲಿ ಕಾಶ್ಮೀರದ ರಾಜ ಆಗಿ ಇಲ್ಲಿ ಬಂದಂತ ಮೋಳಿಗೆ ಮಾರಯ್ಯ ಅವನ ಅನುಭವದ ಒಂದು ವಚನ ಬರೀತಾನೆ. ಗಮನಿಸ್ಬೇಕಲ್ಲ ನಿಮಗೆ. ಯಾವ್ದಾದ್ರು ವಚನ ಅಂದ್ರೆ, ಅಲ್ಲಿ ರಾಜ ಆಗಿದ್ನಪ್ಪ. ರಾಜ ಅಂದ್ಮೇಲೆ 1000 ಎಕರೆ ಭೂಮಿ, ಬೇಕಾದಷ್ಟು ಅನ್ನ, ಬೇಕಾದಷ್ಟು ಗೋಶಾಲೆ, ಬೇಕಾದಷ್ಟು ಎಲ್ಲ ಇತ್ತು. ಇಲ್ಲೂ ಕೂಡ ಏನು ಇಲ್ಲ, ಕಟ್ಟಿಗೆ ಹೊರಿತಾ ಇದ್ದೀನಿ. ಹೆಂಗಿದ್ದೀನಿ ನಾನು? ಅವ್ರು ಹೇಳ್ತಾರೆ, ಆನೆ ಭಂಡಾರ ಕುದುರೆ ಇದ್ದೋಡೇನೋ. ಮೊದ್ಲಿತ್ತಲ್ಲ ಅವ್ನಿಗೆ ರಾಜ ಆಗಿದ್ದಾಗ ಆನೆ ಭಂಡಾರ ಕುದುರೆ ಎಲ್ಲ ಇತ್ತು. ಆನೆ ಭಂಡಾರ ಕುದುರೆ ಇದ್ದೋಡೇನೋ, ತಾನುಂಬುದು ಪಡಿಯಕ್ಕಿ, ತಾನು ಕುಡಿಯುವುದು ಒಂದು ಹಸುವಿನ ಹಾಲು, ತಾನು ಮಲಗುವುದು ಅರ್ಧ ಮಂಚ. ಈಗ ಗಮನಿಸಿ ನಿಮಗೆ, ರಾಜ ಆಗಿದ್ದಾಗ ಅಂತೇಳಿ ಒಂದು ಪಲ್ಲಕ್ಕಿಯನ್ನ ಊಟ ಮಾಡಕ್ಕಾಗತ್ತಾ? ತಾನುಂಬುದು ಪಡಿಯಕ್ಕಿ, ತಾನು ಕುಡಿಯುವುದು ಒಂದು ಹಸುವಿನ ಹಾಲು. 1000 ಹಸುಗಳು ಇರ್ತವೆ, ಹಾಲೆಲ್ಲ ಕುಡಿತಾರ? ಇಲ್ಲ, ಒಂದೇ ಹಸುವಿನ ಹಾಲು. ಮಲಗದು ಇಲ್ಲಪ್ಪ 5 ಬೆಡ್ರೂಮ್ ಇದೆ, ಒಂದೊಂದು ಬೆಡ್ರೂಮ್ 10 ಅಡಿ ಇದೆ, 20 ಅಡಿ ಇದೆ, 10 by 10 ಇದೆ. ರೂಮ್ ಆಗಲಕ್ಕೂ ಮಲಗ್ತೀರಾ? ಆಗಲ್ಲಲ್ವಾ? ತಾನು ಮಲಗುವುದು ಅರ್ಧ ಮಂಚ. ಈ ಉರುಳಿಲ್ಲದ ಸಿರಿಯ ನೆಚ್ಚಿಕ್ಕಿಡಬೇಡ ಅಂತಾರೆ. ಈ ಸಂಪತ್ತಿ ಇದೆಯಲ್ಲ, ಅದಕ್ಕೆ ಉರುಳಿಲ್ಲ ಅದಕ್ಕೆ. ಆಮೇಲೆ ಯಾರ್ಯಾರು ಪಾಲಾಗುತ್ತೋ ಗೊತ್ತಿಲ್ಲ, ಇದನ್ನ ನೆಚ್ಚಿಕ್ಕಿಡಬೇಡ ಅಂತ ಹೇಳ್ತಾ, ಪ್ರಾಣ ವಾಯುವಿನ ಸಂಘ, ಕೈ ಹಿಡಿದ ಮಡದೆ ಇನ್ಯಾರದು ಸಂಘ, ಒಡವೆ ಇನ್ನೇನೊಪ್ಪುದು ಅಂತ ಹೇಳ್ತಾ, ಸಾವಿನ ಸಂಗಡ ಯಾರೂ ಇಲ್ಲವಯ್ಯ ಅಕಳಂಕ ನಿಕಳಂಕ ಮಲ್ಲಿಕಾರ್ಜುನ ಅಂತಾರೆ. ಗಮನಿಸ, ನಿಮ್ಗೆ ಬಂದಿದೆ ಜಗತ್ತಲ್ಲಿ ನೋಡಿದೀವ? ಇಲ್ಲ ಕಾರಣ, 1000 ಕೋಟಿ ಇದ್ರು ಕಾರಣ 50 ಕೋಟಿ ಸಮಾಧಿ ಒಳಗೆ ಇಟ್ಟಿದೀವಿ ಅಂತ ಯಾರು ಹೇಳಿದಾರ? ಇಲ್ಲ ಕಾರಣ, 1 ಕ್ವಿಂಟಾಲ್ ಬಂಗಾರ ಮಾಡಿದ್ರು ಕಾರಣ 1/2 kg ಅವ್ರ ಜೊತೆ ಇಟ್ಟು ಅಂತ ಹೇಳಿದೀವ? ಖಚಿತವಾಗಿ ಅರ್ಥ ಮಾಡ್ಕೊಳ್ಳೋಣ. ವ್ಯಕ್ತಿ ಎಷ್ಟು ದಿವಸ ಬದುಕಿದ ಅಂತಕ್ಕಂಥದ್ದು ಪ್ರಮುಖವಾದ ಸಂಗತಿನೇ ಅಲ್ಲ. ತಾನು ಬದುಕಿದಂತ ಅವಧಿಯಲ್ಲಿ ತಾನು ಬಾಳದಂತ ರೀತಿ, ಗಳಿಸಿದಂತ ಪ್ರೀತಿ, ಉಳಿಸಿದಂತ ನೀತಿ 4 ಜನಕ್ಕೆ ಮಾದರಿ ಆಗ. ಅಣ್ಣ ಬದುಕಿದ್ರೆ ಹಿಂಗ್ ಬರ್ಬೇಕು, ಇದ್ರೆ ಹಿಂಗ್ ಇರ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಆ ದಿಸೆಯಲ್ಲಿ ಪ್ರಾಯಶಃ ನಮ್ಮ ಜನಗಳೇ ದೇವರಾಗಬೇಕು ಅಂತಕ್ಕಂಥ ಆಶಯ ಆ ಮಹಾಶರಣರಿಗಿತ್ತು ಅಂತೇಳಿ. ನೋಡಿ, ದೇವರನ್ನ ಸಹಜವಾಗಿ ನೋಡ್ತೀವಿ ಅಷ್ಟೇ, ಆದ್ರೆ ವಾಸ್ತವವಾಗಿ ನಮ್ಮ ಹಳ್ಳಿ ಜನ ಎಲ್ಲಿ ನೋಡಿದ್ದಾರೆ? ನೀವು ಮಲ್ಲಾಪುರದಲ್ಲಿ ಕೇಳಿ, ಯಾರೋ ಪುಟ್ಟರಾಜನ್ನ, ಯಾರೋ ನಮ್ಮ ರೋಹನ್ನಾಗ್ಲಿ, ಪ್ರಕಾಶನ್ನಾಗ್ಲಿ, ವಿರೂಪಾಕ್ಷನಾಗ್ಲಿ ನೀವು ಗಮನಿಸಿ, ಸಹಜವಾಗಿ ಹೇಳ್ತಾರಲ್ವಾ, ಆ ವಿಗ್ರಹದಲ್ಲಿ ದೇವ್ರು ನೋಡಿದ್ರಲ್ಲ, ಅವ್ರು ಏನಂತಾರೆ? ಅಣ್ಣ ಯಾರಣ್ಣ ವಿರೂಪಣ್ಣ, ಯಾರಣ್ಣ ಕುಮಾರ ಅಂದ್ರೆ, ನಮ್ಮೂರು ತಿಮ್ಮಣ್ಣ ಮಗ. ಎಂತ ಹುಡುಗ ಅಂದ್ರೆ ದೇವ್ರಂತ ಹುಡುಗ ಕಣ್ಮಗ ಅಂತ. ಎಂತ ಮನುಷ್ಯ ಅಂದ್ರೆ, ಅಣ್ಣ ಮೊನ್ನೆ ಯಜಮಾನ್ ಹೋಗ್ಬಿಟ್ರಂತೆ. ಏನಣ್ಣ? ಅಯ್ಯೋ ಹೋಗ್ಬಿಟ್ರು ಕಣ, ನಮ್ಮೂರು ಲಕ್ಷ್ಮಿನೇ ಹೋದಂಗಾತು, ಕಳೆನೇ ಹೋದಂಗಾತು. ದೇವ್ರಂತ ಮನುಷ್ಯ ಕಣ ಹೋಗ್ಬಿಟ್ಟ, ಇರ್ಬೇಕಿತ್ತು ಕಣ, ಇರ್ಬೇಕಿತ್ತು ಅಂತಾರಲ್ಲ. ಇದು ಪ್ರಾಯಶಃ ಮೋಳಿಗೆ ಮಾರೇನವರಾಗ್ಲಿ, ಬಸವಣ್ಣವರಾಗ್ಲಿ ಎಲ್ಲರೂ ಆಶಯ ಪಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಇಂಥ ದೇವರುಗಳನ್ನ ನಿರ್ಮಾಣ ಮಾಡಬೇಕು ಅಂತೇಳಿ. ಪ್ರಾಯಶಃ ಊರೂರಲ್ಲಂತ ದೇವ್ರ ಮಕ್ಕಳು ಜಾಸ್ತಿ ಆಗ್ಬೇಕು, ಊರೂರಲ್ಲಿ ಮನೆ ಮನೆಯಲ್ಲಂತ ದೇವರಿಗಂತ ಜನ ಜಾಸ್ತಿ ಆಗ್ಬೇಕು ಅಂತಕ್ಕಂಥ ಸದಾಶಯವನ್ನು ಒತ್ತೇ ಇಂಥ ಯಾನ ಎಲ್ಲ ಮನೆಗಳನ್ನ, ಎಲ್ಲ ಊರುಗಳನ್ನ ದಾಟ್ತಾ ಇವತ್ತು ನಮ್ಮ ಮಲ್ಲಾಪುರ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ಇದೆಯಲ್ಲ, ಅದು ನಮ್ಗೆ ಅತೀವವಾದಂಥ ಆನಂದ ಕೊಟ್ಟಿದೆ. ಎಲ್ಲೋ ಮನೆ ಒಳಗಡೆ 50 ಜನ, 60 ಜನ, 70 ಜನ ಕೂರ್ಸ್ಕೊಂಡು ಮಾಡ್ತಿದ್ವಿ. ಮೊನ್ನೆ ತಂಡ್ರೆಬೋರಿಕೋದಲ್ಲಿ ಒಂದು 700-800 ಜನ ಸೇರಿಸಿ ಅದಕ್ಕೊಂದು ಪಬ್ಲಿಕ್ ಟಚ್ ಕೊಟ್ಬಿಟ್ಟ ನಮ್ಮಲ್ಲೊಬ್ಬ ದಿನೇಶ ಅಂತೇಳಿ, ಒಂದು ಸಾರ್ವಜನಿಕ ಸಮಾರಂಭ. ಹಾಗೆ ಇಲ್ಲೂ ಕೂಡ
ಒಂದು ಸಾಹಿತ್ಯದ ಜಿಜ್ಞಾಸವಾಗಿ, ಸಾಹಿತ್ಯದ ಪ್ರೇಮಿಯಾಗಿ, ಜನಮುಖಿ ಚಿಂತನೆ ಮಾಡತಕ್ಕಂಥ ನಮ್ಮ ಪ್ರಕಾಶ್ ಇಂಥ ರಸಗಳಿಗೆ ನಿರ್ಮಾಣ ಮಾಡಿದ್ರಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಒಂದು ದೊಡ್ಡ ಚಪ್ಪಾಳೆ ಹೊರಡ್ಬೇಡ ನಾವು ಅಷ್ಟೇ. ಹೀಗಿರಲಿ ಸರ್, ನಿಮ್ಮ ಭವಿಷ್ಯದ ಸಾರ್ವಜನಿಕ ಕ್ಷೇತ್ರ ಇನ್ನೂ ಉಜ್ವಲವಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ, ಎಸ್, ನಾನು ಆ ವಿಷಯಕ್ಕೆ ಅಪಚಾರ ಮಾಡ್ದಂಗಾಗತ್ತೆ. ಗುರುಭ್ಯೋ ನಮಃ ಅಂತಕ್ಕಂಥದ್ದು ಇವತ್ತು ಸಿಕ್ಕಿರ್ತಕ್ಕಂಥ ವಿಷಯ, ಮಾತನಾಡಲೇಬೇಕು ಅಂತೇಳಿ. ಈ ಗುರುವಿಗೆ ಸಂಬಂಧಪಟ್ಟಂಗೆ ಅನೇಕ ಎಲ್ಲ ದರ್ಶನದಲ್ಲೂ ಕೂಡ ಬರುತ್ತೆ. ಆಧುನಿಕವಾದದ್ದು ಇಲ್ಲಿ ಇರ್ತಕ್ಕಂಥದ್ದು ನೋಡಿದೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಏನು ಅಂದ್ರೆ, ಈ ಮಹಾಯಾನದ ಉದ್ದೇಶ ಏನಪ್ಪಾ ಅಂದ್ರೆ, ಎಸ್, ನಮ್ದೇ ಶ್ರೇಷ್ಠ, ನಮ್ ಬಿಟ್ಟರು ಬೇರೆದಿಲ್ಲ, ಬೇರೆದು ಓದಬಾರ್ದು ಅಂತಕ್ಕಂಥ ಒಂದು ಸಣ್ಣ ಪ್ರಜ್ಞೆ ಕೂಡ ಒಂದು ರೀತಿ ದೊಡ್ಡ ದೊಡ್ಡ ವಿಚಾರವಾದಿಗಳಲ್ಲಿ ತಾಂಡವಾಡ್ತಾ ಇರ್ತಕ್ಕಂಥ ದುರ್ದೈವದ ಸಂಗತಿ ಅಂತೇಳಿ ನಾವು ಗಮನಿಸ್ಬೇಕಲ್ಲ, ವಿಸ್ತಾರಕ್ಕೆ ಹೋಗ್ಬೇಕಲ್ಲ ಸರ್. ಈ ಜಗತ್ತಿನ ಮೊದಲ ಫ್ರೀ ಥಿಂಕರ್ ಬಸವಣ್ಣ ಯಾವತ್ತೂ ಕೂಡ ನಮ್ಮದು ಶ್ರೇಷ್ಠ, ನಮ್ದು ಒಳ್ಳೇದು ಅಂತ ಹೇಳೋಣ, ತಪ್ಪೇನಲ್ಲ. ನಮ್ಮದೇ ಶ್ರೇಷ್ಠ, ಬಾಕಿದ ಕನಿಷ್ಠ ಅಂದ್ರೆ ಅದು ಅಹಂಕಾರ ಕಡೆ ಮಾಡ್ಕೊಡುತ್ತೆ ಅಂತೇಳಿ. ಪ್ರಾಯಶಃ ಈ ಗುರುಗಳ ವಿಚಾರದಲ್ಲಿ ಯಾವ್ಯಾವ ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಕನಕದಾಸರು ಏನ್ ಹೇಳಿದ್ದಾರೆ, ಪ್ರಾಯಶಃ ಯಾವ ಕುವೆಂಪು ಅವ್ರು ಏನ್ ಹೇಳಿದ್ದಾರೆ, ಯಾರ್ಯಾರ ರಾಶಿ ಇತ್ತು ಅಂತ ಸ್ವಲ್ಪ ಕಣ್ಣಾಡಿಸ್ಬೇಕಲ್ಲ ನಾವು ಅಂತೇಳಿ. ಏನ್ ಹೇಳ್ತಾರೆ ಬಸವಣ್ಣವ್ರು? ಅಲ್ಲಮ ಪ್ರಭು, ಈ ನಾಡಿನ ಅನುಭವ ಮಂಡಲದ ಅಧ್ಯಕ್ಷ ಇದ್ದಂತವ್ರು ಅಲ್ಲಮ ಪ್ರಭುಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗುರುಗಳ ಬಗ್ಗೆ. ಶಿವ ಗುರುವೆಂದು ಬಲ್ಲಾತನೆ ಗುರು, ಶಿವ ಲಿಂಗವೆಂದು ಬಲ್ಲಾತನೆ ಗುರು, ಶಿವ ಜಂಗಮವೆಂದು ಬಲ್ಲಾತನೆ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೆ ಗುರು, ಶಿವ ಆಚಾರವೆಂದು ಬಲ್ಲಾತನೆ ಗುರು, ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿತ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅಂತಾರೆ. ಏನ್ ಜಗತ್ಪ್ರಜ್ಞೆ ಇದೆಯಲ್ಲ ಬಸವಣ್ಣವರಲ್ಲಿ, ಏನೇನ್ ಚಿಂತೆ ಇದೆಯಲ್ಲ ಅದನ್ನು ಗುರುವಾಗಿ ಒಪ್ಕೊಂಡಿದ್ದೀನಿ ಅಂತೇಳಿ ಅಲ್ಲಮ ಪ್ರಭುಗಳು ಹೇಳ್ಬೇಕಾದ್ರೆ, ಪುದುಮನವರಿದ್ದಂತ ನಾವಿದೀವಲ್ಲ, ನಮ್ಗೊಂದು ಗುರು ಸಾನ್ನಿಧ್ಯ ಬೇಕಲ್ಲ, ಆ ಗುರುಕೃಪೆ ಬೇಕಲ್ಲ ಅಂತೇಳಿ. ಏನ ಗುರು ಶುದ್ಧಿ ಅಂತಕ್ಕಂಥದ್ದು ಅದನ್ನೇ ಕುವೆಂಪು ಅವರು ಹೇಳ್ತಾರಲ್ಲ. ಯಾಕೆ ಹಿಂದಿನ ಕಾಲ ಚೆನ್ನಾಗಿತ್ತು ಅಂದ್ರೆ, ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಮುನ್ನುಗ್ಗುತ್ತಿತ್ತು ಧೀರರ ದಂಡು. ಈಗ ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿಯೂ ಇಲ್ಲ, ಮುಗ್ಗರಿಸುತ್ತಿದೆ ರಣಹೇಡಿಗಳ ಹಿಂಡು ಅಂತಾರೆ. ಇನ್ನೊಂದು ಮಾತಾಡಿರ್ತಾರಲ್ವ ಅಂತೇಳಿ. ಪ್ರಾಯಶಃ ಅಸಂಖ್ಯವಾದಂತ ಕಲ್ಪನೆಗಳು, ಪ್ರಜ್ಞೆಗಳು ಈ ಗುರುಗಳ ಬಗ್ಗೆ ಬಂದಿರತಕ್ಕಂಥದ್ದನ್ನು ನೋಡಿದಾಗ ಡೆಫಿನೆಟ್ ಆಗಿ ನಮ್ಮೊಳಗಡೆ ಇರ್ತಕ್ಕಂಥ ಜಂಜಲಗಳಲ್ಲಿ ಬೆಂಡಾಗಿ ಬೇಸಕ್ಕಂಥ ಈ ಜೀವಕ್ಕೆ ಬಹುದೊಡ್ಡದಾದಂಥ ಸ್ಫೂರ್ತಿಯ ನೆಲೆಗಟ್ಟನ್ನು ತುಂಬಿರ್ತಕ್ಕಂಥ ಶಕ್ತಿ ಆಧ್ಯಾತ್ಮಿಕ ಕ್ಷೇತ್ರದ ಈ ಗುರುಗಳಿಗೂ ಇದೆ, ಅಕಾಡೆಮಿಕ್ ವಲಯದ ಆ ನಮ್ಮ ಮಾಸ್ಟರ್ಗಳಿಗೆ ಇದೆ ಅಂತೇಳಿ. ಅದು ಪುಟ್ಟರಾಜ್ ಆಗ್ಲಿ, ಪ್ರಕಾಶ್ ಆಗ್ಲಿ, ಯಾರೇ ಆಗ್ಲಿ ಅಂತೇಳಿ ಗಮನಿಸಿ. ನಿಮಗೆ ಅವ್ರ ತ್ಯಾಗ ಗಮನಿಸಬೇಕಲ್ಲ. ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಚರ್ಚೆಗೊಳಪಟ್ಟಿರ್ತಕ್ಕಂಥ, ಅತ್ಯಂತ ಒಂದು ರೀತಿ ಸಂವಾದಕ್ಕೊಳಪಟ್ಟಿರ್ತಕ್ಕಂಥ ಸಂಗತಿಯಲ್ಲಿ ಅಕಾಡೆಮಿಕ್ ವಲಯದ ಶಿಕ್ಷಕರು ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆ ಮಾಸ್ಟರ್ಗಳಿಗೆ ಇರ್ತಿರ್ತೀನಿ. ಇನ್ನ ಗುರು ಮುನಿದರು, ಹರ ಮುನಿದರು, ಗುರು ಕಾಯುವಂತಕ್ಕಂಥ ಈ ಆಧ್ಯಾತ್ಮಿಕ ಕ್ಷೇತ್ರದ ಗುರುಗಳ ಬಗ್ಗೆ ಇವತ್ತು ಸ್ವಲ್ಪ ಕಡಿಮೆ ಮಾತಾಡಿ ಈ ನಮ್ಮ ಇವತ್ತಿನ ದಿನಮಾನದ ಆಧುನಿಕವಾದಂಥ ಶಿಕ್ಷಕರ ಬಗ್ಗೆ ಮಾತನಾಡಬೇಕು ಅಂತ ಹೇಳ್ತಾರಲ್ವಾ. ನಾವು ಗಮನಿಸಿ ಶಿಕ್ಷಕರಾದವರು ಯೋಚನೆ ಮಾಡೋಣ. ಪ್ರಾಯಶಃ ನಾನು ಅನ್ಕೊಂತೀನಿ, ಯಾವ್ಯಾವ ಹುದ್ದೆಗಳು ಅಂತಕ್ಕಂಥವು ಅವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾವೋ ಗೊತ್ತಿಲ್ಲ, ಆದ್ರೆ ನಿಜವಾದಂಥ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಕ್ಕಂಥ ಹುದ್ದೆ ಇದ್ರೆ ಅದು ಡೆಫಿನೆಟ್ ನಮ್ಮ ಮಾಸ್ಟರ್ ಹುದ್ದೆ ಅಂತೇಳಿ ಒಪ್ಕೋಬೇಕಲ್ವ. ಅನೇಕ ಜನ ಹೇಳ್ತಾರೆ ಹೆಂಗದು, ಅದು ಲಾಭಪ್ರದಾಯಕವಾದಂಥ ಹುದ್ದೆ ಇಲ್ಲದೆ ಇರ್ಬೋದು. ಡೆಫಿನೆಟ್ ಆಗಿ ಹೇಳ್ತೀನಿ, ಒಂದು ರೀತಿ ಸಮಾಧಾನಪ್ರದಾಯಕವಾದಂಥ ಹುದ್ದೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಮಾಸ್ಟರ್ ಹುದ್ದೆ ಅಂತೇಳಿ. ನಮ್ಮಲ್ಲಿ ಬೇರೆ ಬೇರೆ ಇರ್ತಾರೆ, ಬಾರ್ ಆಫೀಸರ್ಗೇನೆ ಇರ್ತಾರೆ. ಯಾರಾದ್ರೂ ಬಾರಿ ನೆನ್ಸುತ್ತಾ ಈ ಸಮಾಜ ಏನಂತಾರೆ, ಎಲ್ಲೋ ಒಂದು 20 ವರ್ಷ ಕಳೆದ್ಮೇಲೆ ನೀವೆಲ್ಲ ಬೆಂಗಳೂರಲ್ಲಿ ಸಿಗ್ತೀರಿ, ಎಲ್ಲ ಮೈಸೂರಲ್ಲಿ ಸಿಗ್ತೀರಿ, ಏನಂತಾರೆ ಅವರು, ಅಣ್ಣ ಸರ್ ನಮಸ್ಕಾರ ಸರ್, ಅಯ್ಯೋ ಎಷ್ಟು ವರ್ಷ ಸರ್, ನೋಡಿ 25 ವರ್ಷ ಸರ್, ನಾನು ನಿಮ್ಮ ಶಿಷ್ಯ ಸರ್, ನೀವು ಪಾಠ ಮಾಡಿದ್ರಿ ಸರ್, ಸರ್ ನೀವು ಅವತ್ತು ಹೊಡೆದಿದ್ದು ಮರಿತೀವ ಸರ್, ಏನೇನ್ ತಿದ್ದಿದ್ರಿ ಸರ್ ಅಂತ ಹೇಳ್ತಾರೆ ಇಲ್ವಾ. ಪ್ರಾಯಶಃ ಈ ಫೀಲ್ ಬರಬೇಕು ಅಂದ್ರೆ ಎಂತ ಅದ್ಭುತವಾದಂತ ಒಂದು ಕನ್ಸರ್ನ್, ಒಂದು ಕಾಳಜಿ ಆ ಗುರುಗಳ ಬಗ್ಗೆ ಸಮಾಜ ಇಟ್ಟಿದೆ ಅಲ್ವಾ. ಏನ್ ಆಶ್ಚರ್ಯ ಅಲ್ವಾ. ಜಗತ್ತಿನಲ್ಲಿ ಅರಿಸ್ಟಾಟಲ್ ನಾನು ಓದ್ತಾ ಇದ್ದೆ ಮನೆ ಅದು ಲೇಖನ, ಏನ್ ಹೇಳ್ತಾನೆ ಅಂದ್ರೆ, ಆ ಪಾಠ ಕಲಿಸ ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತೇಳಿ. ಆ ಗುರುಗಳಿಗೆ ಹೆಂಗಿರ್ಬೇಕಪ್ಪ ನೀವು ಅಂದ್ರೆ ಪಾಠ ಮಾಡಿದವ್ರಿಗೆ ಅಂದ್ರೆ, ಒಂದು ಸಂಸ್ಕೃತ ಒಂದು ಸೂಕ್ತಿ ಇದೆ, ಏಕಾಕ್ಷರ ಪ್ರದಾತಾರಂ ಯೋಗ ಗುರುಂ ನಾಭಿ ಹೊಂದಿತೆ ಶ್ವಾನಯೋಗಿ ಶತಂಗತ್ವ ಚಾಂಡಾಲಾಭಿತಿಷ್ಠ ಜಾಯತೆ ಅಂತೇಳಿ ಹೆಂಗ್ ಎಚ್ಚರಿಸಿದೆ ಆ ಋಷಿ ಸೂಕ್ತಿ ಅಂದ್ರೆ, ಒಂದ್ ಅಕ್ಷರ ಕಲಿಸಿದಂತ ಗುರುಗಳಿಗೂ ಕೂಡ ನೀನ್ ಕಡೆಯವರೆಗೂ ಕೃತಜ್ಞನಾಗಿಲ್ಲ ಅಂದ್ರೆ, ಅವ್ರಿಗೆ ಕೊಡಬೇಕಾದಂತ ಗೌರವ ಕೊಡ್ಲಿಲ್ಲ ಅಂದ್ರೆ ನೀನ್ 100 ಜನ್ಮದಲ್ಲಿ ಚಾಂಡಾಲಾಗ್ಬಿಡ್ತೀಯ ಅಂತ. ಶ್ವಾನಯೋಗಿ ಶತಂಗತ್ವ ಚಾಂಡಾಲಾಭಿತಿಷ್ಠ, ಆಮೇಲೆ ಚಾಂಡಾಲಾಗ್ಬಿಡ್ತೀಯ, 100 ಜನ್ಮ ನಾಯಿಯಾಗಿ ಹುಟ್ಟಿ ಆಮೇಲೆ ಚಾಂಡಾಲಾಗ್ಬಿಡ್ತೀಯ ಅಂತೇಳಿ. ಯಾಕೆ ಇಷ್ಟನ್ನು ಹೇಳಿದ್ದಾರೆ ಅಂದ್ರೆ, ಆ ಗುರುವಿನ ಮಹಿಮೆ ಹೆಂಗಿರುತ್ತೆ ಅಂತೇಳಿ, ಆ ಗುರುವಿನ ಶಕ್ತಿ ಹೆಂಗಿರುತ್ತೆ ಅಂತೇಳಿ. ಈ ಸಂದರ್ಭದಲ್ಲಿ ಈಗ ಹೇಳ್ತಾರೆ ಸುಮ್ಮನೆ ಸರ್ ಆಸ್ಟ್ರೇಲಿಯಾಕ್ಕೆ ಹೋದ್ರು, ಅಮೆರಿಕಕ್ಕೆ ಹೋದ್ರು, 9 ಸರಿ ವಿದೇಶಕ್ಕೆ ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ರು. ಡೆಫಿನೆಟ್ ಆಗಿ ನಿಮ್ಮ ಎದುರುಗಡೆ ತುಂಬಾ ಸದುವಿನಯದಿಂದ ಈ ಮಾತು ಹೇಳ್ತೀನಿ. ನಾನು 3ನೇ ಕ್ಲಾಸಲ್ಲಿ ಇದ್ದಾಗ 72ನೇ ಇಸ್ವಿನಲ್ಲಿ ಒಂದು ಸಣ್ಣ ಹುಡುಗ, ನಾನು ಏನೂ ಗೊತ್ತಿಲ್ಲದೆ ಇರತಕ್ಕಂಥ ನನಗೆ ನಮ್ಮೂರು ಮಾಸ್ಟ್ರು ಲಕ್ಷ್ಮಯ್ಯ ಅಂತೇಳಿ, ನಾನು ಮನೆ ಒಂದು 80ನೇ ವರ್ಷದ ದಿನಾಚರಣೆ ಬೆಂಗಳೂರಲ್ಲಿ ಒಂದು ಕ್ರೈಸ್ಟ್ ಕಾಲೇಜಿಗೆ ಹೋಗಿದ್ದೆ ಭಾಷಣ ಮಾಡಕ್ಕೆ ಅಂತೇಳಿ. ಆಗ ನನಗೆ ಅನ್ನಿಸ್ತು, ಅಲ್ಲಿ ಭಾಷಣ ಮಾಡಿದ್ದೆ ಅಂತ ದೊಡ್ಡದಲ್ಲ ನನಗೆ. ಪ್ರಾಯಶಃ ನನ್ನೂರ ಲಕ್ಷ್ಮಣಯ್ಯ ಮೇಷ್ಟ್ರು ಅಂತೇಳಿ ಕೊನೆಯಲ್ಲಿ ತಿಪ್ಟೂರ್ ಹತ್ರ ಅವರು 3ನೇ ಕ್ಲಾಸಲ್ಲಿ ಇದ್ದಾಗ 72ನೇ ಇಸ್ವಿಲಿ ಈ ದೇಶದ 26ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೆ ನನ್ನ ಹತ್ರ 10 ನಿಮಿಷ ಭಾಷಣ ಮಾಡಿಸ್ಬಿಟ್ಟಿದ್ರು. ಅವತ್ತು ಅವ್ರು ಭಾಷಣ ಮಾಡಿದಾಗ ನಮ್ಮೂರು ಹಿರಿಯರು ಕೊಟ್ಟಂತ ಉದ್ಗಾರ,
ಆ ಮಾಸ್ಟರ್ ನನ್ನ ಒಳಗಡೆ ಇದ್ದಂತ ಸುಪ್ತವಾದಂತ ಪ್ರತಿಭೆನ ಏಕಿರಿಕದಂತ ಕಾರಣಕ್ಕೆ ಇವತ್ತೊಂದು 14-15 ಬಾರಿ ಅಮೆರಿಕ ಹೋಗ್ಲಿಕ್ಕಾಯ್ತು, ಆಸ್ಟ್ರೇಲಿಯಾಕ್ಕೆ ಹೋಗ್ತಾಯ್ತು, ಶ್ರೀಲಂಕಾಗ್ಲಿ ಎಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದು ಆ ಮಾಸ್ಟರ್ ಗುರ್ಸಿದ್ರಲ್ಲ, ಆ ಮಾಸ್ಟರ್ ಧೀಶಕ್ತಿ ಅಂತೇಳಿ. ಹಾಗೆ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋದ್ರೆ ಫಸ್ಟ್ ಅವ್ರ ಸಮಾಧಿ ತಗೋಗಿ ಅಡ್ಡ ಬಿದ್ದೆ ಮುಂದಕ್ಕೆ ಹೋಗೋದು ಅಂತೇಳಿ. ಫ್ರೆಶ್ ಅಷ್ಟೊಂದು ಅದ್ಭುತವಾದಂಥ ಮಹಿ ಮತ್ತು ಹೊಂದಿರ್ತಕ್ಕಂಥದ್ದು ಇದೆಯಲ್ಲ, ಅದು ಗುರುಗಳು ಅಂತೇಳಿ. ಆ ಗುರುಗಳನ್ನ ಶಿಕ್ಷಕರು ನೆನಪು ಮಾಡ್ಬೇಕಲ್ಲ ನಾವು ಅಂತೇಳಿ, ನೆನಪು ಮಾಡ್ಬೇಕಲ್ಲ. ನೋಡಿ, ಆ ಗುರುಗಳ ಬಗ್ಗೆ, ಆ ಇದ್ರ ಬಗ್ಗೆ ಏನು ಅದ್ಭುತವಾದಂಥ ವ್ಯಾಖ್ಯಾನಗಳು ಬಂದಿದೆ ಅಂತೇಳಿ. ಏನು ಪಾಠ ಮಾಡ್ತೀವಲ್ರಿ, ಟೀಚಿಂಗ್ ಮಾಡ್ತೀವಲ್ರಿ, ಏನು ಬಯಾಟ್ ಮಾಡಿಸೋದ, ಕಿವಿ ಬುತ್ಸದ, ಅದಲ್ಲ ಶಿಕ್ಷಣ. 12ನೇ ಶತಮಾನದಲ್ಲಿ ಕರ್ಮಯೋಗಿ ಸಿದ್ದರಾಮಯ್ಯವರು ಡೆಫಿನೇಷನ್ ಕೊಡ್ತಾರಲ್ಲ ಸರ್, ಏನ್ ಹೇಳ್ತಾರೆ? ಬೋಧವೆಂದರೆ ಕರ್ಣವನ್ನೋದಿ ಮಂತ್ರವೇ ಹೇಳುವುದು ಬೋಧವೇ ಅಲ್ಲ, ಅಲ್ಲ ತನುತ್ರಯ ಸಾಕ್ಷಿಯಾಗಿ ನೀನೇ ಪರವಸ್ತು ಎಂಬುದೇ ನಿಜ ಬೋಧ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ. ಏನು ಬೋಧನೆ ಅಂದ್ರೆ ಬಯಾಟ್ ಮಾಡಿಸೋದಲ್ಲ, ನೀನ್ ಮಾಡ್ತಾ ಇರ್ತಕ್ಕಂಥ ಶಿಕ್ಷಣ, ನೀನ್ ಕೊಡ್ತಾ ಇರ್ತಕ್ಕಂಥ ಟೀಚಿಂಗ್ ಅದು ಕಂಠಸ್ಥ ಆಗೋದಲ್ಲ, ಹೃದಯಸ್ಥ ಆಗಬೇಕು, ಹೃದಯದ ಒಳಗಡೆ ಇಳಿಬೇಕು. ಹೆಂಗಾಗ್ಬೇಕದು? ನೀನ್ ಪಾಠ ಮಾಡಿದ್ದನ್ನ ನೀನ್ ಬೋಧನೆ ಮಾಡ್ತಿಲ್ಲ, ಇದ್ರಿಗೆ ಕೂತಿರ್ತಕ್ಕಂಥ ವಿದ್ಯಾರ್ಥಿ ಅದು ಕೇಳ್ಬಿಟ್ರೆ ಆ ಜೀವ ಶಿವನ ಆಗ್ಬಿಡ್ಬೇಕು, ಆ ನರ ಹರನಾಗ್ಬಿಡ್ಬೇಕು, ಆ ಮಾನವನೇ ಮಾಧವನ ಆಗ್ಬಿಡ್ಬೇಕು. ಆ ಶಿಕ್ಷಣದ ಮುಖೇನ ನೀನು ಬೋಧನೆಯಿಂದ ಪ್ರತಿ ಮನೆಯೂ ಕೂಡ ಮಹಾಮನೆ ಆಗಿಬಿಡ್ಬೇಕು. ಆ ತರದ ಗುರು ನೀನ್ ಆಗ್ಬೇಕು ಅಂತಾರೆ, ಆ ತರದ ಶಿಕ್ಷಕ ಆಗ್ಬೇಕು ಅಂತಾರೆ. ಗ್ರಹಿಸ್ಬೇಕಲ್ಲ ನಾವು. ಹೆಂಗಿರ್ಬೇಕು ಶಿಕ್ಷಕ ಅಂದ್ರೆ? ಮಾಸ್ಟರ್ಗಳಿಗೆ ಅದು ವಿದ್ಯಾರ್ಥಿಗಳಿಗೆ ಡೌಟ್ ಬರುತ್ತೆ, ಏನೋ ಒಂದು ಕ್ಲಿಯರ್ ಮಾಡ್ಬೇಕಲ್ಲ. ಹೇಗಿರ್ಬೇಕು ಒಂದು ಪ್ರಕಾಂಡ ಪಂಡಿತ? ಏನು ಆಶ್ಚರ್ಯ ಆಗಲ್ವಾ? ಅದಕ್ಕೆ ನಮ್ಮ ಇತ್ತೀಚಿನ ಆಧುನಿಕವಾದವ್ರು ಹೇಳ್ತಾರೆ, ಒಬ್ಬ ನಿಜವಾದಂತ ಶಿಕ್ಷಕ ಅಂದ್ರೆ ಅವನು ಟೆಕ್ಸ್ಟ್ ಬುಕ್ ಓದೋದಲ್ಲ, ಟೆಕ್ಸ್ಟ್ ಬುಕ್ ಪಾಠ ಮಾಡೋದಲ್ಲ, ಅದ್ರ ಜೊತೆ ಕನಿಷ್ಠ ಪಕ್ಷ 40 ನಿಮಿಷ ಬೇರೆ ಓದಬೇಕು ಅಂತಾರೆ. ನೀವು ಮಂಕುತಿಮ್ಮನ ಕಗ್ಗ ಓದ್ತಿರೋ, ಅಥವಾ ಮನೆಗಳಲ್ಲಿ ಮದುಮಗಳು ಓದ್ತಿರೋ, ಮಯೂರ ಓದ್ತಿರೋ, ವಚನ ಓದ್ತಿರೋ, ದಾಸಾಹಿತ್ಯ ಓದ್ತಿರೋ, ಕಡೆ ಪಕ್ಷ ಯಾವ್ದಿಲ್ಲ ಅಂದ್ರೆ ದಿನನಿತ್ಯ ಪೇಪರ್ ಓದ್ತಿರೋ ಗೊತ್ತಿಲ್ಲ, ಹಂಗ್ ಓದ್ಬೇಕು. ಆ ಓದಿನ ಮುಖೇನ ಅರಿವಿನ ಹರವನ್ನು ವಿಸ್ತಾರ ಮಾಡ್ಕೊಂಡಾಗ ಮಾತ್ರ ಆ ವಿದ್ಯಾರ್ಥಿಗಳ ನೀ ಆದರ್ಶ ಶಿಕ್ಷಕ ಆಗ್ತೀಯ ಅಂತೇಳಿ. ಏನ್ ಪಾಲಿಸಿ ಅಲ್ವಾ ಇದು? ಗೊತ್ತಿತ್ತಲ್ಲ 12ನೇ ಶತಮಾನದಲ್ಲಿ. ಇವತ್ತು ಕೂಡ ನಿಖರವಾದಂತ ಒಂದು ಪಾಲಿಸಿಯನ್ನ ಶಿಕ್ಷಕರ ಬಗ್ಗೆ ಆಗಲಿ, ಶಿಕ್ಷಣದ ಬಗ್ಗೆ ಆಗಲಿ ಕೊಡ್ತಕ್ಕಂಥದ್ರಲ್ಲಿ ಪ್ರಭುತ್ವ ವಿಫಲವಾಗ್ಬಿಟ್ಟಿದೆ ಸರ್. ಆಧುನಿಕವಾದಂತ ಪಾಲಿಸಿಕಾರ ಕೊಡಕ್ ಆಗ್ತಾ ಇಲ್ಲ. ಆದ್ರೆ 12ನೇ ಶತಮಾನದಲ್ಲಿ ನೋಡಿ, ಗಮನಿಸಿ, ನಿಮ್ಗೆ ಏನ್ ಚೆನ್ನಾಗಿ ಹೇಳ್ತಾರೆ. ಅಂಬಿಗರ ಚೌಡಯ್ಯ ಅವನು ತಳ ಸಮುದಾಯದಿಂದ ಬಂದಿರತಕ್ಕಂಥ ಒಂದು ವಚನಕಾರ ಮಾಸ್ಟರ್ ಬಗ್ಗೆ ಹೇಳ್ತಾನ್ರಲ್ರಿ, ನೀನ್ ಫಸ್ಟ್ ಚೆನ್ನಾಗಿ ತಿಳ್ಕೊಳಪ್ಪ ಅಂತಾನೆ. ಅರಿಯದ ಗುರು ಅರಿಯದ ಶಿಷ್ಯಂಗೆ ಜ್ಞಾನವಗೈದಡೆ ಎಂತಪ್ಪುದು ಅಂತಾನೆ. ಆ ಮಾಸ್ಟರ್ಗೆ ಗೊತ್ತಿಲ್ಲ, ಶಿಷ್ಯಗೆ ನೀನ್ ಹೇಳ್ತೀರಾ? ಏನ್ ಆಶ್ಚರ್ಯ ಅಲ್ವಾ? ಅರಿಯದ ಗುರು ಅರಿಯದ ಶಿಷ್ಯಂಗೆ ಜ್ಞಾನವಗೈದಡೆ ಎಂತಪ್ಪುದು, ಅಂಧಕನ ಕೈಯ ಅಂಧಕನಿದಿಡು ಹಿಡಿದು ನಡೆಸಿದರೆ ಮುಂದಕ್ಕೆ 6 ಕಾಯುವರು ಹೇಳಲೆ ಮರುಳೆ. ದಾರಿ ದಾಟಿಸ್ಬೇಕಪ್ಪ ಒಬ್ಬ ಕುರುಡನ್ನ, ಇವನೇ ಕುರುಡ, ಹೆಂಗ್ ದಾರಿ ದಾಟಿಸ್ತಾನೆ? ಅಂಧಕನ ಕೈಯ ಅಂಧಕನ ಹಿಡಿದು ನಡೆಸಿದರೆ ಮುಂದಕ್ಕೆ 6 ಕಾಯುವರು ಹೇಳಲೆ ಮರುಳೆ. ತೊರೆಯಲದ್ದಿ ಹೋಗುವವನ ಈಸಲರಿಯದವ ಎದ್ದು ತೆಗೆದಂದಾಯ್ತೆಂದ ನಮ್ಮ ಅಂಬಿಗರ ಚೌಡಯ್ಯ. ಯಾರೋ ಈಜಲ್ ಮುಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಅವ್ನು ಉಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಗೆ ಈಜು ಬರ್ಬೇಕಲ್ರಿ, ಅವನಿಗೆ ಬರಲ್ಲ ಅಂದ್ರೆ ತೊರೆಯಲ್ಲಿ ಒತ್ತಿ ಹೋಗುವವನ ಈಸಲರಿಯದವ ಎದ್ದು ತೆಗೆದಂತಾಯ್ತೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತೇಳಿ. ಪ್ರಾಯಶಃ ಶಿಕ್ಷಕರಾದವರಿಗೆ ಇಂಥ ಒಂದು ಕಮಿಟ್ಮೆಂಟ್ ಇರಬೇಕು ಅಂತೇಳಿ, ಅಂತ ಒಂದು ಬದ್ಧತೆ ಇರಬೇಕು ಅಂತಕ್ಕಂಥದ್ದನ್ನ 12ನೇ ಶತಮಾನದಲ್ಲಿ ನಮ್ಮ ಶಿವಶರಣರು ಹೇಳಿದ್ದಾರೆ ಅಂದ್ರೆ ನಾವೆಂತ ಹಿರಿಮೆಗೆ ಪಾತ್ರರಲ್ವಾ, ನಾವೆಂತ ಘನಮಹಿಮೆಗೆ ಪಾತ್ರರಲ್ವಾ. ಅಲ್ಲಿ ಒಂದು ಅದ್ಭುತವಾದಂತ ವಚನ ಭಾಷಾ ನಿಮ್ಗೆ ಆಶ್ಚರ್ಯ ಆಗತ್ತೆ. ನಿಮಗೆ ನೀವು ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಇಂಥ ಒಂದು ವಚನ ಕಟ್ಟಿಕೊಟ್ಟಿದಾರ ನಮಗೆ ಅಂತೇಳಿ. ಕರ್ಮಯೋಗಿ ಸಿದ್ದರಾಮಣ್ಣವ್ರು ಬರೀತಕ್ಕಂಥ ವಚನ, ಆ ಇಡೀ ಅನುಭವ ಮಂಟಪದಲ್ಲಿ ಶರಣ ಸಂಕುಲದಲ್ಲಿ ಮಹಾಜ್ಞಾನಿ ಅಂದ್ರೆ ಚನ್ನಬಸವಣ್ಣ ಅಂತೇಳಿ. ಆ ಅನುಭವ ಮಂಟಪದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಸಮರ್ಪಕವಾದಂತ ಸಮೃದ್ಧವಾದಂತ ಉತ್ತರ ಕಟ್ಟಿಕೊಡುವಂತ ಮಹಾಜ್ಞಾನಿ ಚನ್ನಬಸವಣ್ಣ ಅಂತೇಳಿ. ಆ ಚನ್ನಬಸವಣ್ಣನ ಪ್ರಶಂಸೆ ಮಾಡ್ಬೇಕಾದ್ರೆ ಚನ್ನಬಸವಣ್ಣಂತ ಶಿಕ್ಷಕ ಸಮಾಜಕ್ಕೆ ಬೇಕು ಅಂತಾರೆ, ಚನ್ನಬಸವಣ್ಣಂತ ಗುರುಗಳು ನಮಗೆ ಬೇಕು ಅಂತಾರೆ. ನೋಡಿ, ಅವ್ರು ಹೇಳ್ತಾರೆ ಒಂದು ವಚನದಲ್ಲಿ, ಎಂತೆಂಥವ್ರು ನೋಡ್ಬಿಟ್ಟಿದ್ದೀವಿ ಮಾಸ್ಟರ್ಗಳನ್ನ, ಎಂತೆಂಥವ್ರು ಗುರುಗಳು ನೋಡಿದೀವಿ ಅಂತ. ಲೋಕದೊಳಗಿರುವ 100 ಗುರುಗಳ ಕಂಡು ನಾನು ಬೇಸರಗೊಂಡೇನಯ್ಯ. ಯಾರು ಹೇಳೋ ಮಾತಿದು? ಸಿದ್ದರಾಮಣ್ಣವ್ರು ಹೇಳೋ ಮಾತು. ಲೋಕದೊಳಗಿರುವ 100 ಗುರುಗಳ ಕಂಡು ನಾನು ಬೇಸರಗೊಂಡೇನಯ್ಯ, ವಿತ್ತಾಪಹಾರಿ ಗುರುಗಳು 100. ಗಮನಿಸ್ಬೇಕ್ರಿ ಈ ಶಬ್ದನ ಹೆಂಗ್ ಬಳಸಿದ್ರು ಅವರು. ವಿತ್ತ ಅಂದ್ರೆ ಹಣ ಅಂತೇಳಿ, ವಿತ್ತಾಪಹಾರಿ ಅಂದ್ರೆ ಹಣ ಅಪಹರಣ ಮಾಡ್ಬಿಟ್ಟಿದ್ದಾರೆ. ಏನ್ ಕಾಣಿಕೆ ತಂಡ ಹಾಳು ಮಾಡಿದಿರೋ, ಅಥವಾ ಬೆಲ್ಲು ಮತ್ತು ಬಿಲ್ ಇಷ್ಟಕ್ಕೆ ಸೀಮಿತ ಆಗಿದಿರೋ, ಒಟ್ಟಲ್ಲಿ ಹಣ ಹೊಡಿತಾ ಇದ್ದೀರಾ ಅಂತೇಳಿ. ಏನು ಆಕ್ರೋಶ ಅಲ್ವಾ? ಲೋಕದೊಳಗಿರುವ 100 ಗುರುಗಳ ಕಂಡು ನಾನು ಬೇಸರಗೊಂಡೇನಯ್ಯ, ವಿತ್ತಾಪಹಾರಿ ಗುರುಗಳು 100, ಶಾಸ್ತ್ರಾರ್ಥ ಹೇಳುವ ಗುರುಗಳು 100, ಮಂತ್ರ ತಂತ್ರದಿಂದ ಉಭಯ ಲೋಕದಲ್ಲಿ ಸುಖ ದುಃಖವನ್ನು ಇರುವ ಗುರುಗಳು 100, ಷಟ್ಸಾಧನೆ ಅರುವ ಗುರುಗಳು 100. ಏನಂತ ಗುರುಗಳು ಇದ್ದಾರೆ ನಾಡಿನಲ್ಲಿ. ಅದ್ಯಾರು ನಿಜವಾದ ಗುರುಗಳು? ಶಿವ ಜೀವರ ಏಕತ್ವನರುವಿ ನಿರ್ಮಲ ಜ್ಞಾನವಿವ ಗುರುಗಳು ಪ್ರಮಥರು. ಫಸ್ಟ್ ರ್ಯಾಂಕ್ ಟೀಚರ್. ಗಮನಿಸಿ, ನಿಮಗೆ ಶಬ್ದ ನೋಡಿ ನೀವು, ನಿರ್ಮಲ ಜ್ಞಾನ ಅಂತಾರೆ, ಪ್ಯೂರ್ ನಾಲೆಡ್ಜ್ ಅಂತಾರೆ. ಯಾವುದೋ ಒಂದು ಸಿದ್ಧಾಂತ ಬಂದು ನಮ್ದು ನೀತೊಳಗೆ ತುರುಕ್ಬೇಕು ಅಂತಕ್ಕಂಥ ಎಜುಕೇಶನ್ ಪಾಲಿಸಿ ಆಗಲಿ, ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಇನ್ನೊಂದು ಪಾಲಿಸಿ ಆಗಲ್ಲ ಅಲ್ಲರಿ ಅದು. ಆ ಮಕ್ಕಳಲ್ಲಿ ವಿಷ ಬೀಜ ಬಿತ್ತಬಾರ್ದಲ್ಲ. ಹೆಂಗಿರ್ಬೇಕದು? ಪ್ಯೂರ್ ನಾಲೆಡ್ಜ್
ನಾಲೆಡ್ಜ್ ಅಂತಾರೆ, ನಿರ್ಮಲ ಜ್ಞಾನ ಅಂತಾರೆ. ಪ್ರಾಯಶಃ ಯಾರಂತ ನಿರ್ಮಲ ಜ್ಞಾನ ಕೊಡ್ತಾರೋ ಅವರು ಜೀವರ ಏಕತ್ವವನ್ನು ನಿರ್ಮಲ ಜ್ಞಾನವಿರುವ ಗುರುಗಳು ಪ್ರಮಥರು. ಕಡೆಗೊಂದು ಹೇಳ್ತಾರೆ, ಶಿಷ್ಯರ ಸಂಶಯಾಳಿಗಳನ್ನೆಲ್ಲ ತನ್ನ ಜ್ಞಾನಾಗ್ನಿಯಿಂದ ದಹಿಸಿ ಮುಕ್ತಿಯ ಹಂಗೆಂಬುದ ತೋರಿದ ಗುರು ಚನ್ನಬಸವಣ್ಣನಲ್ಲದೆ ಮತ್ತೊಬ್ಬರ ಕಾಣೆ ಕಾಣ ಕಪಿಲ ಸತ್ಯ ಮಲ್ಲಿಕಾರ್ಜುನ ಅಂತೇಳಿ. ಶಿಷ್ಯರಿಗೆ ಡೌಟ್ ಬರುತ್ತಲ್ಲ, ಅನುಮಾನಗಳು ಬರುತ್ತಲ್ಲ, ಅದನ್ನ ಕ್ಲಿಯರ್ ಮಾಡ್ಬೇಕಲ್ಲ. ಆ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಇವನ್ ಹೆಂಗಾಗಿರ್ಬೇಕು, ಜ್ಞಾನದ ಕುಂಡ ಆಗಿರ್ಬೇಕು ಅಂತಾಳೆ, ಅಗ್ನಿ ಕುಂಡ ಆಗಿರ್ಬೇಕು, ಎಲ್ಲ ಸುಟ್ಟು ಭಸ್ಮ ಮಾಡ್ಬೇಕು ಅವ್ರ ಡೌಟ್ ಅನ್ನ ಅಂತೇಳಿ. ಅಷ್ಟು ಪರಮಜ್ಞಾನಿ ಆಗಿರ್ಬೇಕು ಅಂತಕ್ಕಂಥ ಚಿಂತನೆ ಇದೆಯಲ್ಲ, ಅದು ವಚನ ಸಾಹಿತ್ಯ ನಮಗೆ ಕೊಟ್ಟಿರ್ತಕ್ಕಂಥ ಹಿರಿಮೆ ಅಂತೇಳಿ. ನಾನು ಆಗಾಗ ಹೇಳ್ತಿದ್ದೆ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇವತ್ತೊಂದು ಸರ್ಟಿಫಿಕೇಟ್ ಕೊಟ್ಟಿವಿ ನಾವು. ಹೆಂಗೆ, ಯಾರು ಫಸ್ಟ್ ರ್ಯಾಂಕ್ ಟೀಚರ್ ಅಂದ್ರೆ ಏನು, ಅವರೇ ಟೀಚರ್ ಆಲ್ವೇಸ್ ಕಂಪ್ಲೇಂಟ್ಸ್. ಸಾಮಾನ್ಯ ಶಿಕ್ಷಕ ಬರೀ ಕಂಪ್ಲೇಂಟ್ ಮಾಡ್ತಾನೆ ಅಷ್ಟೇ, ಬಿಲ್ಡಿಂಗ್ ಸರಿ ಇಲ್ಲ, ಮೆಟೀರಿಯಲ್ ಸರಿ ಇಲ್ಲ, ನನಗೆ ಇನ್ಕ್ರಿಮೆಂಟ್ ಆಗಿಲ್ಲ, ಪ್ರಮೋಷನ್ ಆಗಿಲ್ಲ ಇಂಥವು ಹೇಳ್ತಾರಲ್ವಾ. ಏನ್ ಅವರೇಜ್ ಟೀಚರ್ ಆಲ್ವೇಸ್ ಕಂಪ್ಲೇಂಟ್ಸ್, ಬಟ್ ದ ಗುಡ್ ಟೀಚರ್ ಆಲ್ವೇಸ್ ಟೀಚರ್ಸ್. ಅವನಿಗೆ ಪಾಠ ಮಾಡ್ತಾನೆ ಅಷ್ಟೇ. ಬಟ್ ದ ಬೆಟರ್ ಟೀಚರ್ ಆಲ್ವೇಸ್ ಎಕ್ಸ್ಪ್ಲೈನ್ಸ್. ಇನ್ನೂ ಒಳ್ಳೆ ಟೀಚರ್ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಬಟ್ ದ ಬೆಸ್ಟ್ ಟೀಚರ್ ಆಲ್ವೇಸ್ ಇನ್ಸ್ಪೈರ್ಸ್ ಅಂತೇಳಿ. ಅತ್ಯುತ್ತಮವಾದಂಥ ಶಿಕ್ಷಕ ಯಾರಪ್ಪ ಅಂದ್ರೆ ಆ ಮನಸ್ಸನ್ನು ಅರಳಿಸ್ಬಿಡ್ತಾನೆ ಅಂತೇಳಿ, ಇಡೀ ವ್ಯಕ್ತಿತ್ವವನ್ನ ಎಕ್ಸ್ಪ್ಯಾಂಡ್ ಮಾಡಿಬಿಡ್ತಾನೆ ಅಂತೇಳಿ. ಅಂತ ಗುರು ಪರಂಪರೆ ಆಗ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ವಚನಕಾರ ರಾಶಿ ಆಗಿತ್ತು ಅಂತೇಳಿ ಎಲ್ಲ ದಾಸ ಪರಂಪರೆಯಲ್ಲಿ ಹೇಳ್ತಾರೆ. ಅಂತ ಗುರು ಇದ್ರೆ ಹೆಂಗೆ, ಗುರುವಿನ ಗುಲಾಮನಾಗುವ ತನಕ ದೊರೆ ಹಿಡಿದ್ರು ನಮ್ಮ ಮುಗುದಿ ಅಂತೇಳಿ. ಅಂತ ಗುರುಗಳು ಇದ್ಬಿಟ್ರೆ ಅವ್ರು ಗುಲಾಮರೇ ಆಗ್ಲೇಬೇಕು ನಾವು ಅಂತೇಳಿ, ಅವ್ರ ಪಾದಡಿ ಬೀಳ್ಬೇಕು ಅಂತೇಳಿ, ಅವ್ರ ನೆರಳಲ್ಲಿರ್ಬೇಕು ಅಂತೇಳಿ. ಆಗ ಮಾತ್ರ ಆ ಜ್ಞಾನಧಾರೆ ನಮಗೆ ಬರುತ್ತೆ ಅಂತೇಳಿ. ಇಂಥ ಅನೇಕ ಸಂಗತಿಗಳು, ಅನೇಕ ದರ್ಶನಗಳು ಈ ಸಾಹಿತ್ಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ ಹಾಸುಹೊಕ್ಕಾಗಿದ್ದೇವೆ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ದೃಷ್ಟಾಂತಗಳಿದೆ. ಎಂತೆಂಥ ಶಿಕ್ಷಕರನ್ನು ಪಡೆದಿದ್ದೀವಿ ಅಂತಕ್ಕಂಥದ್ದು ಇದೆಯಲ್ಲ, ನಿಮಗೆ 108 ಕೊಡಬಲ್ಲ, 108 ಕೊಡಬಲ್ಲ. ನನ್ನ ಅರಿವಿನ ಆಸ್ಥಾನದಲ್ಲಿ ನಾನು ಓದಿರ್ತಕ್ಕಂಥ ಅಂಶಗಳನ್ನು ಗಮನಿಸಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಕ್ಕ ಆಮೇಲೆ ಫೋನ್ ಮಾಡೋದ್ರೆ, ಅಕ್ಕ ಪ್ಲೀಸ್, ಅಕ್ಕ ಪ್ಲೀಸ್, ನಿಮ್ಗೊಂದು ದೃಷ್ಟಾಂತ ಹೇಳುತ್ತೆ, ಹಿಂಗೆ ಅದು ಮಿಸ್ ಆಗ್ಬಿಡುತ್ತೆ ಅಂತ ಪ್ಲೀಸ್. ಹಾಗಾಗಿ ಎಂತೆಂಥದೋ ಶಿಕ್ಷಕರ ಉದಾಹರಣೆ ಕೊಡಬಲ್ಲೆ, ನಡೆದಿರ್ತಕ್ಕಂಥ ಜ್ವಲಂತ ನಿದರ್ಶನ, ಜೀವಂತ ಉದಾಹರಣೆ ಕೊಡಬಲ್ಲೆ. ಒಂದು ಉದಾಹರಣೆ ಮಾತ್ರ ಹೇಳಿ ನನ್ನ ಮಾತಿನ ಇತಿಶ್ರೀ ಹತ್ರ ಬರ್ತಾ ಇದ್ದೀನಿ. ಎಂತೆಂಥ ಗುರುಗಳು ಕಂಡಿದೆ ಅಲ್ವಾ, ಭಾರಿ ದಿವಸ ಏನಲ್ಲ. ಪ್ರಾಯಶಃ ನಿಮಗೆಲ್ಲ ಗೊತ್ತಿದೆ, ಬಿಳಿಗೆರೆ ಕೃಷ್ಣಶಾಸ್ತ್ರಿಗಳು ಅಂತೇಳಿ, ನಮ್ಮ ಹಾಯ್ ಬೆಂಗಳೂರು ರವಿ ಬಿಳಿಗೆರೆ ಇದ್ರಲ್ಲ, ಅವ್ರ ಸೋದರ ಮಾವ, ಅವರೊಂದು ಪುಸ್ತಕ ಬರೆದಿದ್ದಾರೆ, ಏಗದಾಗೆಲ್ಲ ಐತಿ ಅಂತ ಒಂದು ಪುಸ್ತಕ, ಮತ್ತೊಂದು ಮರೆಯಲಾದಿ ಅಂತಕ್ಕಂಥ ಒಂದು ಪುಸ್ತಕ. ಆ ಪುಸ್ತಕಗಳನ್ನು ಸಾಧ್ಯವಾದ್ರೆ ಮಾಸ್ಟರ್ಗಳು ಕೊಂಡೋದಿ ಅದರದೊಂದು ಅಪರೂಪದ ಪ್ರಸಂಗ ಬರೀತಾರೆ. ಇಲ್ಲ, ಹೊಸದುರ್ಗ ತಾಲೂಕು ಪರಶುರಾಮಪುರ ಒಂದು ಶಾಲೆ, ಆ ಶಾಲೆಗೆ ಒಬ್ಬ ದಲಿತ ವರ್ಗದ ಟೀಚರ್ ಇರ್ತಾರೆ, ಬೀರಯ್ಯ ಸಿದ್ದಯ್ಯ ಅಂತೇಳಿ. ಯಾರವರು, ದಲಿತ ವರ್ಗದ ಮಾಸ್ಟರ್ ಇರ್ತಾರೆ. ಆ ಮಾಸ್ಟ್ರು ಎಷ್ಟರ ಮಟ್ಟಿಗೆ ಜನಸಂಪಾದನೆ ಮಾಡಿರ್ತಾರೆ ಅಂದ್ರೆ ನೋಡಿ, ನನಗೆ ಅನ್ಸುತ್ತೆ ಆ ಕತೆ ಓದಿದ ತಕ್ಷಣ, ಅವ್ರು ಬರೆದಿರ್ತಕ್ಕಂಥದ್ದು ಓದಿದ ತಕ್ಷಣ ಅನ್ನಿಸ್ತು ನಮಗೆ, ನಮ್ಮ ಸನಾತನವಾದಂಥ ಆ ಸಂಸ್ಕೃತದ ಋಷಿಮುನಿಗಳಿದೆಯಲ್ಲ, ಎಂಥ ಸೂಕ್ತಿ ಕೊಟ್ಟಿದ್ದಾರೆ ಸರ್. ಸುಮ್ಮನೆ ಹೇಳ್ಬಿಡ್ತೀವಿ ಏನಿದೆ ಅದರಲ್ಲಿ ಏನಿದೆ ಅಂತೇಳಿ. ಆ ಋಷಿ ಸೂಕ್ತಿ ಹೆಂಗಿದೆ ಅಂದ್ರೆ, ಕಿಂ ಕುಲೇನ ವಿಶಾಲೇನ ವಿದ್ಯಾ ಹಿನಸ್ಯ ದೇಹಿನಃ ಅಕುಲಿನೋಪಿ ವಿದ್ಯಾವಾನ್ ದೇವೈರಪಿ ಸಂಪೂಜ್ಯತೆ ಅಂತೇಳಿ ಸಂಸ್ಕೃತದಲ್ಲಿ ಋಷಿಮುನಿಗಳಿರೋ ಸೂಕ್ತಿ ಅದು. ನೋಡಪ್ಪ, ನಿನ್ನೊಳಗಡೆ ವಿದ್ಯೆ ಇತ್ತು ಅಂತಾದ್ರೆ, ನಿನ್ನೊಳಗಡೆ ಜ್ಞಾನ ಇತ್ತು ಅಂತಾದ್ರೆ, ಜನ ಮರ್ಯಾದೆ ಕೊಡೋದಲ್ಲ, ಜನ ಗೌರವ ಕೊಡೋದಲ್ಲ, ಸಾಕ್ಷಾತ್ ದೇವೈರಪಿ ಸಂಪೂಜ್ಯತೆ, ಆ ದೇವರು ಕೂಡ ನಿನ್ನ ಗೌರವಿಸ್ತಾನೆ ಅಂತೇಳಿ. ಜಾತಿ ಆಧಾರದ ಮೇಲೆ ಗೌರವ ಕೊಡೋದಲ್ಲ, ವಿದ್ಯೆ ಆಧಾರದ ಮೇಲೆ ಇರಲಿಕ್ಕೆ ಆ ದೃಷ್ಟಾಂತ ನೆನಪಾಯ್ತು. ದಲಿತ ವರ್ಗದಿಂದ ಬಂದಂಥ ಮಾಸ್ಟ್ರು ಪ್ರಾಯಶಃ ಬಾರಿ ಸರಿ ಎಲ್ಲ. ಪಾಪ ಅಲ್ಲಿ ಹೊರಲ್ಲೊಬ್ರು ರಾಮಕೃಷ್ಣ ಅಯ್ಯಂಗಾರ್ ಇರ್ತಾರೆ, ಬ್ರಾಹ್ಮಣರು. ಎಷ್ಟು ಸರಿ ತಿಂಡಿ ಮಾಡಿಬಿಟ್ಟು ಕರೆದ್ರು ಈ ಮಾಸ್ಟರ್ ಅವ್ರ ಮನೆಗೆ ಹೋಗ್ತಾ ಇಲ್ಲ. ಅವತ್ತಿನ ಕಾಲದ ಪದ್ಧತಿ ಅಂತ ಏನು ಮಾಡಿರಿ ಸರ್, ನಿಮ್ಮನ್ನ ನಂಗೆ ನೋಡಿಲ್ಲ ನಾವು, ನೀವೇ ನಮಗೆ ಗುರುಗಳಿದ್ದಂಗೆ, ಬರ್ರಿ ಸರ್ ನಮ್ಮ ಮಕ್ಕಳಿಗೆ ಅಷ್ಟು ಪಾಠ ಮಾಡ್ತೀರಂದ್ರೂ ಹೋಗಿರಲ್ಲ. ಯಾವತ್ತೂ ಒಟ್ಟು ಪಾಠ ಆಯಿತು, ಅವ್ರ ಮನೆ ಆಯಿತು. ಇನ್ಸ್ಪೆಕ್ಷನ್ಗೆ ಅವತ್ತಿನ ಕಾಲದಲ್ಲಿ ಒಂದು ಡೇಟ್ ಕೊಟ್ಟು ಇನ್ಸ್ಪೆಕ್ಟರ್ ಬಂದಿದ್ದಾರೆ ಶಾಲೆ. ಆ ಇನ್ಸ್ಪೆಕ್ಟರ್ ಬರೋ ದಿವಸ ಬಂದರು. ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ಸ್ಪೆಕ್ಷನ್ ಆಯಿತು. 5:15 ಆ ಅಯ್ಯಂಗಾರ ಬಂದು ಒಳ್ಳೆಯ ಊಟ ಮಾಡಿಸಿದ್ರು. ಅವ್ರು ಬಂದು ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಇಬ್ಬರಿಗೆ ಊಟ ಮಾಡಿಸಿದ್ವಿ, ಇಬ್ರು ಬರ್ಬೇಕು ಸರ್ ಅಂತೇಳಿ. ಹಾಗೆ ಮೇಷ್ಟ್ರು ಮೊದಲೇ ಪಾಪ ಸಂಕುಚಿತ ಸ್ವಭಾವ, ಸರ್ ನೀವು ಹೋಗಿ ಸರ್, ನಾನು ಬರಲ್ಲ ಅಂತೇಳಿ. ಆ ಸಿಟ್ಟು ಬಂದ್ಬಿಡುತ್ತೆ ಅಯ್ಯಂಗಾರಿಗೆ, ಏನು ಸರ್ ಇದು, ನಾವು ಎಂದೂ ಕೂಡ ನೋಡಿಲ್ಲ. ಅವ್ರು ವಿದ್ವತ್ತು, ಅವ್ರ ಕಾಯಕ ನಿಷ್ಠಗಳು, ಅವ್ರು ಅಡ್ಬಿಡ್ಬೇಕು ನಮ್ಮ ಮಕ್ಕಳೆಲ್ಲ. ಅವ್ರು ಸಿಕ್ಬಿಟ್ರೆ ನಮ್ಗೆ ಅಡ್ಬಿಡದೆ ಹೋಗಲ್ಲ ನಮ್ಮ ಮಕ್ಕಳು. ಅದು ಒಂದ್ ದಿವ್ಸ ಕಾಫಿ ಬರಲ್ಲ, ಒಂದ್ ದಿವ್ಸ ತಿಂಡಿ ಬರಲ್ಲ. ಗಮನಿಸಿ, ನಿಮಗೆ ಅಯ್ಯಂಗಾರ್ ಹೇಳ್ತಿರೋ ಮಾತಿದು. ವಿದ್ವತ್ತಿಗೆ ಎಷ್ಟು ಬೆಲೆ ಇದೆ ಅನ್ಲಿಕ್ಕೆ, ಸುಮ್ಮನೆ ಸಾರಾಸಟ್ಟಾಗಿ ಸೂಪರ್ಫಿಷಿಯಲ್ ಆಗಿ ಮೇಲ್ಮೇಲ್ ನೋಡಿ ಯಾವುದೋ ಒಂದು ಸಮುದಾಯ, ಯಾವುದೋ ಒಂದು ಬುದ್ಧಿವಂತಿಕೆ ಅಲ್ಗಳಿದಲ್ಲ, ಅದು ಅಂತರ್ಗತವಾಗಿ ನೋಡ್ಬೇಕಲ್ಲ ಒಳಗಡೆ ಏನಿದೆ ಅಂತೇಳಿ. ಅವ್ರು ಅಯ್ಯಂಗಾರ್ ಹೇಳ್ತಾರೆ, ನಮ್ಗೆ ಬರಲೇಬೇಕು, ಇವತ್ತು ಹೆಂಗ್ ನಾವು ಜೊತೆಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತ. ಇವ್ರು ಬರಲ್ಲ, ಈ ಮಾಸ್ಟರ್ ಒಪ್ಪಲ್ಲ. ಕಡೆ ಇನ್ಸ್ಪೆಕ್ಟರ್ ದೂರ ಹೇಳ್ತಾರೆ, ಕರ್ಕೊಂಬರ್ಲೇಬೇಕು ಅಂತೇಳಿ. ಇನ್ಸ್ಪೆಕ್ಟರ್ ಜೋರ್ ಮಾಡ್ತಾರೆ, ಯಾಕ್ರಿ ಮಾಸ್ಟ್ರೆ ಏನಾಗಿದೆ ಬರಕ್ಕೆ, ಅಷ್ಟು ಪ್ರೀತಿಯಿಂದ ಕರಿತಾರೆ, ಬರ್ರಿ ಹೋಗೋಣ ಅಂದಾಗ ಸೈಡಿಗೆ ಕರ್ಕೊಂಡು ಹೋಗಿ ಆ ಮಾಸ್ಟ್ರು ಇನ್ಸ್ಪೆಕ್ಟರ್ಗೆ ಕಿವಿ ಮಾತಾಡ್ತಾರೆ, ಸರ್ ಬೇಜಾರು ಮಾಡ್ಕೊಬೇಡಿ ಸರ್, ಈ ಊರು ಅಷ್ಟೇ ಪ್ರೀತಿಯಿಂದ ಕಂಡಿದೆ, ಎಲ್ಲ ಮೇಲುಗುರು ಜನ ಇದ್ರು ಕೂಡ ನನ್ನ ಪ್ರೀತಿಯಿಂದ ಕಂಡಿರಿ, ತಪ್ಪೇನಿಲ್ಲ ಸರ್, ನಾನೇ ಹೋಗ್ತಿಲ್ಲ, ನಾಳೆ ಡೆಫಿನೆಟ್ ಆಗಿ ಹೋಗ್ತೀನಿ ಸರ್, ಇವತ್ತು ಬರಲ್ಲ ಸರ್, ಬೇಜಾರು ಮಾಡ್ಕೊಂಡು ನೀವೇ ಅವ್ರಿಗೆ ಹೇಳಿ ಸರ್. ಯಾಕೆ ಅಂದಾಗ ಒಂದು 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 ವಿಷಾದದ ಧ್ವನಿ ಇದೆ ಅಲ್ಲಿ. ವಾಸ್ತವವಾಗಿ ಎಲ್ರಿಗೂ ಕಣ್ಣೀರು ಬರಬೇಕು ಅಂತೇಳಿ ಮುಂದೊಂದು ದಿವ್ಸ ಕೇಳ್ಬಿಟ್ಟಿದ್ದು ದಂತಕತೆ ಅಂತಾರೆ, ಇದು ಕಟ್ಟುಕತೆ ಅಂತಾರೆ ಅಂತ ಮಾಸ್ಟರ್ ಅವರು.
ಯಾಕ್ರಿ ಬರಲ್ಲ ಅಂದರೆ ಸರ್ ನಾನು ಇವತ್ತು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇನ್ಸ್ಪೆಕ್ಷನ್ಗೆ ಹೊರಡೋ ಟೈಮ್ಗೆ ನಾನು ಇನ್ನೇನು ಹೊರಡಬೇಕು, ನಮ್ಮಪ್ಪ ಪ್ರಾಣ ಬಿಟ್ಬಿಟ್ರು, ಸತ್ತೋಗ್ಬಿಟ್ರು ಸರ್. ನಾನು ಯೋಚನೆ ಮಾಡಿದೆ, ಅಪ್ಪ ಸತ್ತೋದ್ಮೇಲೆ ಇನ್ಸ್ಪೆಕ್ಷನ್ಗೆ ಹೋಗೋದು ಬೇಕಿಲ್ಲ, ಯಾಕೆಲ್ಲರೂ ಹೇಳಿ ಕಳ್ಸೋಣ ಅಂತ ನೋಡಿದೆ. ಆಗ ನನಗೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ಇನ್ಸ್ಪೆಕ್ಷನ್ಗೆ ಬರ್ತಾ ಇದ್ದೀನಿ ಅಂತೇಳಿ ಇವ್ನು ಕದ್ದುಬಿಟ್ನಾ. ಎಲ್ಲ ರೆಡಿ ಮಾಡಿದ್ದೀನಿ ಸರ್, 2 ತಿಂಗಳಿಂದ ರೆಡಿ ಮಾಡಿದ್ದೀನಿ. ನೀವು ಅಷ್ಟು ದೂರದಿಂದ 5-6 ಕಿಲೋಮೀಟ್ರಿಂದ ಬಸ್ಸಿಗೆ ಬಂದು ಬರಬೇಕು ಅವತ್ತಿನ ಕಾಲದಲ್ಲಿ. ಈಗ ನಾನು ಯೋಚನೆ ಮಾಡಿದೆ, ಆಮೇಲೆ ಗೊತ್ತಾಗುತ್ತೆ ನಮ್ಮ ಅಪ್ಪ ಸತ್ತೋದ್ರೆ ಸತ್ಯ ಅಂತ ಗೊತ್ತಾಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಪ್ರಾಯಶಃ ನಮ್ಮಪ್ಪ ನನಗೆ ಕದ್ದ ತಕ್ಷಣ ಅದು ರಜಾ ಹಾಕಿದ ತಕ್ಷಣ ನಮ್ಮಪ್ಪ ಏನು ವಾಪಸ್ ಬರಲ್ಲ. ಆದರೆ ನಿಮ್ಮ ಸಮಯ ಅಷ್ಟೆಲ್ಲ ಟೈಮ್ ಕಟ್ ಬಂದಿದ್ದೀರಾ ಸರ್, ಈಗ ನೀವು ಹಂಗೆ ಹೋದ್ರೆ ಸರಿಯಾಗತ್ತೆ ಸರ್. ಹಾಗಾಗಿ ನಾನು ಬಂದಿದ್ದೀನಿ ಸರ್, ನಮ್ಮ ಕಾಲೋನಿಯರಿಗೆ ಹೇಳಿ ಬಂದಿದ್ದೀನಿ, ಸಾಯಂಕಾಲ 7 ಗಂಟೆ ಆಗಲಿ ಬರ್ತೀನಿ, 7:15 ಮೇಲೆ ದಫನ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಸರ್. ಹಂಗಾಗಿ ಕ್ಷಮಿಸಿ ಸರ್, ನಾನು ಹೋಗಲೇಬೇಕು ಅಂತೇಳಿ ಅನ್ಸುತ್ತಲ್ಲ ನಮಗೆ. ಎಂತೆಂಥ ಗುರುಗಳಿದಾರಲ್ವ, ಎಂಥದ ಗುರು ಪರಂಪರೆ ಇದೆಯಲ್ವ ನಮಗೆ. ಇದು ಈ ನೆಲದ ವಿಶೇಷವಾದಂಥ ಮಹಿಮೆ ಅಂತೇಳಿ. ಎಂಥ ಅಪ್ರತಿಮವಾದಂಥ ಗುರುಗಳು ನೀನು ನಾಡಿ ಕೊಟ್ಟಿದೆಯೋ ಅಂತ ಶಿಷ್ಯ ಪರಂಪರೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಿಲ್ಲ ಸರ್. ಪ್ರಾಯಶಃ ಗುರು ಶಿಷ್ಯರ ಪರಂಪರೆ ಇದೆಯಲ್ಲ, ಅದ್ರ ಸ್ವಚ್ಛತೆಗೆ, ಅದ್ರ ಪಾವಿತ್ರ್ಯತೆಗೆ ಭಂಗ ಬರದಂತೆ ನಡ್ಕೊಳ್ಬೇಕಾದಂಥ ರೀತಿ, ಒಂದು ಕಮಿಟ್ಮೆಂಟ್, ಬದ್ಧತೆ ಗುರುಗಳ ಮೇಲೂ ಇದೆ, ಹಾಗೆ ಶಿಷ್ಯರ ಮೇಲೂ ಇದೆ ಅಂತೇಳಿ. ಇದನ್ನರ್ಥ ಚನ್ನಬಸವಣ್ಣ ಹೇಳ್ತಾನೆ, ಗುರು ಶಿಷ್ಯರ ಸಂಬಂಧವನ್ನು ಏನೆಂದು ಉಪಮಿಸುವಿನಯ್ಯ, ಪ್ರಣತೆಯೊದಗಿದ ಜ್ಯೋತಿ ಅಂತಿರಬೇಕು, ಸ್ಫಟಿಕದ ಪಟದೊಳಗಿಳಿಸಿದ ರತ್ನದಂತಿರಬೇಕು. ಅದು ಕಾರಣ ಗುರು ಶಿಷ್ಯರ ಸಂಬಂಧ ದರ್ಪಣಕ್ಕೆ ತೋರಿದಂತಿರಬೇಕು ಅಂತ. ಪ್ರಾಯಶಃ ಈ ರೀತಿಯಂತ ಪರಿಶುದ್ಧವಾದಂಥ ಪಾರದರ್ಶಕವಾದಂಥ ಗುರು ಶಿಷ್ಯರ ಸಂಬಂಧ ಅಷ್ಟೇ ಅಲ್ಲ, ಅದು ಜನನಾಯಕರು ಮತ್ತು ಶಿಷ್ಯರ ಸಂಬಂಧ ಇರಬಹುದು, ಅತ್ತೆ ಮತ್ತು ಸೊಸೆ ಸಂಬಂಧ ಇರಬಹುದು, ಅಪ್ಪ ಮಕ್ಕಳು ಸಂಬಂಧ ಇರಬಹುದು, ಸ್ನೇಹಿತರ ಸಂಬಂಧ ಇರಬಹುದು. ಅಂತ ಅದ್ಭುತವಾದಂಥ ಪಾವಿತ್ರ್ಯವಾದಂಥ ಬಂಧಕ್ಕೆ, ಅನುಬಂಧಕ್ಕೆ, ಆ ಬಾಂಧವ್ಯಕ್ಕೆ ಚ್ಯುತಿ ಬರದಂಗೆ ನಡೆದಿದೆ. ಆದ್ರೆ ಆಗ ಅದೊಂದು ಆದರಣೀಯ ಸಮಾಜ ಆಗತ್ತೆ, ಅದೊಂದು ಆದರ್ಶವಾದಂಥ ಸಮಾಜವಾಗುತ್ತೆ ಅಂತೇಳಿ ಆ ಸಮಾಜದ ಆರೋಗ್ಯವನ್ನ ಹೆಚ್ಚು ಮಾಡ್ಲಿಕ್ಕೆ ಇಂಥ ಕಾರ್ಯಕ್ರಮ ಹಾಕೊಂಡಿದೀವಿ ಅಂತೇಳಿ. ಒಂದ್ ವೇಳೆ ವ್ಯಕ್ತಿಗಳಿಗೆ ಕಾಯಿಲೆ ಬಂದ್ರೆ ಇರುತ್ತೆ, ನಮ್ಮಲ್ಲೂ ಕೂಡ ಕರೋನಾ ಬರುತ್ತೆ, ಟೈಫಾಯ್ಡ್ ಬರುತ್ತೆ, ಮಲೇರಿಯಾ ಬರುತ್ತೆ. ಅದು ವ್ಯಕ್ತಿಯ ಆರೋಗ್ಯ, ಅದು ವ್ಯಕ್ತಿಯ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಒಂದು ಟ್ರೀಟ್ಮೆಂಟ್ ಇದೆ, ಹಾಸ್ಪಿಟಲ್ ಇದೆ, ಎಲ್ಲ ಕೇರ್ ಇದೆ. ಆದ್ರೆ ಇನ್ನೊಂದು ಗಮನಿಸಿ, ನಿಮಗೆ ಬರೀ ವ್ಯಕ್ತಿ ಆರೋಗ್ಯ ಅಷ್ಟೇ ಅಲ್ಲ, ಸಮಾಜಕ್ಕೂ ಒಂದು ಆರೋಗ್ಯ ಅಂತಿದೆ, ಗೊತ್ತಾ ನಿಮಗೆ? ಅದನ್ನ ಸೋಷಿಯಲ್ ಹೆಲ್ತ್ ಅಂತೀವಿ, ಅದನ್ನ ಸಮಷ್ಟಿ ಆರೋಗ್ಯ ಅಂತೀವಿ. ಹೆಂಗಿರ್ಬೇಕು ಆರೋಗ್ಯ? ಇಲ್ಲಪ್ಪ ಸಮಾಜ ಆರೋಗ್ಯವಿದೆ ಹೆಂಗಿದೆ ಅಂದ್ರೆ, ಅಣ್ಣ ಆ ಮಲ್ಲಾಪುರ ಆಗ್ಲಿ, ಎಗಟಿ ಆಗ್ಲಿ, ಯಾವ ಊರೇ ಆಗ್ಲಿ ಕಣ, ಎಂತ ಊರು ಅಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕೇಸೇ ಇಲ್ಲ ಕಣ, ಅಲ್ಲಿ ಕ್ರೈಮ್ ರೇಟ್ ಭಾರಿ ಕಮ್ಮಿ ಇದೆ ಕಣ, ಅಲ್ಲೆಲ್ಲೂ ಅಷ್ಟು ಹೊಡೆದಾಡಿಲ್ಲ ಕಣ, ಊರ್ ಕೆಲಸ ಭಾರಿ ಮಾಡ್ತಾರೆ ಕಣ, ಅಲ್ಲೆಲ್ಲೂ ಕೂಡ ಕೊಲೆಗಳಾಗಿಲ್ಲ ಕಣ. ಅಂದ್ರೆ ಆ ಸಮಾಜ ಹೆಲ್ತ್ ಆರೋಗ್ಯವಾಗಿದೆ ಅಂತೇಳಿ, ಆ ಸೋಷಿಯಲ್ ಹೆಲ್ತ್ ಗಟ್ಟಿಯಾಗಿದೆ ಅಂತೇಳಿ. ನಾವು ಊರ್ ಸವಾಸ ಕೇಳ್ಬೇಡ ಕಣ, ದಿನ ಬೆಳಗಾದ್ರೂ ಪೊಲೀಸ್ ಸ್ಟೇಷನ್ ಆಗಿರ್ತಾರೆ, 4-5 ಮರ್ಡರ್ ಆಗಿದಾವ ಕಣ, 4-5 ಡೈವರ್ಸ್ ಕೇಸ್ ಆಗಿದಾವ ಕಣ, ಅತ್ತೆ ಸೊಸೆ ಭಾರಿ ಜಗಳ ಆಡ್ತಾರೆ ಕಣ. ಆ ಊರು ರಣರಂಗ ಆಗಿದೆ ಅಂದ್ರೆ ಪ್ರಾಯಶಃ ಅಲ್ಲೊಂದು ಕೊರೋನಾ ಇದೆ ಅಂತ, ಅಲ್ಲೊಂದು ಇನ್ಯಾವುದೋ HIV ವೈರಸ್ ಇದೆ ಅಂತ, ಅಲ್ಯಾವುದೋ ಮಲೇರಿಯಾ ಇದೆ ಅಂತೇಳಿ. ಬಂದಿಗಳೇ, ಇಂಥ ಯಾನದ ಮುಖೇನ ವ್ಯಷ್ಟಿ ಮತ್ತು ಸಮಷ್ಟಿ, ವ್ಯಕ್ತಿ ಮತ್ತು ಸಮಾಜ ಎರಡು ಆರೋಗ್ಯವನ್ನು ನಿರ್ವಹಣೆ ಮಾಡತಕ್ಕಂಥ ತುರ್ತು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಅಂತೇಳಿ. ಪ್ರಾಯಶಃ ಇಂಥ ಮಹಾಯಾನ ಅಂದ್ರೆ ಅದು ಒನ್ ವೇ ಟ್ರಾಫಿಕ್ ಆಗಬಾರ್ದು, ಯಾರೋ ನಾವು ಹೇಳ್ತೀವಿ ಕೇಳ್ತೀವಿ ಅಂತ ಆಗ್ಲಿ ಅಲ್ಲ, ಇದು ಮ್ಯೂಚುವಲ್, ಎಲ್ಲರೂ ಒಂದು ಹೊಣೆಗಾರಿಕೆ ಇದೆಯಲ್ಲ, ಆ ಹೊಣೆಗಾರಿಕೆಯನ್ನು ಎಚ್ಚರ ಮಾಡ್ಲಿಕ್ಕಿಂತ ಅದ್ಭುತವಾದಂಥ ಕಾರ್ಯಕ್ರಮವನ್ನ ನಾವು ಜೋಡಿಸಿದೀವಿ. ಅದರಲ್ಲೊಂದು ತೃಪ್ತಿ ಕಾಣ್ತೀವಿ. ನನಗೆ ಹೇಳ್ತಾರೆ ಅನೇಕ ಜನ, ಏಣ ನೀನು ಹುಚ್ಚಿಡಿದ ಅಂತಾರೆ, ನಿನಗೆ ಯಾರಾಗಲಿ ಹೇಳಿದ್ರು ನೀನು ಕಿಡ್ನಿ ಹೋಗಿದೆ ಅಂತೇಳಿ, ನಮ್ಮ ಕಣ್ಣಮ್ಮ ಹೇಳ್ತಾರೆ ಅಂತೇಳಿ. ನಿಜ, ಇದೊಂದು ಚಕಿತವಾದಂಥ ಸಂಗತಿನೇ ಅದು ಅಂತೇಳಿ. ನಾವು ಊರೂರಿಗೆ ನಾವು ರಾತ್ರಿ ಹೋಗಿ ಮಲಗುವಾಗ 12:30 1 ಗಂಟೆ ಆಗುತ್ತೆ, ಮತ್ತೆ ಬೆಳಗ್ಗೆ 5 ಗಂಟೆಗೆ ನಮ್ದು ದಿನನಿತ್ಯ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 1 ಗಂಟೆ 1:15 ನಮ್ಮ ರೋಹನ್ ಫೋನ್ ಮಾಡ್ತಾರೆ. ಈಗಾಗಲೇ ಪ್ರಕಾಶ್ ಅಣ್ಣ ಮಧ್ಯಾಹ್ನ 3 ಗಂಟೆಗೆ ಫೋನ್ ಹಾಕಿದ್ರು, ಪಕ್ಷಿ 3 ದಿವಸದಿಂದ ಫೋನ್ ಮಾಡ್ತಾ ಇದ್ದಾರೆ. ಸದಾದ ತಕ್ಷಣ ರೆಡಿ ಆಗ್ತೀವಿ ಅಂದ್ರೆ ಬಂದಿಗೆ ಈ ಸಮಾಜದಲ್ಲಂತ ಸಾಂಸ್ಕೃತಿಕವಾದಂಥ ಹುಚ್ಚಿಡಿಬೇಕಲ್ರಿ, ಇಂಥ ಸಾಂಸ್ಕೃತಿಕವಾದಂಥ ಗುಂಗ್ ಇರ್ಬೇಕಲ್ಲ. ಆ ಗುಂಗೇ ಇಲ್ಲ ಅಂತಾದ್ರೆ ಅದ್ರ ಜೀವಂತಿಕೆ ಸತ್ತೋದಂಗೆ ಅಂತೇಳಿ, ಅದ್ರ ಜೀವಂತಿಕೆ ಬದ್ದೋದಂಗೆ ಅಂತೇಳಿ. ಆ ಸಮಾಜದ ಜೀವಂತಿಕೆಯನ್ನು ಹಿಡಿದಿಡ್ಲಿಕ್ಕೆ ಇಂಥ ಸಾಂಸ್ಕೃತಿಕವಾದಂಥ ಗುಂಗು ನಡೆಸ್ತಕ್ಕಂಥ ದೊಡ್ಡ ಕಾರ್ಯಕ್ರಮ ಅದು ಶರಣ ಸಾಹಿತ್ಯ ಪರಿಷತ್ ಇರ್ಬೋದು, ಮಠಮಾನ್ಯಗಳಿರ್ಬೋದು, ಎಲ್ಲಾ ಕಡೆಯಿಂದ ಆಗ್ತಾ ಇರ್ತಕ್ಕಂಥ ಕಾರ್ಯ ಜೊತೆ ನಮ್ಮದು ಒಂದು ಸಣ್ಣ ಕಾರ್ಯ ಅಂತೇಳಿ, ನಮ್ದು ಒಂದು ಕಾರ್ಯದ ಮುಖೇನ ನಮ್ಮ ಆತ್ಮತೃಪ್ತಿಗೆ ಅಂತೇಳಿ. ಎಸ್, ಪ್ರಾಯಶಃ ಜ್ಞಾನ ಅಂತಕ್ಕಂಥದ್ದು ಇದೆಯಲ್ಲ, ಅದು ಒಳಗೆ ಇದ್ರೆ ಕೊಳತು ಬಿಡುತ್ತೆ ಅಂತೇಳಿ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಾ, ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೇಳುತ್ತಾ, ಕೆಲವೊಮ್ಮೆ ಸಾರಸಜ್ಜನ ಸಂಘದಿಂದ ಲರಿಯಲ್ ನೀನ್ ಸರ್ವಜ್ಞನಪ್ಪಂತೆ ಅಂತಾನೆ. ಪ್ರಾಯಶಃ ನಮ್ಮ ಜ್ಞಾನಕ್ಕೊಂದು ಬೆಲೆ ಬರಬೇಕು ಅಂದ್ರೆ ಅದು ಹಂಚ್ತಾ ಹೋಗ್ಬೇಕು ಅಂತೇಳಿ, ಅದನ್ನ ನೀಡ್ತಾ ಹೋಗ್ಬೇಕು ಅಂತೇಳಿ. ಆ ದಿಸೆಯಲ್ಲಿ ಪ್ರಾಯಶಃ ನಮ್ಮ ಚಂದನ್ ಅವ್ರದ್ದು ಒಂದು ಸುಗಮ ಸಂಗೀತದ ಸೇವೆ ಇರುತ್ತೆ. ಒಂದೇ ಮಾತು ಹೇಳ್ತೀನಿ ಅವ್ರ ಬಗ್ಗೆ, ತುಂಬಾ ಶ್ರಮಿಕ ವರ್ಗ, ಕೆಳವರ್ಗದಿಂದ ಬಂದಿರತಕ್ಕಂಥ ಆ ವ್ಯಕ್ತಿ ಈಗ 1 ವರ್ಷದಲ್ಲಿ 6-7 ತಿಂಗಳಲ್ಲಿ ಜಯದೇವದಲ್ಲಿ ಅಡ್ಮಿಟ್ ಆಗಿದ್ರು. ಅವರಿಗೆ ಬೈಪಾಸ್ ಆಪರೇಷನ್ ಆಯಿತು. ಉಳ್ಕೊಂತರು ಹೆಂಗು ಅಂತಿದ್ವಿ, ಭಗವಂತ ಉಳಿಸಿ ಬಂದಿಯಾನೆ. ಸುಮ್ಮನೆ ಯೋಚನೆ ಮಾಡಿ, ನಾವೆಲ್ಲ ಕಿಂಚಿತ್ ಪ್ರಾಪರ್ಟಿ ಇದೆ, ಸಂಬಳ ತಾಂತೀವಿ, ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಭಾರಿ ಕಷ್ಟದ ಜೀವನ. ಬೇಲೂರಿನ ಒಂದು ಸಣ್ಣ ಕಾಲೋನಿಯಲ್ಲಿ ಪುಟ್ಟ ಮನೆ, ಒಂದು ಗುಡಿಸಲಲ್ಲಿ ಇರ್ತಕ್ಕಂಥವ್ರು.
ಆದ್ರೆ ಇದೊಂದು ಸೇವೆ ಅಂತ ಬರ್ತಾ ಇದ್ದಾರೆ ಅವರು. ಯಾಕೆಂದ್ರೆ ಒಂದು ಸಮಾರಂಭ ಏರ್ಪಾಡು ಮಾಡಿ ನಾನು ಬರೀ ಭಾಷಣ ಮಾಡಿದ್ರೆ ಅದು ಡ್ರ್ಯಾಗ್ ಆಗುತ್ತೆ, ಏನೋ ಒಂಥರ ಬೋರ್ ಆಗುತ್ತೆ. ಅದು ಪೂರಕವಾದಂಥ ಹಾಡುಗಳನ್ನೇ ಆಶ್ರಮದ ಹಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಂದ ಸೌಂಡ್ಸ್ ತಗೊಂಡ್ಬರ್ತಾರೆ, ಅಲ್ಲಿಂದ ಈ ಲೈಟ್ ತಗೊಂಡ್ಬಂದಿದ್ದಾರೆ, ಅಲ್ಲಿಂದ ಬಂದು ಅಣ್ಣ ತಮ್ಮ ಇಬ್ರು ಕೂಡ ಅವ್ರು ಹಾಡ್ತಾರೆ, ಮತ್ತೆ ರಾತ್ರಿ 1 ಗಂಟೆಗೆ ಮಲ್ಕೊಂತಾರೆ, ಮತ್ತೆ ನಾಳೆ ರೆಡಿ ಆಗ್ತಾರೆ. ಅಂದ್ರೆ ಇದು ಸಮಾಜಮುಖಿ ಚಿಂತನೆ ಅಂತೇಳಿ. ಇದ್ದದ್ದೇ ಎಲ್ಲ ತೋಟ, ಹಣ, ಟ್ರೆಜರಿ ಎಲ್ಲವನ್ನೂ ಬಿಟ್ಟೋಗೋದೆ ಅಲ್ವಾ. ಇದು ನನಗೆ ಪ್ರೇರಣೆ ಅಂತೇಳಿ. ಪ್ರಾಯಶಃ ಚಂದನ್ ಅಂತ ಇಂಥ ಒಂದು ಶ್ರಮಿಕ ವರ್ಗದ ಒಂದು ಹೇಳಬೇಕು ಅಂದ್ರೆ ಜೀವನ ಮಾಡೋದೇ ಕಷ್ಟ ಅಂತೇಳಿ. ಅಲ್ಲಿ 3 ಲಕ್ಷ ಬಿಲ್ ಆಗ್ಬಿಟ್ಟಿತ್ತು, ಕಟ್ಟಕ್ಕೆ ಆಗ್ತಿರಲ್ಲ. ಆ ಕಡೆ ಬೇರೆ ಬೇರೆ ಏನಾರು ಮಾಡಿ ಹಾಸ್ಪಿಟ್ಲ್ ಬಿಲ್ ಅಂತ ಕಡಿಮೆ ಮಾಡ್ತೀನಿ ಹೇಳಿದ್ನಲ್ರಿ ವೇಣ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಇದು ನಮ್ಮನ್ನು ಇನ್ಸ್ಪೈರ್ ಮಾಡಬೇಕು ಅಂತೇಳಿ. ಪ್ರಾಯಶಃ ಇವತ್ತಿನ ದಿನಮಾನದಲ್ಲಿ ಇದೆ ರೀ, ನನ್ನ ಮನೆ ದಾಟಿದ ತಕ್ಷಣ ನನ್ನ ಊರು ಅಂತಿದೆ, ಸಮಾಜ ಅಂತಿದೆ, ನನ್ನ ಸಾಹಿತ್ಯ ಅಂತಿದೆ, ನನ್ನ ಧರ್ಮ ಅಂತಿದೆ, ನನ್ನ ರಾಷ್ಟ್ರ ಅಂತಿದೆ. ಇಂಥ ವಿಶಾಲವಾದಂಥ ಭೂಮಿಕೆಗೆ ನಾವು ಹೋಗ್ಬೇಕಾದಂಥ ದೊಡ್ಡ ಅಗತ್ಯ ಇದೆ ಅಂತೇಳಿ. ಆ ಅಗತ್ಯವನ್ನು ಅರ್ತೆ ನಮ್ಮ ರೋಹನ್ ಭಾರ್ಗವಪುರಿ, ನಮ್ಮ ಚಿಕ್ಕಮಗಳೂರು ಶಾಸಕರಾಗಿರ್ತಕ್ಕಂಥ ಎಚ್ ಡಿ ತಮ್ಮಯ್ಯನವ್ರ ಮಗ ಅವ್ರು. ಗೊತ್ತಾ ನಿಮಗೆ? ಭಾರಿ ಮೋಸ್ಟ್ ಇಂಟೆಲೆಕ್ಚುಯಲ್ ಪರ್ಸನ್. ನಾವು ಅವ್ರು 4-5 ವರ್ಷದಿಂದ ನೋಡಿದೆ. ಕೇವಲ ಒಂದು 20-21 ವರ್ಷಕ್ಕೆ ಇಂಥ ಒಂದು ಸೋಷಿಯಲ್ ಕಮಿಟ್ಮೆಂಟ್ ಇದೆ ಅಂದ್ರೆ ಅಂತ ಮಕ್ಕಳು ನಮ್ಮಲ್ಲಿ ಹುಡ್ಬೇಕಲ್ಲ, ಅವ್ರು ಆಗ್ಬೇಕಲ್ಲ ಮಾದರಿ. ಪ್ರತಿ ಭಾನುವಾರ ಹಸಿರು ಭಾನುವಾರ ಅಂತ ಮಾಡ್ತಾರೆ, ಪ್ರತಿ ಕಾಲೇಜ್ಗೆ ಹೋಗ್ತಾರೆ, ಪರಿಸರದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ, ದತ್ತು ಬಿಟ್ಟಿಗೆ ಹೋಗ್ತಾರೆ, ಮುಳೆ ನೀರಿಗೆ ಅಲ್ಲಿ ಪ್ಲಾಸ್ಟಿಕ್ ಬಿದ್ದಿದ್ರೆ ಒಂದು 50 ಜನ ಕರ್ಕೊಂಡೋಗಿ ಅದನ್ನ ಕ್ಲೀನ್ ಮಾಡ್ತಾರೆ, ಐನ್ಕೆರೆ ಬರ್ತಾರೆ, ಆ ಐನ್ಕೆರೆ ಕ್ಲೀನ್ ಮಾಡ್ತಾರೆ, ಇನ್ಯಾವುದೋ ಒಂದು ದೇವೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಎಲ್ಲೆಲ್ಲಿ ಪರಿಸರ ಶುದ್ಧಿ ಮಾಡಬಹುದು ಅಂತ ಕಾರ್ಯದಲ್ಲಿ ಇಡೀ ಟೀಮ್ ಕಟ್ಕೊಂಡು ಓಡಾಡ್ತಾರಲ್ಲ. ಇದು ತೆರೆದ ಕಣ್ಣಿಂದ ನೋಡ್ಬೇಕು ನಾವು ಅಂತೇಳಿ. ಪ್ರಾಯಶಃ ಅಂತ ತೆರೆದ ಕಣ್ಣಿಂದ ನೋಡ್ತಕ್ಕಂಥ, ತೆರೆದ ಹೃದಯವಂತನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಈ ಅಭಿಯಾನದ ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಾಕು ಅಂತ ಅನ್ಸುತ್ತೆ ರೇವಣ್ಣ. ನಮಗೆ ಗೊತ್ತಾಗ್ತಾ ಇದೆ. ಇಷ್ಟು ತಾಳ್ಮೆಯಿಂದ ಕೇಳಿದ್ರೆ ನಿಮ್ಮ ದೊಡ್ಡತನ ಸರ್. ಪ್ರಾಯಶಃ ನನ್ನ ತಿಳಿದಂಥ ಕೆಲವಾರು ಅಂಶಗಳನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ವಿಶೇಷವಾಗಿ ನನ್ನ ಪ್ರಕಾಶನಿಗೆ ಒಂದು ಮಾತು ಹೇಳ್ತೀನಿ. ನಮ್ಮ ಜನಪದ ತಾಯಿ, ನಮ್ಮ ಅಜ್ಜಿ ಒಂದು ರಾಗಿ ಬೀಸಕ್ಕೆ ಅಂತ ಕಲ್ಲಿಸ್ಕೊಂಬಂದಿದ್ಲಲ್ವ ನಿಮಗೆ. ಕಲ್ಲಿಸ್ಕೊಂಬಂದು ವಾಪಸ್ ಕೊಡ್ಬೇಕು, 50 ಸೇರ್ ರಾಗಿ ಬೀಸ್ಕೊಂಡಳಪ್ಪ. ಬೀಸ್ಕೊಂಡು ವಾಪಸ್ ಕೊಡ್ಬೇಕಾದ್ರೆ ಸುಮ್ಮನೆ ಕೊಟ್ಬಿಡ್ತಾಳ. ಏನಂತಲ್ಲ ಅವಳು, ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ನಿನ್ನ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತೇಳಿ. ಏನು ಅದ್ಭುತವಾದ ಅರ್ಕೆ ಅಲ್ವಾ, ಏನು ವಿಶಸ್ ಅಲ್ವಾ ಅಂತೇಳಿ. ಪ್ರಾಯಶಃ ಒಂದು ಕಲ್ಲು ಕೊಟ್ಟರಿಗೆ ಅದೇನು ಸೌದಿಲ್ಲ, ಆ ಕಲ್ಲು ಕೊಟ್ಟರಿಗೆ ನಮ್ಮ ಅಜ್ಜಿ ಹಿಂಗೆ ಹೇಳ್ಬೇಕಾದ್ರೆ ಈ ನಮ್ಮ ಪ್ರಕಾಶನ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ, ಒಂದು ಅದ್ಭುತವಾದಂಥ ಸಂಗೀತ ಸುಧಾರಿಸಿದ್ದಾರೆ, ಒಂದು ಅದ್ಭುತವಾದಂಥ ಪ್ರವಚನ ಏರ್ಪಡಿಸಿದ್ದಾರೆ. ಎಲ್ಲಕ್ಕೂ ಮಿಗಿಲಾಗ ನೆಕ್ಸ್ಟು ಪ್ರಾಯಶಃ ಈ ತಲೆ ಊಟ ಆದಮೇಲೆ ಅದ್ಭುತವಾದಂಥ ಒಲೆ ಊಟ ಇಟ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ಶುಭ ಹಾರೈಸ್ಬೇಕಲ್ಲ. ಪ್ರಕಾಶನ ನಿಮ್ಮ ಭಾಳ ಬಂಗಾರ ಆಗಲಿ, ಒಳ್ಳೇದಾಗಲಿ, ನಿಮ್ಮಂಥವ್ರ ಸಂತತಿ 1000 ಆಗಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳ್ತಾ ಆ ಕಡೆ ನನ್ನ ಪ್ರೀತಿಯ ವಚನದೊಂದಿಗೆ ಮಾತು ಮುಗಿಸ್ತೇನೆ. ಗಮನ ಕೊಟ್ಟು ಕೇಳಿ. ಯಾವುದಪ್ಪ ನಮ್ಮ ಧರ್ಮ ಅಂದ್ರೆ ನಿಜ ನಮ್ಮ ಪ್ರೌಡ್ ಫೀಲ್ಗೆ, ನಮ್ಮ ಖುಷಿಗೋಸ್ಕರ ನಮ್ದು ಬಸವ ಧರ್ಮ, ಶರಣ ಧರ್ಮ, ವಚನ ಧರ್ಮ, ಕನಕ ಧರ್ಮ, ಯಾವ ಧರ್ಮ ಹೇಳಿ ತಪ್ಪೇನಿಲ್ಲ ಅಂತೇಳಿ. ನಾವು ಮೊನ್ನೆ ಹಂಪಾಪುರದ ಮಂಜೇಗೌಡರು ಅಂತೇಳಿ ಸಿಡಿ ಅಧ್ಯಕ್ಷ ಅವ್ರ ಮನೆಯಲ್ಲಿ ಕನಕನ ನುಡಿಪಾಕ ಅಂತೇಳಿ ಅದ್ರ ಮೇಲೆ ಒಂದು 1 ಗಂಟೆ ನಾನು ಕನಕನ ಬಗ್ಗೆನೇ ಮಾತನಾಡಿದೆ ಅಂತೇಳಿ. ಏನು ಒಂದು ಸಾಮ್ಯ ಇದೆ ಗೊತ್ತಾ ನಿಮಗೆ? ಬಸವಣ್ಣವರು ಕನಕರಿಗೆ ಏನು ಸಾಮ್ಯ ಇದೆಯಲ್ವಾ? ಇದನ್ನೆಲ್ಲ ಅರ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅಪರೂಪದ ನನ್ನ ಪ್ರೀತಿಯ ವಚನ ಕಾವ್ಯನ ಒಂದು ವಚನ ಹೇಳ್ತೀನಿ. ಅದು ಈ ಸಮಾರಂಭಕ್ಕೆ ಒಂದು ಕಳಸ ಇಟ್ಟಂಗೆ ಮುಗೀತು ಅಂತೇಳಿ. ನಮ್ಮ ಧರ್ಮ ಭಾರತ ಧರ್ಮ, ನಮ್ಮ ಕುಲ ಕನ್ನಡ ಕುಲ, ಗೋತ್ರ ಬಸವ ಗೋತ್ರ, ಸೂತ್ರ ಸಮನ್ವಯ ಸೂತ್ರ, ಯಾಗ ಕಾಯಕ ಯಾಗ, ಯೋಗ ಸೇವಾ ಯೋಗ, ಪಕ್ಷ ಭಕ್ತಿ ಪಕ್ಷ, ಬಾವುಟ ಪ್ರೇಮ ಬಾವುಟ, ವೇದಿಕೆ ವಿಚಾರ ವೇದಿಕೆ. ನಮ್ಮ ಜಯಕಾರ ಮಾನವತೆಯ ಜಯಕಾರ ಅಂತೇಳಿ, ಜೀವ ಸಂಕುಲದ ಜಯಕಾರ ಅಂತೇಳಿ. ಆ ಜಯಕಾರಕ್ಕೋಸ್ಕರ ಜಯವಾಗಲಿ ಅಂತೇಳಿ ಪ್ರಾಯಶಃ ಅವಿರತವಾದಂಥ ನಮ್ಮ ಶ್ರಮಕ್ಕೆ ನೀವು ಕೈ ಜೋಡಿಸಿ ನಿಮ್ಮ ಶ್ರಮವನ್ನು ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದೀರಲ್ಲ, ಇದ್ರ ಜೊತೆ ಬಂಡವಾಳ ಆಗ್ತಾ ಇದ್ದೀರಲ್ಲ, ಆ ಶ್ರಮ ಖಚಿತವಾಗಿ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಕಡೇ ವಿನಂತಿ ಮಾಡ್ತೀನಿ. ರಾತ್ರಿ ಹೊತ್ತು ರ್ಯಾಂಕ್ ತೆಗೆಯೋದು ಇದ್ದಿದೆ, 98% ಇದ್ದಿದೆ, IAS IPS ನೀಟ್ ರ್ಯಾಂಕ್ ಎಲ್ಲ ಇದ್ದಿದೆ. ಸಾಧ್ಯವಾದಷ್ಟು ಕೂಡ ನಿಮ್ಮ ಮಕ್ಕಳನ್ನ ಇಂಥ ಕಾರ್ಯಕ್ರಮ ಕರ್ಕೊಂಡ್ಬನ್ನಿ ಅಂತೇಳಿ ಚಾಲೆಂಜ್ ಮಾಡ್ತೀನಿ. ಮಾಸ್ಟರ್ ಆದವರು ಆತ್ಮಾವಲೋಕನ ಮಾಡ್ಕೊಳ್ಳಿ. ನನ್ನ ಮಗನಿಗೆ ಆ ಶಾಲೆಯಲ್ಲಿ ಇಂಥ ಅಕಾಡೆಮಿಕಲ್ಲಿ ಇಂಥ ಎಜುಕೇಶನ್ ಸಿಕ್ಕಿದೆ, ಈ ನೀತಿ ಪಾಠ ಸಿಕ್ಕಿದೆ ಅಂತ ಯೋಚನೆ ಮಾಡಿ ದಯಮಾಡಿ ಪ್ರಾಯಶಃ ಗಂಭೀರವಾಗಿ ಆಲೋಚನೆ ಮಾಡಿ ನಮ್ಮ ಮಕ್ಕಳನ್ನ ಅಂಕ 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 ಅಂತೇಳಿ ಅಂಕಕ್ಕೆ ಸೀಮಿತ ಮಾಡದೆ ಆ ಮಗುನು ಸ್ವಲ್ಪ ಅಂಕಿಗೆ ಒಳಪಡಿಸ್ಬೇಕಲ್ಲ. ನಮ್ಮ ಅಜ್ಜಿ ಹೇಳ್ತಾಳಲ್ವಾ, ಅಂಕಿಲ್ದಂಗೆ ಆಡತ್ತ ಮಗ ಅಂತೇಳಿ. ಅಂಕಿಲ್ದಂಗೆ ಆಡಬಾರ್ದು, ಅಂಕಿಗೆ ಒಳಪಡಿಸ್ಬೇಕು ಅಂದ್ರೆ ಇಂಥ ಬೈಲ್ ಸ್ಕೂಲಿಗೆ ಕರ್ಕೊಂಡ್ಬರ್ಬೇಕಲ್ರಿ. ಯಾಕೆ ಬಿಟ್ಟು ಬಂದಿದ್ದಾರೆ ಅಂತ ಚಿಂತೆ ಮಾಡಿ ಅಂತೇಳಿ. ಆಗ ಮಾರ್ಕ್ಸ್ 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 ಅಂತೇಳಿ ಬಿಡದಾಡಬೇಕಾಗಿದ್ದೆ. ನೆನ್ಪಿಟ್ಕೊಳ್ಳಿ, ಮಾರ್ಕ್ಸಿನ ಜೊತೆಗೆ ನಿಮ್ಮೇಲೆ ಒಂದು ಕಾಳಜಿ ಇರಬೇಕು. ನನ್ನ ಮಕ್ಕಳ ಮೇಲೆ ಮುಂದೊಂದು ದಿನ ಸಮಾಜದಿಂದ ಕೆಟ್ಟ ರಿಮಾರ್ಕ್ಸ್ ಬರಬಾರದು ಅಂತೇಳಿ. ಇವೆರಡು ಚಿಂತನೆ ನಮಗೆ ಕಾಡಿದ್ದಾದ್ರೆ ಆ ಮನೆಯೇ ಮಹಾಮನೆಯಾಗುತ್ತೆ. ಆ ಮಕ್ಕಳೇ ಒಂದು ಸಮರ್ಥ ಪ್ರಜೆಗಳಾಗ್ತವೆ, ಪ್ರಾಮಾಣಿಕ ಪ್ರಜೆಗಳಾಗ್ತವೆ, ಅಂತ ಒಂದು ಸಮೃದ್ಧ ಪ್ರಜೆಗಳಾಗ್ತವೆ. ಆ ನಿಟ್ಟಿನಲ್ಲಿ ನಮ್ಮ ರೋಲ್ ಏನಿದೆ, ನಮ್ಮ ಪಾತ್ರ ಏನಿದೆ, ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡೋಣ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ
ಇಂಥ ಅದ್ಭುತವಾದಂಥ ರಸಕ್ಷಣವನ್ನು ನಿರ್ಮಾಣ ಮಾಡಿದಂಥ ಕೈ ಜೋಡಿಸಿದಂಥ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿಗೆ, ಈ ಅತಿಥೇಯರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರಿಗೆ, ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರಿಗೆ ನಿಮ್ಮೆಲ್ಲರಿಗೂ ಅನಿಸಿ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ನಮಿಸಿ ನನ್ನ ಮಾತಿ ಮಂಗಳಾಡ್ತೇನೆ. ನಮಸ್ಕಾರ. ಹೊಸೂರು ಪುಟ್ಟರಾಜರವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಶೆಟ್ಟಿಯಲ್ಲಿ ರಾಮಜ್ಜನ ಪಡ್ಕೊಳ್ಬೇಕು. ಹಾಗೆಯೇ ರೋಹನ್ ಭಾರ್ಗವಪುರಿ ನಿನ್ನಾಟಬಲ್ಲು ಯಾರು ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸೈತೋಂ ಸೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರು. ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆ. ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡ್ತಾ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಕೆಳಗಡೆ ಇರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ ಮತ್ತು ಶರಣೆಯರೇ, ನಿಮಗೆಲ್ಲರಿಗೂ ಕೂಡ ಶರಣರು ಶರಣಾರ್ಥಿಗಳನ್ನು ಸಲ್ಲಿಸಿ, ಈಗಾಗಲೇ ಗುರುಭ್ಯೋ ನಮಃ ವಿಚಾರವಾಗಿ ಚಟ್ನಳ್ಳಿ ಮಹೇಶಣ್ಣನವರು ಮಾತನಾಡೋದ್ರಿಂದ ಸಮಯನೂ ಕೂಡ 10 ಗಂಟೆ ಮೇಲೆ ಆಗಿರೋದ್ರಿಂದ 10-15 ನಿಮಿಷ ಆಗಿರೋದ್ರಿಂದ ಎರಡೇ ಮಾತಲ್ಲಿ ಗುರುವಿನ ಬಗ್ಗೆ, ಗುರುವಿಲ್ಲದೆ ಗುರಿಯನ್ನು ಸಾಧಿಸೋದು ಅಸಾಧ್ಯ ಅಂತ. ಯಾವ ಕಾಲ ಗುರು ಇರಲೇಬೇಕು. ವರ್ಣ ಮಾತ್ರ ಕಲಿಸಿದಾತ ಗುರು ಅಂತ. ಆ ಗುರುವಿನ ವರ್ಣನೆಯನ್ನು ಅನಾದಿ ಕಾಲದಿಂದಲೂ ಕೂಡ ಗುರು ಬೇಕೇ ಬೇಕು. ಗುರುವಿನ ಮೂಲಕ ವಿದ್ಯೆಯನ್ನು ಕಲಿತಕ್ಕಂಥವರು ಎಲ್ಲರೂ ಕೂಡ ಇಲ್ಲೋದ್ರು ಕೂಡ ಅವ್ರ ಗುರಿಯನ್ನು ಸಾಧಿಸ್ತಾರೆ ಅಂತ. ಆ ಹಿನ್ನೆಲೆ ಒಳಗೆ ಗುರುವಿನ ಮಹತ್ವವನ್ನು, ಅಂದಿನ ಕಾಲದ ಗುರುವಿನ ಮಹತ್ವ, ಇವತ್ತಿನ ಮತ್ತು ಮುಂದಿನ ಗುರುವಿನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸುಮಾರು ಸಮಯವನ್ನು ತೆಗೆದುಕೊಂಡು ಒಳ್ಳೆಯ ವಿಚಾರಗಳನ್ನು ನಮ್ಮ ಮಹೇಶಣ್ಣನವರು ನಾವು ಮಂಡಿಸಿದ್ರಿಂದ ಈ ಗುರುಗಳು ಯಾಕೆ ಬೇಕು, ಮನೆ ಗುರುಗಳು, ಕುಲಗುರುಗಳು ಮತ್ತು ವಿದ್ಯಾಗುರುಗಳು ಎಲ್ಲರೂ ಕೂಡ ಇದ್ದೀವಿ. ಆ ಗುರುವಿನ ಸ್ಥಾನ ಭಾಳ ದೊಡ್ಡದಿದೆ. ಅದರಿಂದ ಅರಿಸ್ಟಾಟಲ್ನಿಂದ ಹಿಡಿದು ಇಲ್ಲಿನವರೆಗೂ ಕೂಡ ನಮಗೆ ಅಕ್ಷರವನ್ನು ಕಲಿಸಿದಂಥ, ಪಾಠವನ್ನು ಕಲಿಸಿದಂಥ ಗುರುಗಳು ನಮಗೆ ಬೇಕಾಗಿದ್ದಾರೆ. ಅವ್ರ ಗುರುಗಳ ಒಂದು ಸಚ್ಚಾರಿತ್ರದಲ್ಲಿ ನಾವೆಲ್ಲ ಹೊತ್ತು ಬೆಳಿಬೇಕಾಗಿದೆ. ಅನಿವಾರ್ಯ ನಮ್ಗೆ ಇವತ್ತೇನಾಗಿದೆ ಅಂತಂದರೆ, ಮಕ್ಕಳುಗಳನ್ನ ಎಲ್ಲ ಕರ್ಕೊಂಡ್ಬರ್ಬೇಕು ಅಂತ ಮಹೇಶಣ್ಣವ್ರು ಇಲ್ಲಿ ಹೇಳಿದ್ರು. ಅದೇ ಮಹೇಶಣ್ಣವ್ರು ಬರ್ಬೇಕು. ನಾವು ನಿನ್ನೆ ಒಬ್ಬರು ಮಠಕ್ಕೆ ಬಂದಿದ್ರು. ಮಗು ಹೆರಿಗೆ ಆಗ್ತಿದೆ, ನಾನು 3 ತಿಂಗಳು ಇರ್ತೀನಿ. ಆ ಮಗು ಹೆರಿಗೆ 3 ತಿಂಗಳ ತನಕ ಅಲ್ಲಿ ಇರ್ತೀನಿ ಜರ್ಮನಿ ಒಳಗೆ. ಮತ್ತು 3 ತಿಂಗಳಾದ ನಂತರ ಮತ್ತೆ ಇಲ್ಲಿಗೆ ಇಂಡಿಯಾಕ್ಕೆ ಬರಲೇಬೇಕು ಅಂತ. ಅದೇ ದೇಶದ ಕಂಡೀಷನ್ಗಳು. ಅವ್ರ ತಾಯಿ ಮಗಳ ಹೆರಿಗೆಯನ್ನು ಮಾಡ್ತಾರೆ, 3 ತಿಂಗಳು ಬರ್ತಾರೆ. 3 ತಿಂಗಳು ಬಂದ ಮೇಲೆ, ನೀನು ಇಲ್ಲೇ ಬಂದ ಮೇಲೆ ಇಂಡಿಯಾಕ್ಕೆ ಆ ಮಗುವಿನ ಲಾಲನೆ ಪಾಲನೆ ಮಾಡೋರು ಯಾರು ಅಂತ ಕೇಳ್ತಾರೆ. 3 ತಿಂಗಳು ಮಗು, ಆಯಮ್ಮ ಆ ಮಗುವಿನ ತಾಯಿ ಡ್ಯೂಟಿಗೆ ಹೋಗ್ಬೇಕು. ಮಗುವನ್ನ ಮನೇಲಿ ಬಿಡೋದ, ಮನೇಲಿ ಮಗುನ ಯಾರು ನೋಡ್ಕೊಳೋದು? ಎಷ್ಟು ಪ್ರಪಂಚ ಹಣದ ಹಿಂದೆ, ದುಡ್ಡಿನ ಹಿಂದೆ ಹೋಗಿ ಹೋಗಿ ಆ ಬಾಲ್ಯದ ಮಕ್ಕಳುಗಳನ್ನೇ ಇಲ್ಲ ಒಂಥರ ಬಂದ ಮೇಲೆ ಏನು ಮಾಡ್ತೀವಿ ಅಂದರೆ 3 ತಿಂಗಳಾದ್ಮೇಲೆ ಅಲ್ಲೇ ಯಾರಿಗಾರ ಮಕ್ಕಳು ನೋಡ್ಕೊಳ್ಳೋರಿಗೆ ಇಷ್ಟು ದುಡ್ಡು ಒಂದು ಕೊಡ್ತೀವಿ, ಅವ್ರು ಬೆಳೆಸ್ತಾ ಇರ್ತಾರೆ. ಈ ರೀತಿ ವ್ಯವಸ್ಥೆಗಳು ನಮ್ಮಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಮಗು ಹುಟ್ಟಿದಾಗಲೇ ತಂದೆ ತಾಯಿಯಿಂದ ದೂರ, ಅಜ್ಜಿಗಳಿಂದ ದೂರ, ಮತ್ತೆ ಈ ಶಾಲೆಗೆ ಬಂತು ಅಂತಂದರೆ ಇವತ್ತಿನ ಎಲ್ಲ ವಿದ್ಯಾವಂತರುಗಳು ಎಲ್ಲರೂ ಕೂಡ ಅಂಕೆ ಮತ್ತು ಸಂಖ್ಯೆ ಅಂತ ಹೇಳ್ತಿದ್ರು. ಇವತ್ತು ಮಕ್ಕಳನ್ನ ಯಾರು ಅಂಕೆಯಲ್ಲಿ ಇಡ್ತಾ ಇಲ್ಲ, ಬರೀ ಸಂಖ್ಯೆಯಲ್ಲೇ ನಾವು ನೋಡ್ತಾ ಇದ್ದೀವಿ. ನಾವು ಎಲ್ಲ ವಿದ್ಯಾವಂತರುಗಳು, ಎಲ್ಲ ವಿಚಾರವಂತರುಗಳು, ಯಾರೋ ಒಬ್ಬ ವಿದ್ಯಾವಂತರು ನೌಕರರಿರ್ಬೋದು, ಕೆಲಸದಲ್ಲಿರ್ತಕ್ಕಂಥ ಉಪಾಧ್ಯಾಯರು ಇರ್ಬೋದು, ಅವರೆಲ್ಲರೂ ಕೂಡ ಯಾರ ಮಕ್ಕಳನ್ನ ಕೊನೆಯವರೆಗೆ SLC ತನಕ ನಮ್ಮ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ನೋಡಿದರೆ ಯಾರೂ ಕೂಡ ಇಟ್ಕೊಳ್ಳೋದಿಲ್ಲ. SLC PU ಬಂತು ಅಂದ ತಕ್ಷಣಲ್ಲೇ ಮಂಗಳೂರು ಕಡೆಗೆ ಸೇರಿಸೋದು. ಮಕ್ಕಳಿಗೆ ಒಳ್ಳೆ ಅಂಕ ಬಂತು ಅಂದರೆ ಮೆಡಿಕಲ್ಲು, ಇಂಜಿನಿಯರಿಂಗ್ ಸೀಟು ಈ ಕಡೆ ನಾವು ಹೋಗ್ತಕ್ಕಂಥದ್ದು. 1ನೇ ಕ್ಲಾಸಿಗೂ ಸೇರಿಸ್ತಕ್ಕಂಥದ್ದು ರೆಸಿಡೆನ್ಸಿಯಲ್ ಅಂತೇಳಿ. ಮತ್ತು ಸಂಸ್ಕಾರ ಕಲಿಸ್ತಕ್ಕಂಥವ್ರು ಯಾರು, ಸಂಸ್ಕಾರ ಮಕ್ಕಳಿಗೆ ಬಿತ್ತಕ್ಕಂಥವ್ರು ಯಾರು, ಮಕ್ಕಳುಗಳ ಮುಂದೆ ಇಂದಿನ ಒಂದು ಸಂಸ್ಕಾರವನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥವ್ರು ಯಾರು ಅಂತ ನೋಡಿದಾಗ ಬರೀ ನಾವು ವಿದ್ಯೆ ಹಿಂದೆ ಜೊತೆಗೆ ಹೋಗ್ತದೆ ಹೊರತು, ವಿದ್ಯೆಯ ಜೊತೆಗೆ ಅಂಕೆಗಳನ್ನ ಗಳಿಸ್ಬೇಕು ಅಂತಕ್ಕಂಥ ಹೋಗ್ತದೆ ಹೊರತು, ಮಕ್ಕಳನ್ನ ಯಾವ ರೀತಿ ಸಂಖ್ಯೆಯಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಏನೇ ಆದರೂ ಕೂಡ ಗುರುವಿನ ಗುಲಾಮನಾಗೋ ತನಕ ದೊರೆಯದಣ್ಣ ಮುಗುತಿ ಅಂತೇಳಿ ಒಂದು ಸ್ವಲ್ಪ ನಾವು ನೋಡಿದಂಥ ಸಂದರ್ಭದಲ್ಲಿ ಸ್ವಲ್ಪ SLC ವರ್ಗದವರು ಕೂಡ
ಮಕ್ಕಳುಗಳು ತಂದೆ ತಾಯಿಗಳು ಅಜ್ಜ ಅಜ್ಜಿನಲ್ಲಿ ಬೆಳೆದ್ರೆ ಅವ್ರಿಗೆ ಎಷ್ಟೋ ಸಂಸ್ಕಾರ ಸಿಗುತ್ತೆ ಅಂತ ನಮ್ಮದು ಒಂದು ಅಭಿಪ್ರಾಯ. ಏನು ಗುರುಗಳು ಹಿಂಗೆ ಹೇಳ್ತದಲ್ಲ, ಇವತ್ತು ವೈಜ್ಞಾನಿಕ ಯುಗ ಇದೆ, ನಮ್ಮ ಮಕ್ಕಳುಗಳು ಚೆನ್ನಾಗಿ ಓದಬೇಕು, ಗಂಡ ಹೆಂಡತಿ ಇಬ್ಬರು ದುಡಿಬೇಕು, ಅಷ್ಟಾದ್ರೂ ಮಾತ್ರ ನಾವು ಜೀವನ ಮಾಡೋಕ್ಕೆ ಸಾಧ್ಯ, ಇಲ್ಲದ್ರೆ ಆಗದೇ ಇಲ್ಲ ಅಂತೇಳಿ. ಭಾಳ ಹಿಂದೆ ನಮ್ಮ ಪ್ರೈಮರಿ ಕ್ಲಾಸ್ ಮಾಸ್ಟರ್ಗಳು ಹಳ್ಳಿ ಕಡೆಯಿಂದ ಹೋಗಿ ಕಡೂರಂಥ ನಗರದಲ್ಲಿ ಮನೆ ಮಾಡ್ಕೊಂಡಿದ್ರೆ ಆ ಹಳ್ಳಿ ಮೇಷ್ಟ್ರು ಮನೆಯಲ್ಲಿ ಅವ್ರ ಅಣ್ಣ ಮಕ್ಕಳು ತಮ್ಮ ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಹೋಗಿ ಅವ್ರ ಮನೇಲಿ ಬಿಡಾರ ಮಾಡ್ತಾರೆ. ಅವ್ರಿಗೆಲ್ಲರೂ ಊಟಕ್ಕೆ ಹಾಕ್ಕೊಂಡು ಮೇಷ್ಟ್ರು ಪಾಠನೂ ಮಾಡ್ಕೊಂಡು ಅವ್ರಿಗೆಲ್ಲ ಆಶ್ರಯ ಕೊಟ್ಟು ಬೆಳೆಸ್ತಾ ಇದ್ರು. ಅವ್ರು ನೋಡಿದರೆ ಇಡೀ ನಮ್ಮ ಮಂಥನಕ್ಕೆ ಒಬ್ಬ ಗುರುಗಳು ಒಳ್ಳೆ ವಿದ್ಯೆ ಕೊಡ್ತಾಯಿದ್ರು, ಜೊತೆಗೆ ಎಲ್ಲರೂ ಕೂಡ ಮಕ್ಕಳನ್ನು ಕೂಡ ಸಂಪಾದಿಸಿದ್ರು ಅಂತೇಳಿ. ಅದು ಇವತ್ತು ಯಾರ ಮಕ್ಕಳನ್ನು ಹಚ್ಕೊಳಕ್ಕೆ ಹೋಗ್ತಾ ಇಲ್ಲ, ಯಾರು ಕೂಡ ಸನ್ಮಾರ್ಗವನ್ನು ಕೊಡೋಕ್ಕೆ ಹೋಗ್ತಾ ಇಲ್ಲ. ಅದರಿಂದ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಒಳ್ಳೆಯ ಶಿಕ್ಷಣ ಕೊಡೋದ್ರ ಜೊತೆಗೆ ನೀವು ಇಲ್ಲಿ ಕರ್ಕೊಂಬರ್ರಿ ಅಂತೀರ, ನಿಮ್ಮ ಮಕ್ಕಳುಗಳು ನಿಜವಾಗ್ಲೂ ನೋಡ್ರಿ ಹೊರಗಡೆ ಓದ್ತಾರೆ ಇಲ್ಲಿ ಇದೆಲ್ಲಿ ಕರ್ಕೊಂಬರಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಇಲ್ಲೇ ಬೇಕಂತ ಶಿಕ್ಷಣವನ್ನು ಕಲಿಸ್ಬೋದು. ಶಿಕ್ಷಣವನ್ನು ಜೊತೆಗೆ ಅವರಿಗೆ ಸಂಸ್ಕಾರ ಭಾಳಷ್ಟು ಮುಖ್ಯ ಅಂತ ಹೇಳ್ತಾ, ಇಂಥ ಸಿದ್ದರಾಮೇಶ್ವರರ ಬಗ್ಗೆ, ಶರಣರ ಬಗ್ಗೆ, ಗುರುವಿನ ಗುಲಾಮರಾಗಬೇಕು ಅಂತೇಳಿ, ಗುರುವಿನ ಬಗ್ಗೆ ಎಷ್ಟು ಮಹತ್ವ ಇದೆ, ಗುರುವಿನ ಸಂಸ್ಕಾರ ಇಲ್ಲದೆ ಹೋದರೆ ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಬದುಕು ಯಾವ ರೀತಿ ಮೂರ ಬಟ್ಟೆ ಆಗ್ತಿದೆ ಅಂತಕ್ಕಂಥದ್ದು ನೋಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ. ಆ ಹಿನ್ನೆಲೆ ಒಳಗೆ ಗುರುವಿಗಿನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೇಳಿ ಗುರುವಿನ ಎಲ್ಲದಕ್ಕೂ ಕೂಡ ಹೋಲಿಸಿ ನೋಡ್ತಕ್ಕಂಥದ್ದು. ಅಂಥ ಗುರುವಿನ ಆಶೀರ್ವಾದ ಇವತ್ತು ಸಮಾಜಕ್ಕೂ ಬೇಕಾಗಿದೆ. ಶಿಕ್ಷಕರು ಕಲಿಸ್ತಕ್ಕಂಥ ಆಟದ ಅವಶ್ಯಕತೆಯೂ ಕೂಡ ಇದೆ. ಅವರಿಂದ ಸಂಸ್ಕಾರ ಭಾಳಷ್ಟು ಮುಖ್ಯ. ಅಂತ ಗುರು ಎತ್ತಾಗಿ ತೊತ್ತಾಗಿ ಇತ್ತಿಲ ಗಿಡವಾಗಿ ಗುರುವಿನ ಹತ್ತಿರ ಇರುವೆಂದು ಸರ್ವಜ್ಞ ಅಂತೇಳಿ ಸರ್ವಜ್ಞ ಕೂಡ ಒಂದು ಮಾತನ್ನು ಹೇಳ್ತಾನೆ. ಆ ರೀತಿ ನಾವೆಲ್ಲರೂ ಕೂಡ ಗುರುಗಳ ಹತ್ತಿರ ಇದ್ದರೆ ಒಂದು ಒಳ್ಳೆಯದಾಗುತ್ತೆ ಅಂತ ಮಾತನ್ನು ಹೇಳ್ತಾ, ಇಂಥ ಒಂದು ಸನ್ನಿವೇಶದಲ್ಲಿ ಐಶ್ವರ್ಯ ಫೌಂಡೇಶನ್ನು ಮತ್ತು ಯತ್ನಳ್ಳಿ ಮಹೇಶಣ್ಣನ ಒಂದು ಕಾರ್ಯಕ್ರಮ ಮನೆ ಎಡೆಗೆ ಶುದ್ಧ ನುಡಿವಂತಿಕೆ ನುಡಿ ನಡಿಗೆ ಅಭಿಯಾನದ ಆಹ್ವಾನ ಪತ್ರಿಕೆ ಅಂತಕ್ಕಂಥದ್ದು ಇವತ್ತು ಮನೆಗೂ ಕೂಡ ಇವತ್ತು ನಾವು ಕಲಿಸ್ಬೇಕಾಗಿದೆ. ಸಂಸ್ಕಾರವನ್ನು ಕಲಿಸ್ಬೇಕಾಗಿದೆ. ಮನೆ ಎಡೆಗೆ ಶುದ್ಧ ನುಡಿ ಮತ್ತು ನಡೆ ಕಲಿಸ್ಬೇಕಾಗಿದೆ. ಆ ಹಿನ್ನೆಲೆ ಒಳಗೆ ಮಹೇಶಣ್ಣನವರು ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಈ ಕಾರ್ಯಕ್ರಮದಲ್ಲಿ 30 ದಿನ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಆ ಮೂಲಕ ಹಳ್ಳಿನಲ್ಲೂ ಕೂಡ ಏನೊಂದು 5-10 ನಿಮಿಷ ಇಂಥ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಮನಸ್ಸು ಎಷ್ಟು ಹಗುರ ಆಗುತ್ತೆ, ಸಂತೋಷ ಆಗುತ್ತೆ. ಆ ಸಂತೋಷವೇ ಅಂತಕ್ಕಂಥದ್ದು ಯಾವುದೇ ಮದುವೆ ಪತ್ರಿಕೆಯಲ್ಲಿ ಎಲ್ಲ ನೋಡಿ, ನೀವು ಬಂದು ಓದುವವರನ್ನು ಆಶೀರ್ವದಿಸಿ ನಮ್ಮ ಮನಸ್ಸನ್ನು ಸಂತೋಷಪಡಿಸಬೇಕಾಗಿ ಕೋರುತ್ತೇವೆ ಅಂತ ಹೇಳ್ತೀವಿ. ಇವತ್ತಿನ ಲೈನು ಹಂಗೆ ಸೇರಿಸ್ತದೆ, ಕೆಲವೆಲ್ಲ ಬಿಡ್ತಾನೆ ಇದಾವೆ ಅಲ್ಲ ಲೈನನ್ನು. ಯಾಕೆಂತಂದ್ರೆ ನಮ್ಮ ಮನಸ್ಸು ಸಂತೋಷಪಡಿಸ್ಬೇಕು. ನಮ್ಮ ಮನಸ್ಸು ಸಂತೋಷಪಡಿಸ್ಬೇಕು ಅಂದ್ರೆ ಪ್ರಕಾಶ್ ಒಬ್ಬರೇ ಮನೆಗೆ ಊಟ ಮಾಡ್ಕೊಂಡು ಮಲಗಿದ್ರೆ ನಿಜಕ್ಕೂ ಕೂಡ ಸಂತೋಷ ಆಗ್ತಿರಲಿಲ್ಲ. ಇಷ್ಟೊಂದು ಜನ ಎಲ್ಲ ಸೇರಿಸ್ಬಿಟ್ಟು ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಾಗ ಇನ್ನೊಂದು ತಿಂಗಳು 15 ತಿಂಗಳು ನಾನು ಒಳ್ಳೆ ಕಾರ್ಯಕ್ರಮ ಮಾಡಿದೆ, ಭಾಳ ಸಂತೋಷವಾಯಿತು ಅಂತ ಮನಸ್ಸಿನಲ್ಲಿ ಬರುತ್ತಲ್ಲ. ಆ ಒಂದು ಸಂತೋಷದ ಕಾರ್ಯಕ್ರಮವನ್ನು ಯತ್ನಳ್ಳಿ ಮಹೇಶನವರು 3 ವರ್ಷಗಳಿಂದಲೂ ಕೂಡ ನಾವೆಲ್ಲ ಸ್ವಾಮಿಗಳು ಸೇರ್ಕೊಂಡು ನಾವು ಮಾಡ್ತೀವಿ. ನಮ್ಮ ಒಂದು ಸಂಘ ಸಣ್ಣ ಸಾಹಿತ್ಯ ಪರಿಷತ್ ಎಲ್ಲ ಸೇರ್ಕೊಂಡು ನಾವು ಮಾಡ್ತೀವಿ. ಏಕಾಂಗಿಯಾಗಿ ಒಬ್ಬರೇ ಮಾಡ್ತಾರೆ ಅಂತಂದರೆ ಅವ್ರದ್ದು ಒಂಥರ ವಿಶೇಷವಾದ ಧೈರ್ಯ ಮತ್ತು ಸಾಹಸ. ಮತ್ತು ಎಲ್ಲೋ ಒಂದು ಕಡೆ ಕೊನೆ ದಿವಸ ಅವ್ರು ತೋಟದಲ್ಲಿ ಇಟ್ಕೊಂತಾರೆ. ಆ ತೋಟ ದಾರಿ ನೋಡಿಬಿಟ್ರೆ ಹೆಂಗಪ್ಪ ಹೋಗೋದು ಅನ್ನಂಗೆ ಆಗುತ್ತೆ. ಈ ಕಡೆಯಿಂದ ಒಂದು ಕಾಲು ಹೋಗೋದು ಮತ್ತು ಆ ಕಡೆಯಿಂದ ಬರೋಕ್ಕೆ ಆಗೋದೇ ಇಲ್ಲ. ಆದರೂ ಕೂಡ ಅಲ್ಲಿ ಜನ ಸೇರ್ತಕ್ಕಂಥದ್ದು ನೋಡಿದಾಗ 3000 ಜನ ಅಂತಪ್ಪ, ಎಂತೆಂಥ ದೊಡ್ಡ ಕಾರ್ಯಕ್ರಮ, ದೊಡ್ಡ ಸಾಹಿತಿಗಳು, ದೊಡ್ಡ ವ್ಯಕ್ತಿಗಳು ಎಲ್ಲರೂ ಕೂಡ ಸಮಾಗಮ ಆಗ್ತೀವಿ ಅಂತ ನೋಡಿದಾಗ ಏನೋ ಒಂದು ಸಾಹಿತ್ಯ ಅಂತಕ್ಕಂಥದ್ದು. ಉತ್ತರ ಭಾರತದಲ್ಲಿ ಕಾವೇರಿ ನದಿಗಳು ಹರಿತವೆ, ಉತ್ತರ ಭಾರತ ಗಂಗಾ ನದಿ ಹರಿಯುತ್ತೆ, ಮಂಡ್ಯ ಕಡೆ ಕಾವೇರಿ ನದಿ ಹರಿಯುತ್ತೆ. ನಮ್ಮ ಕಡೆ ಯಾವುದೋ ನದಿಗಳು ಭಾಳ ಕಡಿಮೆ. ಈ ಕಡೆ ಹೋದ ತುಂಗಭದ್ರ ನಮ್ಮ ಜಿಲ್ಲೆಗಳಿಗೆ ಅನುಕೂಲ ಇಲ್ಲ. ನಮಗೊಂದು ನದಿ ಯಾವುದಾದ್ರು ಜ್ಞಾನವಾಹಿನಿ ನದಿ ಹರಿತಿದೆ ಅಂದರೆ ಯತ್ನಳ್ಳಿ ಮಹೇಶನಂದೇ ಒಂದು ನದಿ ಇದ್ದಾಗ ಅವರ ಒಂದು ಮಾತಿನಲ್ಲಿ ಮುಂದೆ ಇದ್ದರೆ ಒಂದು ನಮಗೆಲ್ಲರೂ ಕೂಡ ಒಂದು ಸನ್ಮಾರ್ಗ ಸಿಗುತ್ತೆ ಅಂತ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟು ಅಂತ ಮಹೇಶಣ್ಣನವರಿಗೂ, ಈ ಒಂದು ಹುಡುಗ ಮಾತ್ರ ಭಾಳ ಚಿಕ್ಕವನಿದ್ದಾನೆ, ಎಲ್ಲ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಬುಕ್ಕನ್ನು ರೆಡಿ ಮಾಡಿಸಿ ಆ ಹಣ ಇಲ್ಲಿಂದ ತರ್ತೇನೋ ಗೊತ್ತಿಲ್ಲ, ಆದರೂ ಕೂಡ ವ್ಯವಸ್ಥೆಯನ್ನು ಮಾಡಿಸಿ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಬರ್ತಕ್ಕಂಥ ರೋಹನ್ ಒಂಥರ ಹೆಸರು ಮಾತ್ರ ಇಲ್ಲಿ ಏನಿರುತ್ತೆ ಅದು ರೋಹನ್ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಚಂದನ್ ಕೂಡ ನಮ್ಮ ಇದುವರೆಗೂ ಒಳ್ಳೆಯ ಮಾತುಗಳನ್ನು ಆಡೋದರೊಂದಿಗೆ ಸಭೆಗೆ ಒಂದು
ನಾವು ನಮ್ಮ ಕದಳಿ ವನ ಅವ್ರನ್ನೇ ಕರ್ಕೊಂಡು ಭಜನೆಯನ್ನು ಮತ್ತು ವಚನ ಗೀತೆಯನ್ನು ಆಡಿಸ್ತಿದ್ದೆ. ಇವತ್ತೊಂದು ವಿಶೇಷವಾಗಿ ಚೆನ್ನಾಗಿ ಆಡಿದರೆ ಕಾರ್ಯಕ್ರಮಕ್ಕೆ ಮೆರುಗು ಬಂದಿದೆ ಅಂತ ಹೇಳ್ತೀನಿ. ಕೊನೆಯದಾಗಿ ಮಲ್ಲಪ್ಪ ನಮ್ಮ ರಂಗಪ್ಪನವರು, ರಾಮಚಂದ್ರವರು ಮತ್ತು ನಮ್ಮ ಸಾಹಿತಿಗಳು ಮೊದಲೇ ಆಶ್ರಯದ ನುಡಿಗಳನ್ನು ನುಡಿದಂಥ ಪುಟ್ಟರಾಜ್ ಅವರು ಒಳ್ಳೊಳ್ಳೆ ಮಾತುಗಳನ್ನು ಆಡೋದರೊಂದಿಗೆ ಇವಾಗ ನಾವು ನೋಡಿ ಭಾಳ ಸಂತೋಷವಾಗ್ತದೆ. ಎಲ್ಲರೂ ಕೂಡ ಹಂಗಿರ್ಬೇಕು ಅಂತ ನಾವು ಯಾರೂ ಇರೋಕ್ಕಾಗೋದಿಲ್ಲ. ಅವ್ರ ಆರೈಕೆಯನ್ನು ನೋಡಿದಾಗ ಇವತ್ತು ಏನು ಬೇಕಾದ್ರೂ ಕೊಂಡ್ಕೊಳ್ಬೋದು, ಆರೋಗ್ಯವನ್ನು ಕೊಂಡ್ಕೊಳಕ್ಕಾಗಲ್ಲ ಅಂತ ಯೋಗದ ಗುರು ಇವತ್ತು ಮೌನವಾಗಿದ್ದು ಕೂಡ ಸಭೆ ಯಶಸ್ಸನ್ನು ಗಳಿಸಿದ್ರೆ ಭಾಳ ತುಂಬ ಸಂತೋಷ ಅಂತ ಹೇಳ್ದೆ. ಈ ಮನೆಗೆ ಬಂದ ನಮ್ಗೊಂದು ಭಾಳ ಅನಿಸ್ತಿತ್ತು, ಈ ರೋಪವೇ ಮಾಡ್ದಂಗೆ ಮಾಡಿದೆ ಈ ಮನೆಯಿಂದ ಆ ಮನೆಗೆ ಸ್ಕೈ ವಾಕ್ ಅಂತ. ಮತ್ತು ಕಾಂಪೌಂಡು ಇದೆ. ನಾವು ನೋಡಿದಾಗ ಬೇರೆ ಮನೆಗಳಿಗೆ ಹೋದರೆ ಅವ್ರ ಮನೆ ಕಾಂಪೌಂಡು ಒಂದು ಅರ್ಧ ಅಡಿನೂ ಬಿಡದಂಗೆ ಕಟ್ಕೊಂಡು ಆ ಕಾಂಪೌಂಡ್ಗೋಸ್ಕರ ಗಲಾಟೆ ಮಾಡ್ಕೊಂಡಿರ್ತಕ್ಕಂಥ ಮನೆಗಳು ಎಷ್ಟೋ ಆಗ್ಬಿಡುತ್ತೆ. ಎಲ್ಲ ವಿದ್ಯಾವಂತರು, ಎಲ್ಲ ಆಚಾರವಂತರು, ಎಲ್ಲರೂ ವಿಚಾರವಂತರು. ನಾನೇ ಯಾಕೆ ಬಿಡ್ಬೇಕು ಅಂತ. ಇಲ್ಲಿ ಕಾಂಪೌಂಡು ಹಂಗಿದೆ, 2 ಮನೆಗಳು ಹಂಗಿದ್ದಾವೆ. ಮೇಲ್ಗಡೆ ಹೋದ್ರೆ ಒಂಥರ ಆಕಾಶ ಮಾರ್ಗವಾಗಿ ಹೋದಂಗೆ ಜಾಗನೂ ಬಿಟ್ಕೊಂಡಿದ್ದಾರೆ. ಇಲ್ಲಿ ಯಾರು ಗಲಾಟೆನೂ ಇಲ್ಲ, ಏನೂ ಇಲ್ಲ. ನಾವು ನೋಡಿದ್ರೆ ಭಾಳ ಏನು ಹೊಂದಾಣಿಕೆ ಅಂತಕ್ಕಂಥದ್ದು. ಮನುಷ್ಯ ಬರೀ 4 ಗೋಡೆನಲ್ಲಿ ಕಾಂಕ್ರೀಟ್ ಕಾಡನ್ನು ಕಟ್ಟಿ ಮನೆಯನ್ನು ಕಟ್ಟಿ ನಮ್ಮದೇ ಮನೆ ನಮ್ಮದೇ ಇದು ನಾವೇ ಯಾರಿಗೂ ಇಲ್ಲ ಅಂತಕ್ಕಂಥ ಬದುಕೋದ್ರ ಜೊತೆಗೆ ಈ ರೀತಿ ಒಂದು ಸ್ವಲ್ಪ ಮೇಲ್ಗಡೆ ಅಡ್ಡಾಡಿದ್ರೆ ಈ ಮನೆಯವರು ಆ ಮನೆಯವರು ಒಂದು ಸ್ವಲ್ಪ ಒಂದಾಗ್ಬೋದು. ಇರು 2 ಮನೆಗಳಾರ ಒಂದು ಅರಜಾಳಿಗೆ ಒಂದು ದಿನನಿತ್ಯ ಒಂದು ಬದುಕು ಇರತಕ್ಕಲ್ಲೂ ಕೂಡ ಒಂದಾಗೋದ್ರೆ ಭಾಳ ಸಂತೋಷವಾಗುತ್ತೆ. ಭಾಳ ಒಂದು ವಿಶೇಷ. ನಾವು ನೋಡಿದಾಗ ಇದೇನು ಮನೆಗಳು ಬೇರೆ ಆಗಿದ್ದಾವೆ, ಅದು ಜಾಯಿಂಟ್ ಮಾತ್ರ ತೋರಿಸಿರ್ತಕ್ಕಂಥದ್ದು ನೋಡಿದಾಗ ಯಾರು ಐಡಿಯಾ ಕೊಟ್ಟರೆ ಏನು ಗೊತ್ತಿಲ್ಲ. ತುಂಬ ಭಾಳ ಸಂತೋಷ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಪ್ರಕಾಶ್ ರವರು ಮೊದಲಿಂದ ಕೂಡ ಸಾಹಿತ್ಯದ ಬಗ್ಗೆ ಸೇವೆಯನ್ನು ಮಾಡಿ ಈಗಾಗಲೇ 10 ಹಲವಾರು ಕಾರ್ಯಕ್ರಮವನ್ನು ಅವರು ಭಾಳ ಆಸಕ್ತಿಯಿಂದ ವಹಿಸಿ ನಡೆಸ್ತಕ್ಕಂಥ ತುಂಬ ಸಂತೋಷ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಕನ್ನಡ ಕೆಲಸಗಳನ್ನು ಭಾಳ ಚೊಕ್ಕವಾಗಿ, ಭಾಳ ನಿಖರವಾಗಿ, ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಅವ್ರು ಮಾಡ್ತಕ್ಕಂಥ ಕೆಲಸ ಮಹೇಶನ್ ಹೆಂಗೆ ಬೆಳೆದ್ರು ಅದೇ ದಾರಿನಲ್ಲಿ ಅವರು ಕೂಡ ಬೆಳೀತದೆ ಅಂತ ನಮಗದು ಕೂಡ ಒಂದು ಸಂತೋಷದ. ಇಷ್ಟೊಂದು ಜನಗಳನ್ನೆಲ್ಲ ಸೇರಿಸಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ರ ಬಗ್ಗೆ ಭಾಳ ಮೆಚ್ಚುಗೆ ಇದೆ. ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ಪ್ರಕಾಶ್ ಅವ್ರದ್ದು ಇಲ್ಲಿವರೆಗೂ 2 ಮಾತನ್ನು ಭಾಳಷ್ಟು ತಾಲೂಕು ಬಿಟ್ಟು ಹೊರಗಡೆ ತಾಲೂಕಿನ ಬಂದಿರೋ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಯತ್ನ ಅಂತಂದರೆ ಪ್ರಕಾಶ್ ಮಹೇಶ್ವರ ಒಂದು ಸಾಧನೆ. ಅರಸೀಕೆರೆ ತಾಲೂಕಿನಿರ್ಬೋದು, ಅಜ್ಜಂಪುರ ತಾಲೂಕಿನಿರ್ಬೋದು, ಎಲ್ಲರನ್ನೂ ಕೂಡ ಸೇರಿಸ್ತಕ್ಕಂಥದ್ದು ಇದೆಲ್ಲ ಭಾಳ ಕಷ್ಟ ಇದೆ. ಎಷ್ಟೆಷ್ಟೊತ್ತಿಗೆ ಫೋನ್ ಮಾಡಿದಾರೋ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ಇವತ್ತೊಂದು ಗಳಿಗೆ ಸೇರಿಸಿರ್ತಕ್ಕಂಥ ತುಂಬ ಸಂತೋಷ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಾರ್ಯಕ್ರಮ ಭಾಳ ಮಹತ್ವವಾಗಿದೆ. ಎಲ್ಲರೂ ಕೂಡ ತಲುಪಬೇಕು. ಜನಗಳ ಮನಗಳದು ಮನಸ್ಸುಗಳು ಹೂವಾಗಿ ಅರಳಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ದಿನ ಮಾಡಿರ್ತಕ್ಕಂಥ ತುಂಬ ಸಂತೋಷ ಅಂತ ಹೇಳ್ತಂಥ ಪ್ರಕಾಶ್ ಅವರು ಇಲ್ಲಿವರೆಗೆ 2 ಮಾತನ್ನು ಕೇಳಿದಂಥ ಭಕ್ತ ಶಯನ ಬಂಧುಗಳು ಎಲ್ಲರೂ ಕೂಡ ಬಸವಾದಿ ಪ್ರಮುಖರು ಸನ್ಮಂಗಳವನ್ನು ಶುಭವನ್ನು ಕಲಿಸಿದಂತೆ ಹಾರೈಸಿ 2 ಮಾತು ಮುಗಿಸಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ಕರುಣಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಇದೀಗ ಭಕ್ತಿ ಸಮರ್ಪಣೆ ಎಂಆರ್ ಪ್ರಕಾಶ್ ಮತ್ತೆ ಕುಟುಂಬ ವರ್ಗ, ಹಾಗೇನೆ ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಹಾಗೇನೆ ಈ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿಕೊಂಡಿರುವಂತಹ ಎಂಆರ್ ಪ್ರಕಾಶ್ ಶ್ರೀಮತಿ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರಿಗೆ ಅಭಿನಂದನೆ. ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಆತ್ಮೀಯ ಶರಣ ಬಂಧುಗಳೇ, ಇದೇ ತಿಂಗಳು 13ನೇ ತಾರೀಕು ಗಿರಿಯಾಪುರದಲ್ಲಿ ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ